Hello friends, welcome to Patadgal English Academy and Banashankari English Academy. ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇದ್ದೇನೆ. ಇವಾಗ 2025-26 ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಅದಕ್ಕೆ ಸೊಲ್ಯೂಷನ್ಸ್ಗಳು ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೀನಿ. ಇವಾಗ ಅದು ಸೆಕೆಂಡ್ ಕ್ವಶನ್ ಪೇಪರ್ನ ತಗೋತೇನೆ. ಇದರಲ್ಲಿರುವ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೇನೆ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಥರ್ಡ್ ಕ್ವಶನ್ ಪೇಪರ್ಗೆ ಹೋಗ್ತೇನೆ. ನೆಕ್ಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ಗೆ ಹೋಗ್ತೇನೆ. ನೆಕ್ಸ್ಟ್ ಮತ್ತು ಇವು ಪ್ರಿಪರೇಟರಿ ಕ್ವಶನ್ ಪೇಪರ್ ಏನು ಬಂದ್ರಂದ್ರೆ ಅದನ್ನು ತೊಗೊತೇನೆ. ಎಲ್ಲ ಪ್ಲ್ಯಾನ್ಗಳನ್ನು ಹಾಕ್ಕೊಂಡೇನಿ. ರೆಗ್ಯುಲರ್ ಆಗಿ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಇರ್ತೀನಿ. ತಾವೆಲ್ಲ ನೋಡ್ರಿ, ಭಾಳ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಡೆಫಿನೆಟ್ಲಿ ತಮಗೆ ಹೆಲ್ಪ್ಫುಲ್ ಆಗಿರ್ತದೆ. ಬರೀ ಕ್ವಶನ್ಸ್ಗಳನ್ನ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ನಿಮಗೆ ಎಲ್ಲ ಕ್ವಶನ್ಸ್ಗಳನ್ನ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಬಿಡಿಸ್ಕೊಡ್ತೀನಿ. ಈಗಾಗಲೇ ಆನ್ಸರ್ ಟೇಕ್ ಮಾಡ್ಕೊಂಡ್ಬಿಟ್ಟಿನಿ. ವಿಡಿಯೋ ಮಾಡುವಂಥ ಟೈಮ್ದೊಳಗೆ ಸಮಯ ಭಾಳ ತಗೋತೈತೆ ಅಂತ ತಿಳ್ಕೊಂಡು ಬಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಯಾಕೆ ಅದ ಆನ್ಸರ್ ರೈಟ್ ಅಂತೇಳಿ. MC ಕ್ವಶನ್ಸ್ಗಳು ಮಾಡಿಕೊಡ್ತೀನಿ. ನೆಕ್ಸ್ಟ್ ಪ್ಯಾಸಿವ್ ಫಾರ್ಮ್ ಮಾಡಿಕೊಡ್ತೀನಿ. ನೆಕ್ಸ್ಟು ಎಕ್ಸ್ಪ್ರೆಷನ್ಸ್ ಮಾಡಿಕೊಡ್ತೇನೆ. ನೆಕ್ಸ್ಟ್ ನೌನ್ ಪ್ರನೌನ್ಸ್ ಮಾಡಿಕೊಡ್ತೇನೆ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ಗಳನ್ನ ಸಂಕ್ಷಿಪ್ತವಾಗಿರ್ತಾವಲ್ಲ ಮಾಡಿಕೊಡ್ಬೋದು, ಮಾಡಿಕೊಡ್ತೀನಿ. ಆಮೇಲೆ ವಿದ್ಯಾರ್ಥಿಗಳೇ ಈ 3 ಮಾರ್ಕ್ ಕ್ವಶನ್ಸ್ಗಳು ಇರ್ತಾವಲ್ಲ ಇದನ್ನು ಮಾಡ್ಲಿಕ್ಕೆ ಆಗೋದಲ್ರಿ. ಮತ್ತೇನು ಮಾಡೋದು ಸರ್ ಅಂತಂದರೆ, ಇದರ ಸಲುವಾಗಿ ನಾನು ವಿಡಿಯೋಗಳನ್ನ ಮಾಡಿ ಹಾಕೀನಿ ಸಪ್ರೇಟ್. ಈಗ ವೈ ಡಿಡ್ ವಂದನಾ ಶಿವ ಸ್ಟಾರ್ಟ್ ನವಧಾನ್ಯ ಫಾರ್ಮ್ ಅಂತ ಒಂದು ಕ್ವಶನ್ ಅದ. ಅಂದರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಲೆಸನ್ ಮೇಲೆ ಬಂದಿರತಕ್ಕಂಥ ಕ್ವಶನ್ ಇದು. ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿರಲಿ, ಈ ಲೆಸನ್ ಮೇಲೆ ಇರ್ತಕ್ಕಂಥ ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರುವ 3 ಮಾರ್ಕ್ ಕ್ವಶನ್ಸ್ಗಳು ಏನದವಲ್ಲ ಆ ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ನ ಬಿಡಿಸಿ ಹಾಕಿರಿ. ಹೌದಾ? ಆದ್ದರಿಂದ ಇಲ್ಲೇನೋ ಬರ್ತದೆ, ವೈ ಡು ಡೋನಾಲಾರಾ ಆ್ಯಂಡ್ ಡಾನ್ ಗೊಂಜಲೋ ಚೂಸ್ ನಾಟ್ ಟು ರಿವೀಲ್ ದೇರ್ ಟ್ರೂ ಐಡೆಂಟಿಟೀಸ್ ಟು ಈಚ್ ಅದರ್ ಅಂತ ಒಂದು ಕ್ವಶನ್ ಅದ. ಎ ಸನಿ ಮಾರ್ನಿಂಗ್ ಲೆಸನ್ದಿಂದ ಫ್ರೆಂಡ್ಸ್, ಎ ಸನಿ ಮಾರ್ನಿಂಗ್ದಿಂದ ಲೆಸನ್ ಏನೈತಲ್ಲ ಪ್ಲೇ, ಅಲ್ಲಿಂದ ಏನು ಕ್ವಶನ್ ಬ್ಯಾಂಕ್ನಲ್ಲಿ 3 ಮಾರ್ಕ್ ಕ್ವಶನ್ಸ್ಗಳನ್ನ ಬಿಟ್ಟಾರ ಆ ಎಲ್ಲ 3 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಹಾಕಿನಿ. ಟು ದ ಫುಟ್ ಇದ್ರ ಮೇಲೆ ಮಾಡಿ ಹಾಕಿನಿ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಇದು ಒಂದು ಮಾಡ್ಬೇಕ್ರಿ. ಲಾಸ್ಟು ಜಪಾನ್ ಅಂಡ್ ಬ್ರೆಜಿಲ್ ಐತಿ. ಇವೆರಡು ಲೆಸನ್, ಇದು ಒಂದು ಪೋಯಮ್, ಇದು ಒಂದು 2 ಲೆಸನ್ನು. 3 ಮಾರ್ಕ್ ಕ್ವಶನ್ಸ್ಗಳ ಪ್ರಿಪರೇಷನ್ ನಡೀತಾ ಇದೆ, ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಏನು ಮಾಡಿಕೊಡ್ರಿ, ಈ ಎಲ್ಲ ಕ್ವಶನ್ಸ್ಗಳಿಗೆ 3 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರನ್ನು ನೋಡ್ಕೊಡ್ರಿ. ಈ 2 ಅಂದರೆ ಯೂನಿಟ್ ಮೇಲೆ, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅದ್ರ ಮೇಲೆ, ಜಪಾನ್ ಅಂಡ್ ಬ್ರೆಜಿಲ್ ಮೇಲೆ, ಈ ಲೆಸನ್ಸ್ ಈ ಪೋಯಮ್ ಮೇಲೆ 3 ಮಾರ್ಕ್ ಕ್ವಶನ್ಸ್ಗಳನ್ನ ಬೇಗ ಮಾಡಿ ಹಾಕ್ತೀನಿ. ವೇಟ್ ಮಾಡಿರಿ. ನಂತರ ಈಗ 4 ಮಾರ್ಕ್ ಕ್ವಶನ್ಸ್ಗಳಿದ್ದಾವೆ ವಿದ್ಯಾರ್ಥಿಗಳೇ. 4 ಮಾರ್ಕ್ ಕ್ವಶನ್ಸ್ಗಳ ಸಮಯ ಭಾಳ ಹಿಡಿಯೋದ್ರಿಂದ ಸ್ಟಾರ್ಟ್ ಮಾಡಿದೆ, ಸಮಯ ಭಾಳ ತೊಗೊಳ್ಲಿಕ್ಕೆ ರೆಡಿ ಮಾಡಿ ಇಟ್ಟೀನಿ. ಪ್ರಿಪರೇಷನ್ ನಡೀತಾ ಇದೆ, ಬಟ್ ಸ್ಲೋ ಆಗಿ ಹಾಕ್ತೀನಿ. ಭಾಳ ಟೈಮ್ ಅಂದರೆ ಭಾಳ ಟೈಮ್ ಬೇಕು. ಮೊದಲು ಏನು ಮಾಡ್ತೀನಿ, ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗ್ತಿರ್ತೀನಿ. ಜೊತೆಗೆ 3 ಮಾರ್ಕ್ ಕ್ವಶನ್ಸು 4 ಮಾರ್ಕ್ ಕ್ವಶನ್ಸ್ಗಳನ್ನ ಯಾವಾಗಿಲ್ಲ ಅವನ್ನೆಲ್ಲ ಮಾಡಿ ಹಾಕ್ತಿರ್ತೀನಿ. ವೇಟ್ ಮಾಡಿರಿ, ವಾಚ್ ಮಾಡಿರಿ. ಹಾಕ್ತಾ ಇರ್ತೀನಿ. ಇಲ್ಲೇ ಕ್ವಶನ್ಸ್ಗಳು 3 ಮಾರ್ಕ್ ಕ್ವಶನ್ಸ್ಗೆ ಆನ್ಸರ್ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲೇ ನಾನು ಬೇರೆ ವಿಡಿಯೋಗಳು ಹಾಕಿನಿ, ಆ ಯೂನಿಟ್ ತೆಗರಿ, ಆ ಯೂನಿಟ್ದಾಗ ಆ ಕ್ವಶನ್ಸ್ಗಳು ಇರ್ತವೆ, ಆ ಕ್ವಶನ್ಸ್ಗಳಿಗೆ ಆನ್ಸರ್ ಬರೆದು ಹಾಕಿನಿ. ಮಸ್ತ್ ಎಕ್ಸ್ಪ್ಲನೇಷನ್ ಮಾಡೀನಿ, ನೋಡ್ಕೋಬಹುದ್ರಿ. ನೆಕ್ಸ್ಟ್ ಇನ್ನು ಅನ್ಸಿನ್ ಪ್ಯಾಸೇಜ್ಗೆ ಬರ್ತೀನಿ. ಈ ಅನ್ಸಿನ್ ಪ್ಯಾಸೇಜ್ ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದ ಪ್ಯಾಸೇಜ್ ನಿಮಗೆ ಬರೋದಿಲ್ಲ, 100% ಬರೋದಿಲ್ಲ. ಯಾಕಂದ್ರೆ ನಿಮಗೆ ಬರಬೇಕಾದದ್ದು ಅನ್ಸಿನ್ ಪ್ಯಾಸೇಜ್ ಬರ್ತವೆ. ಈ ಪ್ಯಾಸೇಜಸ್ ಓನ್ಲಿ ಫಾರ್ ಪ್ರಾಕ್ಟೀಸ್. ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿಕೊಡ್ರಿ, ಭಾಳ ಒಳ್ಳೆಯದು, ಕೆಟ್ಟದ್ದೇನಲ್ಲ. ಭಾಳ ಒಳ್ಳೆಯದು. ಬಟ್ ನನಗೆ ಅದನ್ನು ಮಾಡ್ಲಿಕ್ಕೆ ಅಸಾಧ್ಯವಿರೋದ್ರಿಂದ ಇದನ್ನು ಮಾಡಿಕೊಡೋದಿಲ್ಲ. ನೆಕ್ಸ್ಟ್ ಒಂದು ಪೋಯಮ್ ಅದರಿ. ಇದು 30th ಕ್ವಶನ್ದೊಳಗೆ ಆಪ್ಷನ್ಸ್ ಇರ್ತಾವಲ್ಲ 9 ಮಾರ್ಕ್ಸಿಗೆ. ನಾನು ಲೆಸನ್ಸನ್ನು ಬಿಡಿಸೋದು, ಇದು ಏನದಲ್ಲ ಅನ್ಸಿನ್ ಪ್ಯಾಸೇಜ್ ಬಿಡಿಸೋದಿಲ್ರಿ. ಅನ್ಸಿನ್ ಪ್ಯಾಸೇಜ್ ಯಾಕೆ ಬಿಡಿಸೋದಿಲ್ಲ ಅಂತ ಹೇಳಿದ್ನಲ್ಲ, ಅದು ಅನ್ಸೀನ್ ಆಗಿರುವಂಥದ್ದೇ ಬರ್ತದೆ, ನೀವೆಂದು ನೋಡಲಾರ್ದೇ ಬರ್ತದೆ. ಈಗಾಗಲೇ ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರುವಂಥ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜಸ್ಗಳನ್ನು ಖಂಡಿತ ಕೇಳೋದಿಲ್ಲ, 100% ಕೇಳೋದಿಲ್ಲ. ಸ್ಪಷ್ಟ ಗೊತ್ತಿರಲಿ ನಿಮಗೆ. ಆದರೆ ಅದಕ್ಕೆ ಆಪ್ಷನಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಒಂದು ಪೋಯಮ್ ಇರ್ತದೆ. ಈ ಪೋಯಮ್ ಎಲ್ಲಿಂದ ತೊಗೊಂಡಿರ್ತಾರೆ ನಿಮ್ಗೆ ಗೊತ್ತದ, ಇದು ವರ್ಕ್ ಬುಕ್ನಿಂದ ತೊಗೊಂಡಿರ್ತಾರೆ. ನಮ್ದೇನು ಸೆಕೆಂಡ್ PUC ಇಂಗ್ಲೀಷ್ ವರ್ಕ್ ಬುಕ್ ಅದಲ್ಲ, ಅಲ್ಲೇ ಭಾಳ ಹಳೆ ಟೆಕ್ಸ್ಟ್ ಬುಕ್ ತೊಗೊಂಡ್ರಿ ಅಂತಂದ್ರೆ ಕೆಲಸ ಕೆಡ್ತದ. ಯಾಕಂದ್ರೆ ಅದರಲ್ಲಿ ಕೆಲವು ಪೋಯಮ್ಸ್ಗಳನ್ನ ಚೇಂಜ್ ಮಾಡಿ ಹೊಸ ಪೋಯಮ್ಗಳನ್ನ ಹಾಕ್ಯಾರ. ಆದ್ದರಿಂದ ನೀವೇನು ಮಾಡಿರಿ, ಲೇಟೆಸ್ಟ್
PUC ಸೆಕೆಂಡ್ ಇಯರ್ ಒಂದು 5-6 ವರ್ಷದ ಹಿಂದೆಲ್ಲ ತೊಗೊಳಕ್ಕೆ ಅಡ್ಡಿಲ್ಲ. ಅದಕ್ಕಿಂತ ಮೊದಲು ತೊಗೊಳಕ್ಕೆ ಹೋದ್ರಿ ಅಂತಂದ್ರೆ ಏನಾಗ್ತೈತಿ ಅಂತಂದ್ರೆ ಅಲ್ಲಿರೋ ಪೋಯಮ್ಗಳು ಬೇರೆ ಅದಾವ, ಲೇಟೆಸ್ಟ್ ಒಂದು 2-3 ವರ್ಷದ ಹಿಂದೆ ತೊಗೊಳಕ್ಕೆ ಅಡ್ಡಿಲ್ಲ. ಆ ಒಂದು ಟೆಕ್ಸ್ಟ್ ಬುಕ್ ನೀವು ಓಪನ್ ಮಾಡ, ಕೋರ್ಸ್ ಬುಕ್ ಅದು ಯಾವುದದು ವರ್ಕ್ ಬುಕ್ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ಒಂದು 15 ಪೋಯಮ್ಗಳನ್ನು ಲಿಸ್ಟ್ ಕೊಟ್ಟಾರ. ಲಿಸ್ಟ್ ಅಲ್ಲ ಫ್ರೆಂಡ್, 15 ಪೋಯಮ್ಸ್ಗಳನ್ನ ಕೊಟ್ಟಾರ. ಬಟ್ ಅದ್ರ ಮೇಲೆ ಕ್ವಶನ್ಸ್ ಒಂದೊಂದು ಪೋಯಮ್ ಮೇಲೆ ಕೊಟ್ಟಾರ, ಒಂದೊಂದು ಮೇಲೆ ಕೊಟ್ಟಿಲ್ಲ. ಅದು ಎಷ್ಟು ಕೊಟ್ಟಾರ? 3-4 ಅಷ್ಟೇ ಕೊಟ್ಟಾರ. ಹೌದಾ? ಹಾಗಾಗಿ ನೀವು ಕ್ವಶನ್ಸ್ಗಳು ಇಲ್ಲಿ ಕೊಟ್ಟರು. ಈಗ ಏನಂದ್ರೆ ನಾನೇನು ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಬರುವಂಥ ಪೋಯಮು ಡೆಫಿನೆಟ್ ಇದ ಬರ್ತಂತಲ್ಲ, ಇವುಗಳಿಂದ ಒಂದು ಯಾವುದಾದ್ರೂ ಬರ್ತೈತಿ. ಆದ್ರೆ ಅನ್ಸಿನ್ ಪ್ಯಾಸೇಜ್ ಬಂದ್ರೆ ಇದು ಡೆಫಿನೆಟ್ಲಿ ಬರೋದಿಲ್ಲ, ಇದು ಡೆಫಿನೆಟ್ಲಿ ಬರ್ತೈತಿ. ಮತ್ತಪ್ಪ ತಿಳಿಬೇಡ್ರಿ, ಇದ ಬರ್ತೈತಲ್ಲ. ಎ ಲಿಸ್ಟ್ ಆಫ್ 15 poems is there, any one of them is chosen and it is given 100%. ಹಾಗಾಗಿ ನಿಮಗೆ ಇದ ಯಾಕೆ ಬರಬಾರ್ದು ಅಂತ ಹೇಳಿ ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿನಿ, ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1. ಅದರಲ್ಲಿ ಬಂದಿರತಕ್ಕಂಥ ಪೋಯಮನ್ನು ವಿವರಿಸಿ ಹೇಳಿನಿ ನಿಮಗೆ. ಇದರಲ್ಲಿ ಬಂದಿರತಕ್ಕಂಥ ಪೋಯಮನ್ನು ವಿವರಿಸ್ತಾ ಹೋಗ್ತೇನೆ. ಇನ್ನು ಥರ್ಡ್ದರಲ್ಲಿ ಬಂದಿರತಕ್ಕಂಥದ್ದು ವಿವರಿಸ್ತಾ ಹೋಗ್ತೇನೆ. ಆಮೇಲೆ ನೆಕ್ಸ್ಟ್ ಒಂದಿಷ್ಟು ಲಾಸ್ಟ್ ಒಂದು 3 ಕ್ವಶನ್ ಪೇಪರ್ ಅದ್ರಾಗನ್ನು ಬಿಡಿಸ್ತಾ ಹೋಗ್ತೇನೆ. ಯಾಕೆ ಇದರಿಂದ ಒಂದು ಯಾವ್ದಾರ ಬರಬಾರ್ದು ನಿಮಗೆ, ಹೌದಲ್ಲ? ಹಾಗಾಗಿ ಇದನ್ನ ಪೋಯಮನ್ನು ಬಿಡಿಸ್ಕೊಡ್ತೀನಿ ಫ್ರೆಂಡ್. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದ್ರ ಮ್ಯಾಗ ಕ್ವಶನ್ಸ್ಗಳನ್ನ ಬಿಡಿಸ್ಕೊಡ್ತೀನಿ. ನೆಕ್ಸ್ಟ್ ಇದೊಂದು ಪಾರ್ಟಿ ಗ್ರಾಮರ್ ಐತಿ, ಖಂಡಿತ ಇದನ್ನು ಬಿಡಿಸ್ಕೊಡ್ತೀನಿ. ಇದು ಲಿಂಕರ್ಸ್ ಐತಿ, ಖಂಡಿತ ಬಿಡಿಸ್ಕೊಡ್ತೀನಿ. ಗ್ರಾಮರ್ ಅದ, ಖಂಡಿತ ಬಿಡಿಸ್ಕೊಡ್ತೀನಿ. ಇದು ಗ್ರಾಮರ್ ಎರರ್ ಐಡೆಂಟಿಫಿಕೇಶನ್ ಖಂಡಿತ ಬಿಡಿಸ್ಕೊಡ್ತೀನಿ. ಇದು ಫ್ಲೋ ಚಾರ್ಟ್ ಬಿಡಿಸ್ಕೊಡ್ತೀನಿ. ಇಂಡೈರೆಕ್ಟ್ ಸ್ಪೀಚ್, ಹೈ ಕ್ಲಾಸ್ ಇಂಡೈರೆಕ್ಟ್ ಸ್ಪೀಚ್, ಹೈ ಕ್ಲಾಸ್ ಟಾಪ್ ಕ್ಲಾಸ್ ನಂಗೆ ಇಂಡೈರೆಕ್ಟ್ ಸ್ಪೀಚನ್ನು ಬಿಡಿಸ್ಕೊಡ್ತೀನಿ. ಬಟ್ ಬಹುತೇಕ ಜನರ ವಿದ್ಯಾರ್ಥಿಗಳಿಗೆ ಇದು ತಿಳಿಯೋದಿಲ್ಲ. ಇದಕ್ಕಾಗಿ ನಿಮಗೆ ನೀಗೋದಿಲ್ಲ, ಇದು ಭಾಳ ಜನ ವಿದ್ಯಾರ್ಥಿಗಳು ನೀಗೋದಿಲ್ಲ. ಇದ್ರ ಸಲುವಾಗಿ ಸಪರೇಟ್ 1, 2, 3 ಪಾರ್ಟ್ 1, 2, 3, 4, 5, 6 ಅಂತ ತಿಳ್ಕೊಂಡು 6 ಪಾರ್ಟ್ಗಳನ್ನು ನಾನು ಒಂದೊಂದು ನಾನು ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಡೈರೆಕ್ಟ್ ಸ್ಪೀಚ್ನ ಇಂಡೈರೆಕ್ಟ್ ಸ್ಪೀಚ್ ಹೆಂಗೆ ಮಾಡ್ಬೇಕಂತ ಕಳಿಸೀನಿ. ಅದನ್ನು ನೋಡಿದ್ರು ಈ ಸದ್ಯಕ್ಕೆ ಹೋಗ್ಬೇಡ್ರಿ. ಅದು ನಿಮಗೆ ಈಗ ಓದೋ ಟೈಮ್ ಅಲ್ಲ, ಅದು ಎಕ್ಸಾಮ್ ಸೀಸನ್ದಾಗ ಓದ್ಬೇಡ್ರಿ. ಇದು ಬಂದ್ರೆ ಮಾಡ್ರಿ, ಬರ್ಲಿಕ್ಕೆ ಬಿಡ್ರಿ. ಮತ್ತು ಕೆಲವು ಜನ ವಿದ್ಯಾರ್ಥಿಗಳು ವೈಸ್ ಇರ್ತಾರೆ, ಅವ್ರಿಗೆ ಡೆಫಿನೆಟ್ಲಿ ಬೂಸ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಕನ್ವರ್ಸೇಷನ್ ಅದು, ಇದು ಎಲ್ಲರೂ ಮಾಡ್ತಾರೆ, ಈಸಿ. ಆಮೇಲೆ ಲೆಟರ್ ರೈಟಿಂಗ್ ಇದನ್ನ ಮಾಡೋಕ್ಕಾಗೋದಿಲ್ಲ. ಯಾಕಂತ ಕೇಳಿದ್ರೆ ಅಂದ್ರೆ ಗೊತ್ತದ ನಿಮಗೆ ಇದನ್ನ ಹೆಂಗೆ ಮಾಡ್ಬೇಕು ಹೇಳಿ. ನಾನು ಭಾಳ ಕಷ್ಟ ಅದ. ಮತ್ತೆ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಅಂದ್ರೆ ಬಹಳ ಒಂದು 20-25 ಲೆಟರ್ಗಳನ್ನ 30 ಲೆಟರ್ ಸರಿಯಾಗಿ ಹಾಕಿ ನಾನು ಅಂತ ಅನಿಸ್ತದೆ ನನಗೆ. ನನ್ನ ನಿಜ ಹೇಳ್ಬೇಕಂದ್ರೆ 1.5 ವರ್ಷದಿಂದ ನಾನು ವಿಡಿಯೋದನ್ನು ಸ್ಟಾರ್ಟ್ ಮಾಡಿದ್ದು. ನಂದು ಫಸ್ಟ್ ವಿಡಿಯೋನ ಲೆಟರ್ ರೈಟಿಂಗ್ ಜಾಬ್ ಅಪ್ಲಿಕೇಶನ್. ಆದ್ದರಿಂದ ಸ್ಟೂಡೆಂಟ್ಸ್, ನಾನು ಬೇಕಾದಷ್ಟು ಜಾಬ್ ಅಪ್ಲಿಕೇಶನ್ಸ್ಗಳನ್ನ ಅಪ್ಲೋಡ್ ಮಾಡೀನಿ. ನನ್ನ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೂ ಅಪ್ಲೋಡ್ ಮಾಡೀನಿ, ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗೂ ಅಪ್ಲೋಡ್ ಮಾಡೀನಿ. ಪ್ರೀವಿಯಸ್ ಕ್ವಶನ್ ಪೇಪರ್ ಲೆಟರ್ ರೈಟಿಂಗ್ ಮೆಥಡ್ನಲ್ಲಿ ಏನೂ ಚೇಂಜ್ ಇಲ್ಲ. 2015ರಲ್ಲಿ ಏನೋ ಸಿಲೆಬಸ್ ಚೇಂಜ್ ಆಯ್ತು, ಅಂದಿನಿಂದ ಇಂದಿನವರೆಗೂ ಸಹಿತ ಲೆಟರ್ ರೈಟಿಂಗ್ನಲ್ಲಿ ಏನೇನೇನೇನೇನು ಚೇಂಜಸ್ ಇಲ್ಲ ವಿದ್ಯಾರ್ಥಿಗಳೇ. ಸಾಕಷ್ಟು ಲೆಟರ್ಗಳನ್ನ ಹಾಕಿನಿ. ಒಂದು 2-3 ಲೆಟರ್ಗಳನ್ನ ಸಂಕ್ಷಿಪ್ತ ನೀನು ನೋಡಿಬಿಡು. ನೀನು ಡೆಫಿನೆಟ್ಲಿ ಈ ಲೆಟರ್ನ ಅಲ್ಲೇನಿರ್ತದಲ್ಲ, ಹೆಸರು ಚೇಂಜ್ ಮಾಡೋದಿರ್ತದ ಅಷ್ಟೇ. ಇಲ್ಲೇನತ್ತದ ಆಫೀಸ್ ಅಸಿಸ್ಟೆಂಟ್ ಅದ, ಅಲ್ಲಾದ್ರೆ ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸ್ ಹಿಂಗತೆ ಕೇಳ್ಬೋದು. ಇಲ್ಲಿ ಕ್ವಾಲಿಫಿಕೇಶನ್ PUC ಅಂತ ಕೇಳ್ತಾರೆ, ಅಲ್ಲಿ ಕ್ವಾಲಿಫಿಕೇಶನ್ MSc ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಇಲ್ಲೊಂದು ಅಡ್ರೆಸ್ ಬೇರೆ ಇರ್ತೈತಿ, ಅಲ್ಲೊಂದು ಅಡ್ರೆಸ್ ಇರ್ತೈತಿ. ಇದನ್ನು ತೆಗೆದೈತಿ, ಅದನ್ನು ಬರೀದೈತಿ. ಓಕೆ, ಹಿಂಗೆ ಮಾಡ್ತಾರೆ. ಏನೇನೋ ಇಲ್ಲ, ಒಂದು 2-3 ಲೆಟರ್ನ ನಾನು ಹಾಕಿದ ಲೆಟರ್ಗಳನ್ನ ನೋಡಿಬಿಟ್ರೆ ನೀವು 100% ಇಲ್ಲಿರುವ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡ್ಕೋತೀರಿ. ಈ ರೀತಿ ನಿಮಗೆ ನಾನು ಆನ್ಸರ್ನ ಕೊಡಬಲ್ಲೆ. ಇನ್ನು ನೆಕ್ಸ್ಟ್ ಇದೊಂದು ಸ್ಪೀಚ್ ರೈಟಿಂಗ್ ಅಂತೀವಿ, ಇಲ್ಲ ಅಂದ್ರೆ ಸ್ಪೀಚ್ ಮೇಕಿಂಗ್ ಅಂತ ಕರಿತೀವಿ. ಇದನ್ನು ಕೂಡ ಈ ಸದ್ಯಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದಕ್ಕೂ ಭಾಳ ಟೈಮ್ ಬೇಕಾಗ್ತದೆ, ಇದಕ್ಕೆಲ್ಲ ರೆಡಿ ಮಾಡ್ಕೋಬೇಕು, ಭಾಳ ಬರಿಬೇಕಾಗ್ತದೆ. ಆದರೆ ಈ ಸ್ಪೀಚ್ ಮೇಕಿಂಗ್ಗಳನ್ನು ಸಾಕಷ್ಟು ಒಂದು 5-6-7-8 ಸ್ಪೀಚ್ಗಳನ್ನು ಹಾಕಿರ್ಬೇಕು ನಾನು. ಹೌದು. ಆ ಪ್ರೀವಿಯಸ್ ಕ್ವಶನ್ ಪೇಪರ್ನಾಗ ನಡಬರ್ಕ್ ಒಂದಿಷ್ಟು ದಿವಸ ಸ್ಪೀಚ್ ಮೇಕಿಂಗ್ ತೆಗೆದಿದ್ರು. ಈಗ ಪುನಃ ತಂದಾರೆ ಈ ವರ್ಷ. ಮತ್ತು 4-5 ವರ್ಷಗಳ ಹಿಂದೆ ಸ್ಪೀಚ್ ಮೇಕಿಂಗ್ ಇತ್ತಿದು. 2015ರಿಂದ ಐತಿ ಸ್ಪೀಚ್ ಮೇಕಿಂಗ್. ನಡಬರ್ಕ್ ಒಂದು 2-3 ವರ್ಷ ತೆಗೆದ್ರು, ಪುನಃ ಮತ್ತೆ ಈಗ ತಂದಾರ. ಈ ಸ್ಪೀಚ್ ಮೇಕಿಂಗ್ಗೆ ಸಂಬಂಧಪಟ್ಟು ಸಾಕಷ್ಟು ವಿಡಿಯೋಗಳನ್ನ ಹಾಕಿನ್ರಿ. ಹೆಂಗೆ ಬರಿಬೇಕಂತ ತಿಳ್ಕೊಂಡು 1-2-3 ವಿಡಿಯೋ ನೋಡಿಬಿಟ್ರಿ ನೀವು ಡೆಫಿನೆಟ್ಲಿ ಇದಕ್ಕೆ ಆನ್ಸರ್ ಮಾಡ್ಕೋತೀರಿ ನೀವೇ. ಈ ರೀತಿಯಲ್ಲಿ ನಿಮಗೆ ಹೆಲ್ಪ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಈಗೇನಿಲ್ಲ, ಲಾಸ್ಟ್ ಕ್ವಶನ್ ಅದು. ಇದು ಆಪ್ಷನಲ್ ಕ್ವಶನ್. ಇದು ನಿಮಗೆ ಲೆಟರ್ ರೈಟಿಂಗ್ ಚಲೋತ್ನ ಬರೆಯೋದು ಪಾಡ್ ಅಂತ ಹೇಳ್ತಾರೆ. ಭಾಳ ಜನ ಹೇಳ್ತಾರೆ ಲೆಟರ್ ರೈಟಿಂಗ್. ನಾನು ಮೊನ್ನೆ ಯಾವುದೋ ಒಂದು ನಮ್ಮೆಲ್ಲ ಉಪನ್ಯಾಸಕರು ಒಂದು ಕಾನ್ಫರೆನ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ದೆ.
ಎಲ್ಲ ಟೀಚರ್ಸ್ ಇದನ್ನ ಪ್ರಿಫರ್ ಮಾಡ್ತಾರೆ. ಹುಡುಗರಿಗೆ ಇದು ಚಲೋ ರೀ, ಸ್ಕೋರ್ ಆಗ್ತೈತಿ ಅಂತಾರೆ. ಒಬ್ಬ ಮ್ಯಾನ್ ಟೇಸ್ಟ್ ಇನ್ನೊಬ್ಬ ಮ್ಯಾನ್ಗಿಂತ ಡಿಫ್ರೆಂಟ್ ಆಗಿರ್ತೈತಲ್ಲ, ನೀವು ಬೇಕಾದ್ರೆ ಇದು ಟೇಸ್ಟ್ ಅನ್ಸ್ಬೋದು, ಬರಿಬೋದು ರೀ. 5ಕ್ಕೆ 5 ತೊಗೊಂತೀರಿ, ಲೆಟರ್ ರೈಟಿಂಗಂತೂ ಖಂಡಿತ ತೊಗೊಂತೀರಿ. ಓಕೆ ಫ್ರೆಂಡ್ಸ್, ಬರ್ತೀನಿ ಈಗ ಕ್ವಶನ್ ಆನ್ಸರ್ ಬಿಡಿಸೋಣ ಬನ್ನಿ. ಇದು ಯಾವುದು ಕ್ವಶನ್ ಪೇಪರ್? ಮಾಡಲ್ ಕ್ವಶನ್ ಪೇಪರ್ ನಂಬರ್ 2, 2025-26. ಓಕೆ, ಮಾಡಲ್ ಕ್ವಶನ್ ಪೇಪರ್. ಒಂದು ನಿಮಗೆ ಗೊತ್ತಿರಲಿ, ಈ ಮಾಡಲ್ ಕ್ವಶನ್ ಪೇಪರ್ನನ್ನು ಡಿಪಾರ್ಟ್ಮೆಂಟ್ ಏನು ಹೇಳುತ್ತಂತಂದ್ರೆ, ಕ್ವಶನ್ ಬ್ಯಾಂಕ್ನಲ್ಲಿರುವ ಎಲ್ಲ ಕ್ವಶನ್ಸ್ಗಳನ್ನ ಬಿಡಿಸ್ರಿ, ಹುಷಾರಾಗಿ ನೀವು. ನಾನೊಂದು ಇದನ್ನು ಬಿಟ್ಟೀನಿ, ನಿಮ್ಗೆ ಬ್ಲೂ ಪ್ರಿಂಟ್ ಎಕ್ಸ್ಪ್ಲನೇಷನ್ ಕೊಟ್ಟೀನಿ, ಕ್ವಶನ್ ಪೇಪರ್ ಪ್ಯಾಟರ್ನ್ ಎಕ್ಸ್ಪ್ಲನೇಷನ್ ಕೊಟ್ಟೀನಿ ನಿನ್ನೆ ದಿವಸ. ದಯಮಾಡಿ ನೀವೆಲ್ಲರೂ ಅದನ್ನು ನೋಡ್ಬೇಕಾಗ್ತದೆ. ಆಮೇಲೆ ಏನು ಮಾಡ್ರಿ ನೀವು ಅವರೇ, ಬ್ಲೂ ಪ್ರಿಂಟ್ ಏನು ಕೊಟ್ಟರಲ್ಲ ಅದನ್ನು ಭಾಳ ಹುಷಾರಿಂದ ನೋಡ್ರಿ. 2 ಮಾರ್ಕ್ ಕ್ವಶನ್, 1 ಮಾರ್ಕ್ ಕ್ವಶನ್ನು ಇದೇ ಲೆಸನ್ಗಳಿಂದ ತೆಗಿಬೇಕಂತೈತಿ, 2 ಮಾರ್ಕ್ ಕ್ವಶನ್ಸ್ಗಳನ್ನ ಇದೇ ಲೆಸನ್ ತೆಗಿಬೇಕಂತೈತಿ, 3 ಮಾರ್ಕ್ ಕ್ವಶನ್ಸ್ಗಳನ್ನ ಇದೇ ಲೆಸನ್ದಿಂದ ತೆಗಿಬೇಕಂತೈತಿ, 4 ಮಾರ್ಕ್ ಕ್ವಶನ್ಸ್ಗಳು ಇದೇ ಲೆಸನ್ದಿಂದ ತೆಗಿಬೇಕಂತೈತಿ. ನೀವು ಬ್ಲೂ ಪ್ರಿಂಟ್ನಾಗ ನೋಡಿಕೊಂಡು ಆ ಲೆಸನ್ನಾಗ ಆ ಕ್ವಶನ್ಸ್ಗಳನ್ನ ಸ್ಟಡಿ ಮಾಡ್ಕೊಡ್ರಿ. ಆದ್ರೆ ಕ್ವಶನ್ ಪೇಪರ್ನಾಗ ಖಂಡಿತ ಅದನ್ನು ಫಾಲೋ ಮಾಡ್ಕೊಂಡು ಕ್ವಶನ್ ತೆಗೆದಿರ್ತಾರೆ. ಮತ್ತು ಕ್ವಶನ್ ಬ್ಯಾಂಕಿಗೆ ನೀವು ಹೋದ್ರಿ ಅಂದ್ರೆ, ಒಂದು ಯೂನಿಟ್ ಅವ್ರು ತೊಗೊಂಡ್ರ ಅಂದ್ರೆ ಅದ್ರಿಗೆ ಎಲ್ಲದ್ರ ಮ್ಯಾಗೂ ಕ್ವಶನ್ಸ್ಗಳನ್ನ ತೊಗೊಂಡ್ರ, ಎಲ್ಲದ ಕ್ವಶನ್ಸ್ಗಳನ್ನ ಲಿಸ್ಟ್ ಮಾಡಿ ಕೊಟ್ಟಾರ. ಈಗ ಫಾರ್ ಎಕ್ಸಾಂಪಲ್ ಒಂದನೇದ್ದು ಯಾವುದೋ ರೋಮಿಯೋ ಜೂಲಿಯಟ್ 4 ಮಾರ್ಕ್ಸಿನ ಕ್ವಶನ್ಸ್ಗಳು ಅದ್ರ ಮ್ಯಾಗ ಬರೋದಿಲ್ಲ ಅಂತ ಐತಿ, ನೀವು ನೋಡ್ರಿ. ಆದರೆ ಕ್ವಶನ್ ಬ್ಯಾಂಕಿಗೆ ಹೋದ್ರಪ್ಪ ಅಂದ್ರೆ 4 ಮಾರ್ಕ್ಸಿನ ಕ್ವಶನ್ಸ್ಗಳ ಕೊಟ್ಟಾರ, ಅದನ್ನು ಬಿಡಿಸ್ಕೊಂತ ಕುಂತೀರಿ ನೀವು ರೀ, ಬೇಡ. ಹಂಗಂಗೆ ಕೆಲವೊಂದು ಯೂನಿಟ್ ಮೇಲೆ ಕೆಲವೊಂದು ಟೈಪ್ ಆಫ್ ಕ್ವಶನ್ಸ್ಗಳನ್ನ ಸೆಲೆಕ್ಟ್ ಮಾಡೋದಿಲ್ಲ, ಮತ್ತು ಅದ್ರ ಮ್ಯಾಗ ಕ್ವಶನ್ ಬ್ಯಾಂಕ್ನಾಗ ಕೊಟ್ಟು ಬಿಟ್ಟಾರ, ಮತ್ತು ಅವ್ನು ನೋಡ್ಕೊಂತ ಕುಂತೀರಿ ನೀವು, ಬೇಕಾಗಿಲ್ಲ. ಈಗ ಎಕ್ಸಾಮ್ ಟೈಮ್ ಓದಿದ್ರೇನು ಕೆಟ್ಟಲ್ಲ, ಬಟ್ ಈ ಸದ್ಯಕ್ಕೆ ಬೇಡ. ಹುಷಾರಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಹೋಗ್ರಿ. ಬ್ಲೂ ಪ್ರಿಂಟ್ ಪ್ರಕಾರ ನನಗೂ ಗೊತ್ತಿಲ್ಲ ಅದು, ಅಂದ್ರೆ ಗೊತ್ತಿಲ್ಲ ಅದು ಅಂದ್ರೆ ಏನು, ಇನ್ನೂ ಬ್ಲೂ ಪ್ರಿಂಟ್ ಬಂದಿದ್ದಿಲ್ಲ, ಕ್ವಶನ್ ಬ್ಯಾಂಕ್ ಬಂತು, ಅದ್ರ ಪ್ರಕಾರ ನೋಡಿಕೊಂಡು 1, 2 ನಾನು ತಪ್ಪಾಗಿ ಮಾಡಿಬಿಟ್ಟೇನೆ. 3 ಮಾರ್ಕ್ ಕ್ವಶನ್ಸ್ಗಳು ಆ ಯೂನಿಟ್ ಮೇಲೆ ಬರೋದಿಲ್ಲ, ಬಟ್ ನಾನು ಮಾಡಿಬಿಟ್ಟೇನೆ. ಹಿಂಗತೆ ತಪ್ಪಾಗೈತೆ ನನ್ನಿಂದ. ಆ ವಿಡಿಯೋಗಳನ್ನ ನೀವೇನು ನೋಡೋದು ಜरूरत ಬೀಳೋದು ನೋಡ್ಬೇಡ್ರಿ, ಹೌದಾ. ಹುಷಾರಾಗಿ ಒಟ್ಟು ಬ್ಲೂ ಪ್ರಿಂಟ್ ಹೆಂಗೈತಿ ಹಂಗತೆ ಹೋಗ್ರಿ, ಅಂದ್ರೆ ಚಲೋ ಆಗ್ತೈತಿ. ಇಲ್ಲಕಂದ್ರೆ ಏನು ದುಡಿದದ್ದು ನಮ್ಮ ಹಿಂದೆ ಇರ್ತದೆ, ಒಳ್ಳೇದು, ಅದೇನು ತಪ್ಪೇನಲ್ಲ. ಆದರೆ ಅದು ಈ ಎಕ್ಸಾಮ್ ಟೈಮ್ದಲ್ಲಿ ಅದು ಮಾಡುವಂಥದ್ದಲ್ಲ, ಸರಿನಾ. ಓಕೆ, ಬ್ಲೂ ಪ್ರಿಂಟ್ ಸರಿಯಾಗಿ ನೋಡ್ಕೊಡ್ರಿ. ಅದು PDF ಮಾಡಿ ಹಾಕು ಏನೋ ಅಂತ ವಿದ್ಯಾರ್ಥಿಗಳು ಕೇಳ್ತೀರಿ ಫ್ರೆಂಡ್ಸ್. ನಾನು ಅಷ್ಟು ಹುಷಾರಿಲ್ಲ, ಅಂದ್ರೆ ಹುಷಾರಂದ್ರೆ ಏನೋ ಈ ಟೆಕ್ನಾಲಜಿ ಅದು ಗೊತ್ತಿಲ್ಲ. ಒಂದೇನೋ ನನ್ನ ಮಕ್ಕಳು ಕಲಿಸ್ಕೊಟ್ಟಾರ ಹಿಂಗತೆ ಮಾಡಂತ ತಿಳ್ಕೊಂಡು ಅದು ಒಂದು ಮೆಥಡ್ನ ಇಟ್ಕೊಂಡು ಹೊಂಟ್ಬಿಟ್ಟೇನೆ. ನೀವೆಲ್ಲ ವಿದ್ಯಾರ್ಥಿಗಳು ಏನೋ ಕೇಳ್ತೀರಿ, ಬಟ್ ಅವ್ರು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಏನಾದ್ರು ಕ್ವಶನ್ಸ್ಗಳನ್ನ ಕೇಳಿದ್ರೆ. ಆದರೆ ಟೆಕ್ನಾಲಜಿಗೆ ಸಂಬಂಧಪಟ್ಟ ಏನಾದರೂ ಕೇಳಿದ್ರೆ ಅಂತಂದರೆ ನನಗೆ ಗೊತ್ತಿಲ್ಲ, ಅದಕ್ಕೆ ನಾ ಹಾಕ್ಲಿಕ್ಕೆ ಹತ್ತಿಲ್ಲ ಅಷ್ಟೇ, ಮತ್ತೇನು ವಿನಃ ಇಲ್ಲ. ನಿಮಗೇನು ಕೆಟ್ಟದ್ದು ಮಾಡ್ಬೇಕಂತ ನನಗೆ ಹೆಂಗೆ ಬರ್ತದೆ ಹೇಳ್ರಿ, ನಾನು ಶಿಕ್ಷಕ ಅದೇನೆ, ಸಾಧ್ಯನೇ ಇಲ್ಲ. ನಿಮ್ಮ ನಾನೇನು ಹೇಳಿ, ನಾನು ಯಾಕೆ ಕೆಟ್ಟದ್ದು ಮಾಡೋದಲ್ಲ, ಅದಲ್ಲ ಸಾಧ್ಯ ಇಲ್ಲ. ನಮ್ಗೆ ಅದು ಶೋಭೆ ತರೋದಿಲ್ಲ. ನಮ್ಮ ಪ್ರೊಫೆಷನ್ಗೆ ಟ್ರಿಕ್ ಮಾಡೋಕ್ಕೂ ಬೇಡ, ನಾ ಮಾಡೋದಿಲ್ಲ ಟ್ರಿಕ್. ನಿಮ್ಗೆ ಯಾಕೆ ನಾ ಮೋಸ ಮಾಡಲಿ ಹೇಳ್ರಿ, ಮಾಡೋದಿಲ್ಲ. ಏನು ಟ್ರಿಕ್ ಇಲ್ಲ ರೀ, ಆನೆಸ್ಟಾಗಿ ಹೇಳ್ತೀನಿ. ನನಗದು ಹಾಕ್ಲಕ್ಕೆ ಬರೋದಿಲ್ಲ, ಅದರಿಂದ ನನಗೆ ಹಾಕಕ್ಕೆ ಹತ್ತಿಲ್ಲ. ಆಮೇಲೆ ಮತ್ತೇನಂತಂದ್ರೆ, ಯಾವುದೋ ನಿಮಗೆ ಹಿಂಗೆ ಮಾತಿನ ಮೋಡಿ ಗಿಡಿ ಏನೂ ಇಲ್ಲ. ನಾನು ಕರೆಕ್ಟಾಗಿ ಹೇಳ್ತೇನೆ. ನಿಮ್ಮ ಮಾತಿನ ಮೋಡಿ ಇಲ್ಲ, ನಾನು ಮಾತಿನ ಮೋಡಿ ಯಾವುದರಲ್ಲಿ ಮಾಡೋದಿಲ್ಲ, ನಿಮಗಂತೂ ಮೊದಲೇ ಮಾಡೋದಿಲ್ಲ ವಿದ್ಯಾರ್ಥಿಗಳಿಗೆ. ಯಾಕ್ರಿ, ನಿಮ್ಗೆ ತಪ್ಪು ದಾರಿಗೆ ಹೇಳಿದ್ರೆ ಅಂದ್ರೆ ದೇವ್ರು ನಮಗೆ ಮೆಚ್ಚೋದಿಲ್ಲ ಫ್ರೆಂಡ್. ಹಾಗಾಗಿ ನಾನು ಹೇಳೋದು ಕರೆಕ್ಟ್ ಇರ್ತೈತಿ. ಹಿಂದಿನ ವಿಡಿಯೋಗಳಲ್ಲಿ ನಾನು ಈ 2025-26 ಮಾಡಲ್ ಕ್ವಶನ್ ಬ್ಯಾಂಕ್ ಬಂತಲ್ಲ, ಈ ಮಾಡಲ್ ಕ್ವಶನ್ ಬಿಟ್ಟಿರಲ್ಲ, ಈಗ ಹೇಳ್ತದ ಸರ್ಕಾರ ಇದರಿಂದ ಭಾಳ ಕ್ವಶನ್ಸ್ಗಳನ್ನ ತೆಗಿತೀವಿ ಅಂತೇಳಿ. ಆದ್ದರಿಂದ ನಾನು ಇಂಥ ಕ್ವಶನ್ ಬರ್ತಾವ ಅಂತ ಕೇಳಿದ್ರೆ ಬರ್ತಾವ್ರಿ, ಇದ್ರ ಮೇಲೆ ಜಾಸ್ತಿ ಬರ್ತಾವ ಅಂತ ಹೇಳ್ತೇವೆ. ಮೊದಲು ಅವ್ರು ಹೇಳಿರಲಿಲ್ಲ, ಹಾಗಾಗಿ ನೀವು ಯಾರು ಕೇಳಿದ್ರೆ ನಾನು ಹೇಳ್ತಿರ್ಲಿಲ್ಲ, ಗೊತ್ತಿಲ್ಲ ನನಗೆ ಹೆಂಗೆ ಹೇಳಬೇಕು ಅಂತಿದ್ದೆ. ಈಗ ಹೇಳ್ತೀನಿ, ಖಂಡಿತ ಓದ್ರಿ, ಮಾಡಲ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊಡ್ರಿ, ಆಮೇಲೆ ಕ್ವಶನ್ ಬ್ಯಾಂಕನ್ನು ಓದ್ರಿ. ಹೆಚ್ಚು ಕ್ವಶನ್ಸ್ಗಳು ಅಲ್ಲಿಂದ ಬರ್ತಾವ ಅಂತ ತಿಳ್ಕೊಂಡು ಗೌರ್ಮೆಂಟ ಹೇಳ್ತದ. ಆದ್ದರಿಂದ ಗೌರ್ಮೆಂಟ್ ಒಂದು ಆಸೆ ತೋರಿಸ್ತದ, ಆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡೋಕೆ ತಾವೆಲ್ಲ ಅದರ ಲಾಭವನ್ನು ತೆಗೆದುಕೊಡ್ಬೇಕು. ಓಕೆ ಫ್ರೆಂಡ್ಸ್, ಬರೀ ಸಾಕು, ಹೆಚ್ಚು ಮಾತಾಡೋದೇನೋ ಅಂತ ಅನಿಸ್ತದ. ಬರೀ ಕ್ವಶನ್ಸ್ಗಳನ್ನ ಬಿಡಿಸ್ಕೊಡ್ತೇನೆ. ಹೌದು, ನಾ ಮಾತಾಡಿದ್ದು ಯಾಕಂದ್ರೆ ನನಗೆ ಗೊತ್ತಿರುವಷ್ಟು ನಿಮ್ಗೆ ಗೊತ್ತಿರೋದಿಲ್ಲ, ಹೌದಾ. ಹಾಗಾಗಿ ನಿಮಗೆ ನಾನೊಂದು 2-3 ನಿಮಿಷ 4-5 ನಿಮಿಷ ಹೆಚ್ಚಿಗೆ ಆಗ್ಬೋದು, ಬಟ್ ಉಪಯುಕ್ತ ಇರುವಂಥ ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟಿನಿ. ಬರೀ MC ಕ್ವಶನ್ಸ್ಗಳನ್ನ ಬಿಡಿಸ್ಕೊಳ್ತೇನೆ. ದ ವರ್ಡ್ ಗ್ಯಾರಿಸ್ ಸನ್ ಅದು ಗೊತ್ತದ ನಿಮ್ಗೆ. ದ ವರ್ಲ್ಡ್ ವಿಲ್ ಪೇ ನೋ ವರ್ಷಿಪ್ ಟು ದಿ ಗ್ಯಾರಿಸ್ ಸನ್ ಅಂತ ತಿಳ್ಕೊಂಡು ರೋಮಿಯೋ ಜೂಲಿಯಟ್ ಅಲ್ಲಿ ಬರ್ತದ.
ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಇನ್ ರೋಮಿಯೋ ಅಂಡ್ ಜೂಲಿಯಟ್. ಗ್ಯಾರಿಶ್ ಸನ್ ಅಂತಾರೆ. ಇದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಈ ವರ್ಡ್ ಯೂಸ್ ಮಾಡ್ತೀವಿ. ಸನ್ ಮೀನಿಂಗ್ ಆಗ್ತದೆ. ಸನ್ ಇಲ್ಲಿ ತುಂಬಬೇಕಾಗ್ತದೆ. ಸನ್ ತುಂಬಿಟ್ರಿ. ಸರಿನಾ? ನೆಕ್ಸ್ಟ್ ಬರ್ತೀವಿ. ಸೆಕೆಂಡ್ ಕ್ವಶನ್, ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆಸ್ ದೇ ಪ್ಲೇಸ್ ಅಲ್ಲ, ಆಸ್ ದೇ ಟೇಕ್ ಪ್ಲೇಸ್ ಅನ್ಬೇಕ್ರಿ. ಅಲ್ಲಿ ಆಸ್ ದೇ ಟೇಕ್ ಪ್ಲೇಸ್ ಇನ್ ಟ್ರೂ ಡಿಯರ್. ಟೇಕ್ ಅಂತ ಒಂದು ಶಬ್ದ ಬೇಕಿಲ್ಲ, ಬಂದಿಲ್ಲ. ಓಕೆ, ನಿಮ್ಗೆ ಗೊತ್ತದ ಇದು ಸ್ವಲ್ಪ ಟಫ್ ಕ್ವಶನ್ ಅಂತ ತಿಳ್ಕೊಂಡು. ಏನಂದ್ರೆ ಒಂದು ಘಟನಾವಳಿಗಳ ಸೀಕ್ವೆನ್ಸ್ ಕೊಟ್ಟಿರ್ತಾರೆ. ಅಲ್ಲಿ ಮೊದಲ ಗಾರ್ಡ್ ಡಿಸ್ಮಿಸ್ ಆಗ್ತಾನ, ದೆನ್ 600 ಫ್ರಾಂಕ್ಸ್ ಎಕ್ಸ್ಪೆಂಡಿಚರ್ ಬರ್ತೈತಿ, ಹಿಂಗೆಲ್ಲ ಹೇಳ್ತಾರ. ಮೊದಲು ಹೆಂಗೆ ಡಿಸ್ಮಿಸ್ ಆಗಲ್ಪಡ್ತಾನ್ರಿ, ನೆಕ್ಸ್ಟ್ ಹೆಂಗೆ ಮೊದಲಿದೆ. ಅದಕ್ಕೆ ನೀವೇನು ಮಾಡ್ರಿ ನೀವು ಫ್ರೆಂಡ್ಸ್, ಹಿಂಗೆಲ್ಲ ಹೋಗ್ಬೇಡ್ರಿ ನೀವ್ರಿ. ನೀವೇನು ಮಾಡ್ರಿ, ಎದೊಳಗೆ ಫಸ್ಟ್ ಪಾಯಿಂಟು, ಬಿದೊಳಗೆ ಫಸ್ಟ್ ಪಾಯಿಂಟು, 3ದೊಳಗೆ, ಸಿದೊಳಗೆ ಫಸ್ಟ್ ಪಾಯಿಂಟು, ಡಿದೊಳಗೆ ಫಸ್ಟ್ ಪಾಯಿಂಟ್ ನೋಡ್ಬೇಡ್ರಿ. ಮುಂದಿನ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಈ 4ಗಳಲ್ಲಿ ಯಾವ್ದು ಮೊದಲು ಬರುತ್ತಾ ಡೆಫಿನೆಟ್ಲಿ ಅಲ್ಲಿರುವಂಥ ಸೀಕ್ವೆನ್ಸು ಕರೆಕ್ಟಾಗಿ ಇರ್ತದೆ. ಈ ಉದಾಹರಣೆ, ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ಡೆತ್ ಸೆಂಟೆನ್ಸ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರೆಸನ್ಮೆಂಟ್ ಅಂತದ. ಇವೆರಡುಗಳಲ್ಲಿ ಮೊದಲು ಗಾರ್ಡ್ ಹೆಂಗೆ ಡಿಸ್ಮಿಸ್ ಆಗಲ್ಪಡ್ತಾನ, ಮೊದಲ ಡೆತ್ ಸೆಂಟೆನ್ಸು ಗಿಲೋಟಿನ್ನು ಅವೆಲ್ಲ ಇರ್ಲಾರ್ದಕ್ಕೆ ಮೊದಲಿದು ಲೈಫ್ ಟೈಮ್ ಇಂಪ್ರೆಸನ್ಮೆಂಟ್ ಆಗಿ ಕನ್ವರ್ಟ್ ಆಗ್ತದೆ. ಆನಂತರ ಹಾಗಾದ್ರೆ ಘಟನೆ ನೋಡಿದ್ರೆ ಇದು ಮೊದಲು ಬರುತ್ತೆ, ಇದು ಇವೆರಡುಗಳಲ್ಲಿ ಇದು ಬರ್ತದೆ. ಇದನ್ನು ತಗೊಂಡು ಇದಕ್ಕೆ ಕಂಪೇರ್ ಮಾಡು. ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಅಂತದ. ಜೈಲ್ನಾಗ ಇಟ್ಟ ನಂತರ, ಲಾಕಪ್ನಾಗ ಇಟ್ಟ ನಂತರ ಅವು ಓಡೋದಿಲ್ಲ. ಈ ಓಡುದಿಲ್ಲ ಅನ್ನುವಂಥದ್ದು ಮೊದಲು ಬರುತ್ತೋ, ಇದು ಮೊದಲು ಬರ್ತೈತೆ. ಹಾಗಾದ್ರೆ ಇದು ಬಿಟ್ಟು. ನೆಕ್ಸ್ಟ್, ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಅಂತದ. ಅಯ್ಯೋ, ಇದು ಅದೇ ಆಯ್ತು, ಇದು ಅದಾಯ್ತು, ಇವೆರಡುಗಳು ನಂತರ ನಡೀತವೆ. ಇವನ್ನ 4ಗಳನ್ನು ನೋಡ್ಕೊಂಡ್ರೆ ಅಂದ್ರೆ ಈ ಘಟನೆ ಮೊದಲದಲ್ಲ. ಡೆಫಿನೆಟ್ಲಿ ಹಿಂಗತ್ತೆ ನೋಡ್ರಿ. ನೀವು ಮುಂದೆಲ್ಲ ಇದನ್ನೆಲ್ಲ ನೋಡ್ಲಿಕ್ಕೆ ಹೋಗ್ಬೇಡ, ರಾಂಗ್ ವೇ. ಮತ್ತೆ ಮುಂದಲ್ಲಿ ಯಾವಾಗ ನೋಡು ಪರ್ಸನ್ ಬರ್ತಂದ್ರೆ ನನಗೆ ಇಲ್ಲ ಐತಲ್ಲ, ಇದು ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ ಅಂತ ಕೊಟ್ಟರು, ಇಲ್ಲಿ ಸಹಿತ ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ ಅಂತ ಕೊಟ್ಟರು. ಅವಾಗ ಏನು ಮಾಡೋದು, 2 ಘಟನೆಗಳು ಸೇಮ್ ಅದಾವ. ಅವಾಗ ಏನು ಮಾಡೋದು, 2ನೇ ಪಾಯಿಂಟ್ ನೋಡಿದ್ರು, ಈ 2ನೇ ಪಾಯಿಂಟ್ ನೋಡಿದ್ರು, ಈ 2 ಘಟನೆಗಳಲ್ಲಿ ಯಾವ್ದು ಮೊದಲು ನಡಿತೈತಿ ಅದನ್ನು ಚೂಸ್ ಮಾಡ್ಬೋದು. ಫಿನಿಶ್. ಈ ರೀತಿ ನೀವು ಮಾಡ್ಕೋಬೇಕು. ಒಂದೊಂದು ಸಾರಿ 2ನೇದ್ದೂ ಸೇಮ್ ಬಂತಪ್ಪ, ಅವಾಗ 3ನೇದಕ್ಕೆ ಬರ್ರಿ. ಏನ್ರಿ ಹಿಂಗರಿ ಇದೇನಪ್ಪ ಅಂತಂದ್ರೆ 4 ಮಂದಿ ಆಟಕ್ಕೆ ಹಚ್ಚಿರ್ತಾರ, ಒಬ್ಬನ ಸೆಲೆಕ್ಟ್ ಮಾಡ್ಬೇಕಾಗೈತಿ. ಏನು ಮಾಡೋದು, 4 ಮಂದಿಗೆ ಯಾರು ಇಬ್ರು ಸೇಮ್ ಬಂದ್ರಪ್ಪ, ಮತ್ತೆ ಕಾಂಪಿಟೇಷನ್ ಇಡ್ತಾರೆ. ಸೂಪರ್ 6 ಇಬ್ರು ಕಾಂಪಿಟೇಷನ್ ಇಡ್ತಾರೆ. ಇಬ್ಬರದ್ರ ಮತ್ತೆ ಸೂಪರ್ 6ನಾಗೂ ಸೇಮ್ ಹೊಡೆದ್ರಪ್ಪ, ಮತ್ತೊಂದ್ಸಲ ಕಾಂಪಿಟೇಷನ್ ಇಡ್ತಾರೆ. ಯಾರು ಗೆಲ್ತಾರ ಅವ್ರಿಗೆ. ಅದೇ ತರಹ ನೀವು ಈ ಟೈಪ್ ಆಫ್ ಕ್ವಶನ್ ಅನ್ನ ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕಾಗ್ತದೆ. ಹುಷಾರಿ, ಗೊತ್ತಿರಲಿ ನಿಮಗೆ. ನಾನೆಲ್ಲ ವಿಡಿಯೋಗಳು ನೋಡ್ತಾ ಹೋಗ್ರಿ ನೀವ್ರಿ. ಈ ಲೆಸನ್ ವೈಸ್ ಬಿಡಿಸಿನಲ್ಲ ಫ್ರೆಂಡ್, ಲೆಸನ್ ವೈಸ್, ಪೋಯಮ್ ವೈಸ್ ಈ ಎಲ್ಲ 1 ಮಾರ್ಕ್ ಕ್ವಶನ್ಸ್ಗಳನ್ನೆಲ್ಲ ಬಿಡಿಸಿ ಹಾಕೇನಿ, 2 ಮಾರ್ಕ್ ಕ್ವಶನ್ಸ್ಗಳೆಲ್ಲ ಬಿಡಿಸಿ ಹಾಕೇನಿ, 3 ಮಾರ್ಕ್ ಕ್ವಶನ್ಸ್ಗಳೆಲ್ಲ ಬಿಡಿಸಿನಿ. 2 ಯೂನಿಟ್ ಮಾಡಬೇಕು, ಮಾಡ್ತೇನೆ. 4 ಮಾರ್ಕ್ ಕ್ವಶನ್ಸ್ಗಳನ್ನ ಬಿಡಿಸಿಲ್ಲ, ವೇಟ್ ಮಾಡ್ರಿ, ಬಿಡಿಸ್ತೇನೆ. ಅಲ್ಲೆಲ್ಲ ಹೇಳೇನಿ ಅಲ್ಲೇ, ಯಾಕಂದ್ರೆ ಇದು ಕ್ವಶನ್ ಪೇಪರ್, ಹಿಂಗಾಗಿ ಭಾಳ ಹೇಳಕ್ಕಾಗೋದಿಲ್ಲ. ಅದು ಕ್ವಶನ್ ಬ್ಯಾಂಕ್ ಅಲ್ಲ, ಅದು ಡಿಟೇಲ್ 1 ಯೂನಿಟ್ ಇರ್ತದೆ, ಡಿಟೇಲ್ ಹೇಳ್ತೀನಿ, ಭಾಳ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅಲ್ಲಿ ಅಲ್ಲೇನು ಆ ಸಮಯ ಇದ್ದಾಗ ಅಲ್ಲಿನ ಸ್ವಲ್ಪ ನೋಡ್ಕೊಡಿ. ಓಕೆ, ಇದು ಕ್ವಶನ್ ನಂಬರ್ 3. ಇದೇನದಲ್ಲ, ದ ಮೇನ್ ಸ್ಪೀಕರ್ ಆಫ್ ದ ಪೋಯಮ್ ಆನ್ ಚಿಲ್ಡ್ರನ್. 2 ಸ್ಪೀಕರ್ಗಳು ಬರ್ತಾರೆ, ನಿಮ್ಗೆ ಗೊತ್ತೈತೆ ಅಲ್ಲಿ. ಅದು ಎ ವುಮನ್ ವಿತ್ ಬೇಬ್ ಇನ್ ಹರ್ ಬಾಸಮ್ ಒಬ್ಬರು ಬರ್ತಾರ, ಒಂದೇ ಏನೋ ಕ್ವಶನ್ ಕೇಳ್ತಾನ. ನಂತರ ಫಸ್ಟ್ ಕ್ವಶನ್ ಕೇಳ್ತಾನೆ, ಇಡೀ ಪೋಯಮ್ ಅನ್ನ ಹೇಳೋರು ಮೇನ್ ಸ್ಪೀಕರ್ ಯಾರಂದ್ರೆ ಪ್ರಾಫೆಟ್ ಒಬ್ಬ ಗುರು. ಪ್ರಾಫೆಟ್ ಅಂದ್ರೆ ಪರ್ಸನ್ ಸೆಂಟ್ ಬೈ ಗಾಡ್ ಅಂತ ಕರೀತಾರೆ. ದೇವರ ಪ್ರತಿನಿಧಿ ಅಂತೀವಿ ಪ್ರಾಫೆಟ್, ಗೊತ್ತದ ನಿಮಗೆ. ನೆಕ್ಸ್ಟ್ ಬರ್ತೀರಿ 4th ಕ್ವಶನ್. ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ಆರ್ ವಿತ್ ರೆಫರೆನ್ಸ್ ಟು ದ ಪ್ಲೇ ಸನಿ ಮಾರ್ನಿಂಗ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕರೀತಾರೆ. ಇಲ್ಲಿ ಮ್ಯಾಚಿಂಗ್ ಮಾಡ್ಕೋಬೇಕು. ವೈಡ್ ಬೋರ್ ಹೆಡ್, ಇನ್ನು ನೋಡಿದ್ರೆ ಲಾರಾಸ್ ಬುಡ್ವಾ, ಇದು ಕರೆಕ್ಟ್ ಆಗ್ತದಲ್ರಿ. ಇಲ್ಲ ಟೈಗರ್ ಸ್ಕಿನ್ ಅದ ಲಾರಾ, ಹೌದು, ಐ ಆಮ್ ಸಾರಿ. ವೈಡ್ ಬೋರ್ಸ್ ಹೆಡ್ ಏನಾಗ್ತದ, ಗೊಂಜಾಲೋಸ್ ಸ್ಟಡಿ ಒಳಗೆ ಇಟ್ಟಿರ್ತಾನ. ನಾನು ಹಂಟ್ ಮಾಡ್ತೀನಿ ಅಂತ, ನೀನೇನು ಹಂಟ್ ಮಾಡ್ತೀವಿ, ಬಾ ನಮ್ಮ ಮನೆಗೆ ತೋರಿಸ್ತೀನಿ, ನನ್ನ ಸ್ಟಡಿ ಒಳಗೆ, ರೂಮ್ನೊಳಗರೆ. ಸ್ಟಡಿ ಅಂದ್ರೆ ಅಭ್ಯಾಸ ಅಂತ ಅಲ್ಲ, ನನ್ನ ಸ್ಟಡಿ ಒಳಗೆ ಕಾಡಂದಿ ತಲೆ ಇಟ್ಟಿನ.
ಆನೆನ ಗಂಡಸ ನನ್ನ ಮನೆಗೆ ಬಾ, ನನ್ನ ಬುಡುವಾದಲ್ಲಿ, ಬುಡುವ ಅಂದ್ರೆ ಪರ್ಸನಲ್, ಲೇಡೀಸ್ ಪರ್ಸನಲ್, ನನ್ನ ಬುಡುವಾದಲ್ಲಿ ಟೈಗರ್ ಸ್ಕಿನ್ ಹಾಕಿ ನಾನು ಟೈಗರ್ ಹಂದಿ ಬೇಟೆ ಇಡ್ತಾನಂತ, ಹಂದಿ ಅಂತ ಅವ್ನಿಗೆ ಟಾಂಗ್ ಹೊಡಿತಾಳ್ರಿ. ಗೊತ್ತೈತಲ್ಲ ನಿಮಗ್ರೆ. ಹಾಗಾಗಿ ಅದೇನಾಗ್ತೈತೆ ಅಂತಂದ್ರೆ ವೈಲ್ಡ್ ಬೋರ್ಸ್ ಹೆಡ್ ಡಾನ್ ಗೊಂಜಾಲೋ ಸ್ಟಡಿ ಅದಲ್ಲ, ಟೈಗರ್ ಸ್ಕಿನ್ನ ಬುಡುವ, ಲಾರಾಸ್ ಬುಡುವ, ಹ್ಯಾಂಡ್ ಕರ್ಶಿಫ್ ಅದು ಗೊತ್ತೈತಲ್ಲ ನಿಮ್ಗೆ, ಯೂಸ್ಡ್ ಆಸ್ ಅ ಶೂ ಬ್ರಷ್ ಅಂತ. ಈ ರೀತಿ ನಾವು ನೋಡ್ಕೋಬೇಕ್ರಿ. ಯಾವ್ದಕ್ಕೆ ಯಾವ್ದು ಮ್ಯಾಚ್ ಆಗುತ್ತ ನೋಡ್ಕೋಬೇಕು. ನಾ ಮೊದಲು ಮಾಡಿಟ್ಟಿನಿ ಅಂತ ಹೇಳಿದ್ನಲ್ರಿ, ನಾನು ಈ ಗೆರಿ ಹಾಕೊಂತ ಕುಂತ್ರೆ ಲೇಟ್ ಆಗುತ್ತೆ ಅಂತ ತಿಳ್ಕೊಂಡು ಫಸ್ಟ್ ಮಾಡಿಟ್ಕೊಂಡ್ಬಿಟ್ಟಿನಿ. ಮಾಡಿಕೊಂಡು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ವೈಡ್ ಬೋರ್ಸ್ ಹೆಡ್ ಥರ್ಡ್ ಆಗ್ತದೆ ರೀ. ನೆಕ್ಸ್ಟ್ ಸೆಕೆಂಡ್ ಇದೇನಾಗ್ತದಲ್ಲ, ಬೀಕ್ ಫಸ್ಟ್ ಬರ್ತೈತೆ ರೀ, ಸೀಕ್ ಸೆಕೆಂಡ್ ಬರ್ತೈತಿ, ಥರ್ಡು ಫಸ್ಟು ಸೆಕೆಂಡು, ಥರ್ಡು ಫಸ್ಟು ಸೆಕೆಂಡು, ಈ ಆಪ್ಷನ್ ಕರೆಕ್ಟ್ ಆಗ್ತೈತಿ. ಇದನ್ನು ಬರ್ದ್ಬಿಡ್ರಿ. ಕ್ವಶನ್ ನಂಬರ್ 5. In the story, the gardener dash found it hard to decide whether the old man's arrival was for the better or for the worse. ಯಾರು ಹೇಳ್ತಾರೆ ಈ ತರಹ? ಓನರ್ಸ್ ವೈಫ್ ಹೇಳ್ತಾರ. ಯಾಕೆ ಗೊತ್ತದ ನಿಮಗೆ? ಓನರ್ಸ್ ಅಂದ್ರೆ ದ ಗಾರ್ಡ್ನರ್ ಅವ್ರ ಮನೆಗೆ ಆಳಾಗಿ ಬಂದ ನಂತರ ಅವ್ರ ಗಂಡನ ಒಂದು ಬಿಹೇವಿಯರ್ನಲ್ಲಿ ಚೇಂಜಸ್ ಆಗ್ತದೆ. he started to lead a colorful life ಅಂತದ. He engaged himself in umpteen vices ಅಂತದ, umpteen vices, and he engaged himself in adultery ಅಂತದ. He became lethargic ಅಂತದ. ಇವೆಲ್ಲ ಕೆಟ್ಟದ್ದು, ಆಗಬಾರ್ದಿತ್ತು. ಅವ್ರ ಹೆಂಡತಿಗೆ ಭಾಳ ತೊಂದರೆ ಆಯ್ತು. ನನ್ನ ಗಂಡ ಕೆಟ್ಟದಾಗ್ಲಿಕ್ಕತ್ತೇನ, ಮೊದಲು ಚಲೋ ಇದ್ದ. ಓಲ್ಡ್ ಮ್ಯಾನ್ ಬಂದದ್ದು ಒಂದು ರೀತಿ ಚಲೋ ರೀ, ಇನ್ಕಮ್ ಜಾಸ್ತಿ ಆಗೈತಿ, ಗೊತ್ತದ ನಮಗೆ. ಸ್ವಲ್ಪ ಹೊಲದದ್ದು ಜಾಸ್ತಿ ಹೊಲ ಎಲ್ಲ ಖರೀದಿ ಮಾಡಿದ್ರು. ಒಂದು ರೀತಿ ನೋಡಿದ್ರೆ ಓಲ್ಡ್ ಮ್ಯಾನ್ ಬಂದದ್ದು ಅವನಿಗೆ ಚಲೋ ಆಯ್ತು, ಒಂದು ರೀತಿ ನೋಡಿದ್ರೆ ಗಂಡ ಹಾಳಾಗ್ಲಿಕ್ಕತ್ತೆಲ್ಲ ಕೆಟ್ಟದ್ದು. ಅದಕ್ಕೆ ಆಕೆ ಏನು ಮಾಡ್ತಾಳೆ, ಶಿ ವಾಸ್ ಇನ್ ಡಿಲೆಮಾ, ಶಿ ಕುಡ್ ನಾಟ್ ಡಿಸೈಡ್. ಇಟ್ ವಾಸ್ ಶಿ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ whether the old man's arrival was for the better or for the worse ಅಂತಕ್ಕಂಥದ್ದು. ಯಾರ ಚಿಂತೆ ಇದೆಯಲ್ಲ ಅಂತ ಕೇಳಿದ್ರೆ ದ ಓನರ್ಸ್ ವೈಫ್. ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಮತ್ತು ಅನಿವಾರ್ಯ ಐತಿ, ಅದು ಕೊಡ್ಬೇಕಂತ ಅನಿಸ್ತದೆ ನನಗೆ. ಕೊಡ್ದಿದ್ರಪ್ಪ ಅಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು, ಸ್ಲೋ ಇರುವಂಥ ವಿದ್ಯಾರ್ಥಿಗಳಿಗೆ ಭಾಳ ಹಾರ್ಡ್ ಆಗ್ತದೆ. ಹಾಗಾಗಿ ನಿಮ್ಗಿಬ್ಬರಿಗೂ ಕವರ್ ಆಗಿರ್ಬೇಕು ಆ ಟೈಪ್. ಫಾಸ್ಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಬೋರ್ ಆಗಬಾರ್ದು, ಸ್ಲೋ ಇಂಥ ವಿದ್ಯಾರ್ಥಿಗಳಿಗೆ ಶೋಲು ಸಂಜೀವಿನಿ ಆಗಬೇಕು, ಆ ಥರ. ವಿಚ್ ಆರ್ ದ ಫಾಲೋವಿಂಗ್ ಕೋಟ್ ಸ್ಟೇಟ್ಮೆಂಟ್ ನೋಡೋಣ. ಈಸ್ ಬೈ ಬರ್ನಾರ್ಡ್ ಶಾ. ಕೋಟ್ ಅಂದ್ರೆ ಕೊಟೇಶನ್. ಹಿಂಗತ್ತೆ ಇನ್ವರ್ಟೆಡ್ ಕಾಮದಾಗ ಇಡಬೇಕಾಗಿತ್ತು, ಇನ್ವರ್ಟೆಡ್ ಕಾಮದಾಗ ಇಟ್ಟಿಲ್ಲ. ಉಷ್ಟು ಅವೇ ಇರೋದ್ರಿಂದ ಏನು ಅದೇನು ಹಂಗೇನಿಲ್ಲ, ಕರೆಕ್ಟ್ ಅದಾರ, ಏನು ತೊಂದರೆ ಇಲ್ಲ. ಈ ಕೆಲವು ಮಾತುಗಳದಾವೆ ಇಲ್ಲಿ. ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಫಾರ್ ಅಂತ ತಿಳ್ಕೊಂಡು ಒಬ್ರು ಹೇಳ್ತಾರ. ದಿಸ್ ಕ್ವೈಟ್ ಡಸ್ಟ್ ಎಮಿಲಿ ಡಿಕಿನ್ಸನ್ ಅವ್ರು ಹೇಳ್ತಾರ. ಇದನ್ನೊಬ್ರು ಯಾರೋ ಹೇಳ್ತಾರೆ, ಸದ್ಯಕ್ಕೆ ನನ್ನ ಮೈಂಡ್ ವರ್ಕ್ ಮಾಡ್ತಾ ಇಲ್ಲ. ಎವ್ರಿ ಬುಕ್ ಅಂತ ತಿಳ್ಕೊಂಡು ಇದನ್ನೊಬ್ರು ಹೇಳ್ತಾರ. ಅವರು ಎಮಿಲಿ ಇದೊಂದು ಒಡಿಸ್ಸಿ ಹೋಮರ ಅವ್ರು ಹೇಳ್ತಾರ. ದ ಗಾಡ್ಸ್ ರಾಟ್ ಇದನ್ನ ಹೇಳ್ತಾರ. ಎಸ್, ಇದನ್ನ ಒಡಿಸ್ಸಿ ಅವರು ಹೇಳ್ತಾರ. ಒಡಿಸ್ಸಿ ಅಂತ ಗೊತ್ತಾ, ಹೋಮರ್ ಹೇಳ್ತಾರ. ಎವ್ರಿ ಬುಕ್ ಬೀಯಿಂಗ್ ವರ್ತ್ ಬೀಯಿಂಗ್ ರೀರೆಡ್ ಹ್ಯಾಸ್ ಬೀನ್ ರಿಟನ್ ಬೈ ದ ಸ್ಪಿರಿಟ್ ಅಂತ ತಿಳ್ಕೊಂಡು ಜಾರ್ಜ್ ಬರ್ನಾರ್ಡ್ ಶಾ ಹೇಳ್ತಾರ. ಐತ್ರಿ. ಇದನ್ನೊಂದು ಯಾರೋ ಹೇಳ್ತಾರೆ, ಬರೋಲ್ಲ, ಇದೊಂದು ಯಾರೋ ಹೇಳ್ತಾರ, ಬರ್ತಾ ಇಲ್ರಿ ಇದು, ಸಾರಿ. ಇದೊಂದು ಯಾರೋ ಹೇಳ್ತಾರ, ಆದರೆ ಇದ್ರ ಬಗ್ಗೆ ಹೇಳ್ತಾರ, ಸನ್ಸೆಟ್ ಬಗ್ಗೆ ಹೇಳ್ತಾರೆ. ಅವರು ಬರ್ನಾರ್ಡ್ ಶಾ ಅವರು ಸನ್ಸೆಟ್ ಅಷ್ಟೇ ಅಲ್ಲ, ನಮ್ಮ ಲೈಫ್ ಬಗ್ಗೆನೂ ಹೇಳ್ತಾರ ಅಂತ ತಿಳ್ಕೊಂಡು ಅದ. ಓಕೆ, ಹಿಂಗೆಲ್ಲ ಅದ. ಈ ಸದ್ಯಕ್ಕೆ ನನಗೆ ಅದನ್ನ ಮೈಂಡ್ ಈ ಕಡೆ ಐತಲ್ಲ ಫುಲ್ಲಾಗಿ, ಹಂಗಾಗಿ ಒಂಚೂರು ನೆನಪು ಮಾಡ್ಕೊಳ್ಳೋ ಸಾಧ್ಯ ಆಗ್ತಾ ಇಲ್ಲ. ನಾನು ಟೆಕ್ಸ್ಟ್ ಬುಕ್ ತೆಗೆದ್ರೆ ಸಿಗ್ತೈತೆ ಅದು. ಒಂದು 2 ನಿಮಿಷ ಬಿಟ್ಟು ನಾನೇ ಮಾಡ್ಕೊಂಡು ನಾನೇ ಹೇಳ್ತೇನೆ, ನೋಡ್ಲಾರ್ದೇ ಹೇಳ್ತೇನೆ. ಓಕೆ ಫ್ರೆಂಡ್, ಹಾಗಾದ್ರೆ ಇವ್ರು ಏನಂತಾರಂದ್ರೆ, ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದಂಥ ಮಾತು ಯಾವ್ದು ಇದ್ರೊಳಗೆ ಅಂತೇಳಿ ನಾನು ನೋಡೀನಿ ಫ್ರೆಂಡ್. ಇದನ್ನ ಇವು ಎಲ್ಲವೂ ನೋಡೇನ್ರಿ, ಎಲ್ಲದನ್ನು ನೋಡೀನಿ. ಇದು ಸ್ಟೇಟ್ಮೆಂಟ್. ಬಟ್ ಟೆಕ್ಸ್ಟ್ ಬುಕ್ ಏನು ತೆಗೆದು ನೋಡಿಲ್ರಿ. ಈಗ ನನಗೆ ಖಾತ್ರಿ ಇದ್ದಾರೆ, ಈ ಸತಕ್ಕೆ ಟೆಕ್ಸ್ಟ್ ಬುಕ್ ನೋಡಿದ್ರೆ ಇದನ್ನು ನೋಡಿದ್ದಿದ್ದಲ್ಲ ನಾನು, ನೆನಪಿರ್ತಿತ್ತು, ಸ್ವಲ್ಪ ದಿವಸದಿಂದ ಆಗೈತೆ ಅದು. ಓಕೆ ಬರ್ರಿ, ಇದನ್ನ ಜಾರ್ಜ್ ಬರ್ನಾರ್ಡ್ ಶಾ ಅವ್ರು ಹೇಳ್ತಾರೆ. ನೆಕ್ಸ್ಟ್ 7th ಕ್ವಶನ್. ಅಕಾರ್ಡಿಂಗ್ ಟು ಜಾರ್ಜ್ ಮಿಕೇಶ್, ಇದು ಲೆಸನ್ ಇದು, ಥ್ರೂ ಎ ಟ್ರಾವೆಲರ್ಸ್ ಐ, ಯಾವುದದು, ಜಪಾನ್ ಬ್ರೆಜಿಲ್. ಎಸ್, ದ ಡ್ಯಾಶ್ ಹ್ಯಾಸ್ ಮೋರ್ ಡೇಂಜರ್ಸ್ ದ್ಯಾನ್ ಎನಿಥಿಂಗ್ ಇನ್ ಜಪಾನ್. ಈಟಿಂಗ್ ಸೂಪ್ ರೀ, ವೈಲ್ ಈಟಿಂಗ್ ಸೂಪ್ ದೇ ಮೇಕ್ ಅ ಫಿಯರ್ಫುಲ್ ನಾಯ್ಸ್. ಹೌದಲ್ಲ, ದಟ್ ಹ್ಯಾಸ್ ಮೋರ್ ಡೇಂಜರಸ್ ಅಂತಾರ. ಏನದು? ಈಟಿಂಗ್ ಸೂಪ್.
ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ವೋಟರ್. ಇದಷ್ಟು ನೋಡ್ಬೇಕ್ರಿ ನಾವ್ರಿ. ಇದ್ರಾಗ ಯಾವ ದೇರ್ ಆರ್ 4 ಸ್ಟೇಟ್ಮೆಂಟ್ಸ್ and only one is correct. The other 3 are incorrect. We have to find the correct one. Okay. Rufus OKK voted only for PAP. No, he voted for both. Okay. Elders expressed their willingness to vote for Madhuka. Elders Madhuka ಹಾಕ್ತಿವಿ ಅಂದಿಲ್ಲ ಅವರು. ಎಲ್ಡರ್ಸ್ ಅಂದಿದ್ದು ಮಾರ್ಕಸ್ ಐಬಿಗೆ ಹಾಕ್ತಿವಿ ಅಂದರು. ರೂಫನ್ ಜೊತೆ ಮಾತಾಡ್ತಾರೆ. ಸೊ ಇಟ್ ಈಸ್ ಆಲ್ಸೋ ರಾಂಗ್. Rufus OKK tore the ballot paper into two pieces and put one half in each box. ಇದು ರೈಟ್ ಐತ್ರಿ. ಮಾರ್ಕಸ್ ಐಬಿ ನೋ ದಟ್ he would be defeated. No, he would get a landslide victory. ಹಾಗಾಗಿ ಆ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ದ ರಿಮೈನಿಂಗ್ ones are incorrect ones. Coming to 9th question. Dash is the owner of Ram Cycles. ಇವರೇ ಎಸ್ ಕನಕರ್ಜನ್ರಿ. ಸುಳ್ಳು ಹೇಳ್ತಾರಲ್ಲ ಅವರು. ಅಂಡರ್ ಕವರ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇರ್ತಾರೆ ಅವರು, ನಮ್ಮ ಸರ್ ಸೈನಾಸ್ ಸರ್. ಹಾಗಾಗಿ ಲೇಡೀಸ್ ಸೈಕಲ್ ಶಾರ್ಟೇಜ್ ಒಂದು ಇರ್ತದೆ. ಹಿಂಗಾಗಿ ಕೊಟ್ಟ ಸ್ಟೇಟ್ಮೆಂಟ್ ರಾಂಗ್ ಐತೆ ಅಂತ ಹೇಳ್ತಾರೆ. ಓನರ್ ಸೈಕಲ್ ರಾಮ್ ಸೈಕಲ್ಸ್ ಓನರ್ ಯಾರು? ಎಸ್ ಕನಕರ್ಜನ್. ಮುತು ಭಾಸ್ಕರ್ನ ಇವರು ಸಾಂಗ್ ಬರ್ದವ್ರಿ, ಸೈಕಲ್ ಸಾಂಗ್. ಶಿರಾನ್ ಶೋಕ್ ಅಂತದ್ದು ಡಿ ಸಿ ಅವ್ರಿ. ಎನ್ ಕಣಮಲ್ಲ ಇವರು ಸೆಂಟ್ರಲ್ ಕೋಆರ್ಡಿನೇಟರ್ ಇವರು ಅಂಡ್ ಪಯೋನಿಯರ್ ಸೆಂಟ್ರಲ್ ಎನ್ ಕಣಮಲ್ ಇವರು. ಏನೋ ಅದಾರಲ್ಲ ಹೆಣ್ಮಕ್ಳು, ನಮ್ಮ ಬಿಬಿ ಜಮೀಲಾ ಬಿಬಿ ಅಂತಲ್ಲ, ಫಾತಿಮಾ ಅಂತದಾರ, ಆಕಿ ಮನೋರ್ಮಣಿ ಅಂತದಾರ, ಕ್ವಾರಿ ವರ್ಕರ್. ಓಕೆ, ಹಂಗೆ ಸುಮ್ಮನೆ ಬಾಯಿ ಬರ್ತಾರ ಅವ್ರು. ಏನು ಮೈಂಡ್ ಮುಂದೆಲ್ಲ ಓಪನ್ ಆಗ್ತದೆ ಫೈಲ್. ಹಂಗೆ ಹೇಳ್ತಾ ಇರ್ತೇನೆ. ಸ್ವಲ್ಪ ರಿವಿಷನ್ ಆಗ್ತದೆ ನನಗೆ, ಏನು ತೊಂದರೆ ಇಲ್ಲ ಅಂತ ಅನ್ಕೊಂಡಿದ್ದೆ ಫ್ರೆಂಡ್. ದ ಪಂಚಮ ಹ್ಯಾಡ್ ಟು ವೇಟ್ ಅಟ್ ದ ವೆಲ್ ಅಂಟಿಲ್ ಎ ಶೂದ್ರ ಅರೈವ್ಡ್ ಅಂತ ಐತಿ. ನಿಮ್ಗೆ ಗೊತ್ತದಾರೆ ಅದಲ್ಲ. ಪಂಚಮ ಬಿಕಾಸ್ ಹಿ ವಾಸ್ ಅನ್ಟಚಬಲ್, ಹಿ ಹ್ಯಾಡ್ ಟು ವೇಟ್ ಆ್ಯಂಡ್ ಅಂಟಿಲ್ ಶೂದ್ರ ಕಮ್. ಯಾಕಂದ್ರೆ ಅವ್ರು ಬಂದು ಅವ್ರ ಕೊಡ ನೀರು ತಗೊಂಡು ಬಾವಿಗಿಂದ ತಗೊಂಡು ಇವ್ರು ಕೊಡಕ್ಕೆ ಎತ್ತರ ಹಾಕ್ತಿದ್ರು. ಅವ್ರು ಬರೋ ತನಕ ಅಲ್ಲಿ ಕುಂದಿರ್ಬೇಕು. ಅಂಟಿಲ್ ಎ ಶೂದ್ರ ಅರೈವ್ಡ್ ಅಂತದ ಶೂದ್ರ. ನೆಕ್ಸ್ಟ್ ಈಗ ಎಸ್ 10 ಕ್ವಶನ್ಸ್ ಆರ್ ಕಂಪ್ಲೀಟೆಡ್. 1 ಮಾರ್ಕ್ ಕ್ವಶನ್ಸ್. ಸ್ವಲ್ಪ ಮಾತಾಡೇನ ಅಂತ ಅನ್ಸ್ತದೆ ನಿಮ್ಗೆ. ಹೆಲ್ಪ್ ಆಗ್ತೈತೆ ಅಂತ ಅನ್ಕೊಂಡೇನೆ ಫ್ರೆಂಡ್. ಹೆಲ್ಪ್ ಆಗ್ತದೆ, ರಿವಿಷನ್ ಆಗ್ತದೆ. ಮತ್ತೊಂದಿಷ್ಟು ಏನೇನೋ ಹೇಳ್ತೀನಲ್ಲ ನಾನು. ಈ ಮುಂದಿನ ಆನ್ಯುವಲ್ ಎಕ್ಸಾಮಿನೇಷನ್ದಲ್ಲಿ ಈ ಎಸ್ ಕನಕಜನ್ ಬಿಟ್ಟು ಶೀಲಾರಾಣಿ ಚುಂಕತ್ ಅವ್ರ ಬಗ್ಗೆ ಕೇಳ್ಬೋದು. ಮತ್ತು ಭಾಸ್ಕರ್ ಅನ್ನೋರ ಬಗ್ಗೆ ಸಾಕಷ್ಟು ಸಲ ಕೇಳ್ಯಾರ. ಎನ್ ಕನಮಲ್ ಅವ್ರ ಬಗ್ಗೆ ಏನೋ ಕೇಳ್ತಾರೆ. ಸೆಂಟ್ರಲ್ ಕೋಆರ್ಡಿನೇಟರ್ ಹೂ ಈಸ್ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಮಾತಾಡ್ತೇನೆ. ನನಗೆ ಸಾಕಷ್ಟು ಅನುಭವ ಅದ್ರಿ ಟೀಚಿಂಗ್ ಒಳಗೆ. 35 ವರ್ಷ ಅದನ್ನ ಕಲಿಸ್ಲಿಕ್ಕತ್ತಿ. ಯಾವ ರೀತಿ ಮಾತಾಡ್ಬೇಕಂತ ನಂಗೆ ಗೊತ್ತದ. ಡೆಫಿನೆಟ್ಲಿ ನಾವು ಮಾತಾಡೋದು ಪಾಸಿಟಿವಿಟಿ ಇರ್ತೈತಿ. ನಿಮಗೆ ಸ್ಟೂಡೆಂಟ್ ಪಾಸಿಟಿವಿಟಿ ಇರ್ತೈತಿ. ಓಕೆ, ಸಾಧಾರಣ ಹುಡುಗರು ಲೆಕ್ಕ ಇಟ್ಟು ಮಾತಾಡ್ತೀನಿ ನಾನು. ಸ್ವಲ್ಪ ಫಾಸ್ಟ್ ಇರುವಂಥ ವಿದ್ಯಾರ್ಥಿಗಳು ಫಾಸ್ಟ್ ಇದ್ದೇ ಇರ್ತಾರೆ. ಅವರು ಹೆಸ್ತವ್ರಿಗೆ ಊಟ ಹಾಕೋದು ಹಂಗೆ. ಓಕೆ, ಲಾಸ್ಟ್ ಈಗೇನು ಮಾಡ್ತೀವಿ, ಪ್ಯಾಸಿವ್ ಫಾರ್ಮ್ ಬರ್ತೇನೆ ರೀ. ಪ್ಯಾಸಿವ್ ಫಾರ್ಮ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಕೋಬೇಕು? ಇಲ್ಲೊಂದು ಯಾಮೇಜಾರು ವಾಸ್ವೇರ್ಗಳಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಹಾಕೋಬೇಕು. ಬ್ರಾಕೆಟ್ನ ಕೊಟ್ಟಿರ್ತಕ್ಕಂಥ ಪಾಸ್ಟ್ ಪಾರ್ಟಿಸಿಪಲ್ ಹಾಕೋಬೇಕು. ಬ್ರಾಕೆಟ್ನ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನ ಬರೀಬಾರ್ದು. ಸರಿನಾ? ಮಾಡ್ಕೊಡ್ತೀನಿ ನೋಡ್ರಿ. ಇದು ಬಿಟ್ಬಿಟ್ರಿ ಇಲ್ಲಿ ಬ್ಲ್ಯಾಂಕ್ ಬಂದಿಲ್ಲ ಅಂದ್ರೆ ಇದ್ರ ಬಗ್ಗೆ. ಆದರೆ ಇದನ್ನ ಯಾಕೆ ಅಂಡರ್ಲೈನ್ ಮಾಡಿದ್ರೆ ಪ್ಯಾಸೇಜ್ ಯಾವ ಟೆನ್ಸ್ನಾಗೈತೆ ಅಂತ ತಿಳ್ಕೊಳ್ಳೋ ಸಲುವಾಗಿ. ಪ್ಯಾಸೇಜ್ ಯಾವ ಟೆನ್ಸ್ನಾಗಿದೆ? ಟ್ರೈಡ್ ಅಂತದ, ಪಾಸ್ಟ್ನಾಗದ. ಅದರಿಂದ ವಾಸುವೇರ ಬಂದ್ಕೊಂತ ಹೋಗ್ತಾವ್ರಿ. ಹೌದಲ್ಲ? ಬರ್ರಿ. ಹಾಗಾದ್ರೆ ಈ ಪ್ಯಾಲೇಸ್ ಎಲ್ಲ ಹೌಸ್ ಸಿಂಗ್ಯುಲರ್ ನಂಬರ್ ಅದ, ಅದಕ್ಕೆ ವಾಸ್ ಬರ್ತದೆ. ಬಿಲ್ಡ್ ಇದ್ರ ಪಾಸ್ಟ್ ಪಾರ್ಟಿಸಿಪಲ್ ಬಿಲ್ಡ್, ಮುಗೀತು. ಪೀಪಲ್ ಅಂತದ, ಅಷ್ಟು ಪ್ಯಾರಾಗ್ರಾಫ್ ಪಾಸ್ಟ್ನಾಗ ಮಾಡ್ಬೇಕ್ರಿ. ಪ್ಲೂರಲ್ ಅದ, ಅದಕ್ಕೆ ವರ್ ಮಾಡ್ತೇನೆ. ಅಪಾಯಿಂಟ್ ಪಾಸ್ಟ್ ಪಾರ್ಟಿಸಿಪಲ್ ಅಪಾಯಿಂಟೆಡ್ ಮಾಡ್ತೇನೆ. ನೆಕ್ಸ್ಟ್ ಸ್ಕಾಲರ್ಸು, ಪೋಯಟ್ಸ್ ಅಂಡ್ ಮ್ಯೂಸಿಷಿಯನ್ಸ್. ಅಯ್ಯೋ ಒಬ್ಬರೇ ಒಂದೇ ವರ್ಡ್ ತಗೊಂಡ್ರೆ ಪ್ಲೂರಲ್ ಐತೆ ಅಂತ 3 ತಗೊಂಡ್ರೆ ಡೆಫಿನೆಟ್ಲಿ ವರ್ ಬರ್ತದೆ. ವರ್. ಇನ್ವೈಟ್ ಇದ್ರ ಪಾಸ್ಟ್ ಪಾರ್ಟಿಸಿಪಲ್ ಇನ್ವೈಟೆಡ್. ನಿಮಗೆ ಏನಾದರೂ ವಿಶೇಷ ನಿಮ್ಗೆ ಗೈಡೆನ್ಸ್ ಬೇಕಂತಂದ್ರೆ ಕಮೆಂಟ್ ಹಾಕ್ರಿ, ಕಮೆಂಟ್ ಬರೀರಿ. ನಿಮಗೇನು ಎಲ್ಲಿ ತೊಂದರೆ ಐತೆ ಅಂತ ಹೇಳ್ಕೊಂಡು ಖಂಡಿತ ಎಷ್ಟಾಗಲಿ 3 ಲೈನ್ 4 ಲೈನ್ ಒಂದು 5-6 ಲೈನ್ ಬರ್ದೇನೆ ಮಣ್ಣೊಬ್ಬರಿಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಹಾಕ್ತೇನೆ. ಸ್ವಲ್ಪ ಅದರ ಟೈಮ್ ನೋಡ್ಕೊಂಡು ಹಾಕ್ತೇನೆ. ಸ್ವಲ್ಪ ಒಮ್ಮೊಮ್ಮೆ ಕ್ವಶನ್ನು ನನಗೆ ಆನ್ಸರ್ ಮಾಡೋಕ್ಕೆ ಇರ್ರಿಲೆವೆಂಟ್ ಆಗಿರುವಂಥ ಕ್ವಶನ್ ಕೇಳಿದಾಗ ಸ್ವಲ್ಪ ಹೆಂಗೆ ಹೇಳ್ಬೇಕಪ್ಪ ಹುಡುಗರಿಗೆ ಅಂತ ತಿಳ್ಕೊಂಡು ಒಂದೊಂದು ಸಾರಿ ಹಾಕ್ಲಿಕ್ಕಿಲ್ಲ. ಇದೇ ಕ್ವಶನ್ ಬರ್ತಾನೋ ಹಿಂಗೆಲ್ಲ ಕೇಳಿದ್ರಂದ್ರೆ ನಮಗೆಲ್ಲ ಇದು ಜಲ್ಲಂದಂಗೆ ಆಗ್ತದೆ. ಹೆಂಗೆ ಹೇಳಿಕ್ಕೆ ಆಗ್ತದೆ ಹೇಳ್ರಿ? ದೇವ್ರಿಗೆ ಸಾಧ್ಯತೆ ಆಯ್ತದೆ. ಹಿಂಗಾಗಿ ಏನು ಗೌರ್ಮೆಂಟು ಏನೋ ಇದೆಲ್ಲ ಹೇಳ್ತದ ಆ ಪ್ರಕಾರ ನಾವು ಹೇಳ್ತೀವಿ ರೀ. ಇಲ್ಲದನ್ನು ಹೇಳಿ ನಿಮ್ಗೆ
ಇಲ್ಲ ಹಂಗೆ ಮಾಡ್ಲಿಕ್ಕೆ ಹೇಳೋದಿಲ್ಲ. ಇದು ಇಂಪಾರ್ಟೆಂಟ್ ಕ್ವಶನ್ನು, ಇದು ಬಂದೇ ಬರ್ತದ. ಹೌ ಕ್ಯಾನ್ ಐ ಟೆಲ್ ಫ್ರೆಂಡ್? ಬರ್ರಿ ಫ್ರೆಂಡ್, ಇದನ್ನೇನು ಮಾಡ್ಕೋಬೇಕು ಅಂದರೆ ಎಕ್ಸ್ಪ್ರೆಷನ್ ಕ್ವಶನ್ ಬರ್ತೀನಿ ನಾನು. ಇಲ್ಲ 3 ಎಕ್ಸ್ಪ್ರೆಷನ್ಸ್ಗಳನ್ನ ಕೊಟ್ಟಿರ್ತಾರೆ, 2 ಬ್ಲ್ಯಾಂಕ್ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿರುವಂಥ ಎಕ್ಸ್ಪ್ರೆಷನ್ ತುಂಬಿ ಎಕ್ಸ್ಟ್ರಾ ಇರುವಂಥದ್ದನ್ನು ಬಿಟ್ಬಿಡೋದು. ಇದನ್ನ ಪ್ಯಾರಾಗ್ರಾಫ್ ಬರ್ಕೋಬೇಕು ಫ್ರೆಂಡ್. ನೀವು ಆನ್ಸರ್ ಬರಿ ಬಂದ್ರಿ ಇದನ್ನೆಲ್ಲ ಬರ್ಕೊಂಡು ಬರಬೇಕು. ಬ್ಲ್ಯಾಂಕ್ನಾಗ ಇಲ್ಲೇನು ತುಂಬಬೇಕು, ಪೆನ್ಸಿಲ್ ಅಂಡರ್ಲೈನ್ ಮಾಡ್ಕೋಬೇಕು, ಇದನ್ನು ಬರಿಬಾರ್ದು. ಅದೇ ಥರ 3 ಬ್ಲ್ಯಾಂಕ್ ಮಾಡು. ಇನ್ನು ಎಕ್ಸ್ಪ್ರೆಷನ್ಗೆ ಬರ್ತೀನಿ ನಾನು. ಎಕ್ಸ್ಪ್ರೆಷನ್ ಅಂತಂದ್ರೆ ಇವುಗಳ ಮೀನಿಂಗ್ ನಿನಗೆ ಗೊತ್ತಿರಬೇಕು. ಪುಟಪ್ ಅಂದ್ರೆ ಏನು? ಪುಟಪ್ ಅಂತ ಅನ್ಬಾರ್ದ್ರಿ. ಆ್ಯಕ್ಚುಲಿ ನನಗೆ ಗೊತ್ತಿದ್ದು ಪುಟಪ್ ಅಂತ ಐತಾಳ್ರಿ. ಪುಟಪ್ ಉಯ್ತು ಅಂತ ಒಂದೈತೆ, ಅದನ್ನ ಅಂತ ತಲೆಗೆ. ಗಿವ್ ಅಪ್ ಅಂದ್ರೆ ಕೈ ಬಿಡುತ್ತೆ. ಫೇಸ್ ಲೆಟ್ ಅಪ್ ಅಂತಂದ್ರೆ ಈ ಹಿಂದಿನ ಕ್ವಶನ್ ಪೇಪರ್ನಾಗೂ ಬಂದೈತೆ. ಬಿಕಮ್ ಹ್ಯಾಪಿ, ಮುಖ ಅರಳಿದೆ, ಹೀಗೆ ಗೀರಿಕಾಯಿ ಆಗೋದು ಅಂತಾರಲ್ಲ ಹಂಗೆ. ಈ ಪ್ಯಾರಾಗ್ರಾಫು ಟೆಕ್ಸ್ಟ್ ಬುಕ್ನಿಂದ ತೊಗೋಬೋದು ಅಥವಾ ಬೇರೆ ತೊಗೋಬೋದು ರೀ. ಬಟ್ ಎಕ್ಸ್ಪ್ರೆಷನ್ಸ್ ಮಾತ್ರ ಟೆಕ್ಸ್ಟ್ ಬುಕ್ನಿಂದನೇ ಇರ್ತಾವ್ರಿ. ಗೊತ್ತಿರಲಿ ನಮಗೆ. ಇದು ಮತ್ತು ಲಿಂಕರ್ಗೆ ಇರ್ತಕ್ಕಂಥದ್ದು ಒಂದು ರೂಲ್ ಏನೈತೆ ಅಂದರೆ, ಆಲ್ ಲಿಂಕರ್ಸ್ ಆರ್ ಟೇಕನ್ ಫ್ರಮ್ ಟೆಕ್ಸ್ಟ್ ಬುಕ್ ಆರ್ ವರ್ಕ್ ಬುಕ್ ಅಂಡ್ ಆಲ್ ಎಕ್ಸ್ಪ್ರೆಷನ್ಸ್ ಆರ್ ಟೇಕನ್ ಫ್ರಮ್ ಐದರ್ ವರ್ಕ್ ಬುಕ್ ಆರ್ ಟೆಕ್ಸ್ಟ್ ಬುಕ್. ಬಟ್ ಇಟ್ ಇಸ್ ನಾಟ್ ಕಂಪಲ್ಸರಿ ದಟ್ ಪ್ಯಾಸೇಜ್ ಶುಡ್ ಬಿ ಟೇಕನ್ ಫ್ರಮ್ ಟೆಕ್ಸ್ಟ್ ಬುಕ್. ಇಟ್ ಕ್ಯಾನ್ ಬಿ ಟೇಕನ್ ಫ್ರಮ್ ಟೆಕ್ಸ್ಟ್ ಬುಕ್ ಆರ್ ಇಟ್ ಮೇ ಬಿ ಔಟ್ಸೈಡ್ ಟೆಕ್ಸ್ಟ್ ಬುಕ್. ಗೊತ್ತಿರಲಿ ನಿಮಗೆ. ರಮೇಶ್ ಹ್ಯಾಡ್ ಪ್ರಾಮಿಸ್ಡ್ ಔಟ್ಸೈಡ್ ಟೆಕ್ಸ್ಟ್ ಬುಕ್. ಇದು ಏನು ಪ್ರಾಮಿಸ್ ಮಾಡ್ತಾನೆ? ರಮೇಶ್ ಹ್ಯಾಡ್ ಪ್ರಾಮಿಸ್ಡ್ ಟು ಡ್ಯಾಶ್ ಸ್ವೀಟ್ಸ್ ಆಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಆಸ್ ಇ ವಾಸ್ ಅ ಡಯಾಬಿಟಿಕ್ ಪೇಷಂಟ್. ಹೌದಲ್ಲ? ಹಾಗಾದ್ರೆ ಏನು ಮಾಡ್ತಾನೆ? ಗಿವ್ ಅಪ್ ಹಾಕ್ಬೇಕಿಲ್ಲ. ಡಾಕ್ಟರ್ ಹೇಳ್ತಾರೆ ನೀವು ಆ ಡಯಾಬಿಟಿಕ್ ಪೇಷಂಟ್ ಆದರೆ ಸ್ವೀಟ್ಸನ್ನು ಕೈ ಬಿಡ್ರಿ ಅಂತೇಳಿ. ರಮೇಶ್ ಹ್ಯಾಡ್ ಪ್ರಾಮಿಸ್ ಮಾಡಿಬಿಡ್ತಾನೆ ಟು ಗಿವ್ ಅಪ್. ಇನ್ಫಿನಿಟ್ ಆಗ್ತದೆ. ಕೈ ಬಿಡ್ತೀನಿ ರೀ ಸ್ವೀಟು, ಇನ್ನು ತಿನ್ನೋದು ಕೈ ಬಿಡ್ತೀನಿ. ಕೈ ಬಿಟ್ಟಿದ್ದ. ಹೀ ಇಸ್ ಅ ಫೇಸ್ ಲಿಟ್ ಅಪ್. ಮುಖ ಒಂದ್ಸಲ ಅರಳು ಬಿಡ್ತೀವಿ, ಯಾವಾಗ ಒಂದ್ಸಲ ರೀ. ತೋರಿಸು ಮಂದ ಸ್ವೀಟ್ ತಿನ್ಬೇಡ ಅಂದರು. ಆಯ್ತಲ್ಲ ಸರ್ ತಿನ್ನೋದು. ಸ್ವೀಟ್ ಬಿಟ್ಬಿಟ್ಟ. 1 ತಿಂಗಳು 2 ತಿಂಗಳು ಹೋಗಿತ್ತು. ಎಲ್ಲೋ ಮಾರ್ಕೆಟ್ನಾಗ ನಿಂತು ನೋಡೋಣ ಅಂಗಡಿ ಒಳಗೆ ಏನು ಕಾಣಿಸ್ತು ಅಂದರೆ, ಆ್ಯಂಡ್ ಹಿ ಸಾ ಎ ಸ್ವೀಟ್ ಪ್ರಿಂಟೆಡ್ ಶುಗರ್ ಫ್ರೀ. ಸ್ವೀಟ್ ಐತಿ ಇಂದೇನೋ ಜಿಲೇಬಿ ಅವೇನೋ ಅಂತ ಬೇಡ, ಅದಕ್ಕೆ ಸ್ವೀಟ್ ಅಂತ ಕರೀತಾರೆ. ಅದ್ರ ಮೇಲೆ ಬರ್ತಾರೆ ಶುಗರ್ ಫ್ರೀ. ಶುಗರ್ ಇದ್ರಾಗ ಇಲ್ಲ, ಬಟ್ ಸ್ವೀಟ್ ಇದು ಅಂತೇಳಿ. ಅಪ್ಪ ಏನು ಕೇಳ್ತಾರೆ ನೀವು? ಸ್ವೀಟ್ ತಿಂದಂಗೆ ಆಗ್ತತಿ, ಬಟ್ ಶುಗರ್ ಇಲ್ಲ. ಅವಾಗ ಅಯ್ಯೋ ಚಾನ್ಸ್ ಅಂತ ಖುಷಿ ಆಗ್ತಾನೆ. ಹಾಗಾಗಿ ಇದ್ರ ಪ್ಯಾರಾಗ್ರಾಫ್ ಬರೀರಿ, ತುಂಬಬೇಕಾದಂಥದ್ದು ತುಂಬ್ರಿ, ಪೆನ್ಸಿಲ್ ಎಲ್ಲ ಅಂಡರ್ಲೈನ್ ಮಾಡ್ರಿ. ಇದನ್ನು ಬರಿಬೇಡ್ರಿ ಫ್ರೆಂಡ್, ಬರಿಬಾರ್ದು. ಇದನ್ನು ಬರಿಬಾರ್ದು, ಇದನ್ನೂ ಬರಿಬೇಡ್ರಿ. ಇದೆಲ್ಲ ಯಾಕೆ ಬರ್ಕೊಂತ ಕೊಡ್ತೀರಿ ಫ್ರೆಂಡ್ ನೀವೆಲ್ಲ? ಕೇವಲ ಆನ್ಸರ್ ನಂಬರ್ 12 ಕರೆಕ್ಟ್ ಪ್ಯಾರಾಗ್ರಾಫ್ ಬರೀರಿ. ಇನ್ನೂ ಕೆಲ ಜನ ಟೈಮ್ ಶಾರ್ಟ್ ಐತಿ ಅಂತ ತಿಳ್ಕೊಂಡು ಸರಿಯಾಗಿ ಬರೀ ಗಿವ್ ಅಪ್ ಅಷ್ಟೇ ಬರೀತಾರೆ, ಅಂಡರ್ಲೈನ್ ಮಾಡ್ತಾರೆ. ಅದ್ರ ಮುಂದೆ ಬರಿಬೇಡ್ರಿ. ಅದ್ರ ಕೆಳಗೆ ಏನೋ ಫೇಸ್ ಲೆಟಪ್ ಅಂತ ಬರೋದು ಅಂಡರ್ಲೈನ್ ಮಾಡ್ತಾರೆ. ಇಷ್ಟ ಬರೀತಾರ, ಕೆಲವೊಂದು ಜನ ಬರೀತಾರ. ಮತ್ತೆ ಹೆಂಗ್ರಿ ಸರ ವ್ಯಾಲ್ಯುವೇಟರ್ ಮೇಲೆ ಡಿಪೆಂಡ್ ಸರ್. ಮಾರ್ಕ್ಸ್ ಕೊಡ್ತಾರೆ ಒಬ್ಬೊಬ್ರು ಕೊಡೋದಿಲ್ಲ. ಅದರ ಪದ್ಧತಿ ಅಂದರೆ ಪೂರ ಪ್ಯಾರಾಗ್ರಾಫ್ ಬರೀಬೇಕು. ಇದನ್ನು ಕೂಡ ಹಾಗೆ ಮಾಡ್ತಾರೆ. ಪ್ಯಾರಾಗ್ರಾಫ್ ಬರೋದು ಆನ್ಸರ್ ಬರೀಬೇಕಿಲ್ರಿ. ಏನು ಮಾಡ್ತಾರೆ? ಕರೆಕ್ಟಾಗಿ ವಾಸ್ ಬಿಲ್ಟ್, ವರ್ ಅಪಾಯಿಂಟೆಡ್, ವರ್ ಇನ್ವೈಟೆಡ್ ಒಂದ್ರ ಕೆಳಗೆ ಒಂದು ಬರೆದು ಬರ್ತಾರೆ. ಕ್ವಶನ್ ನಂಬರ್ 11 ಅಂತ ಹೇಳಿ. ಮಾರ್ಕ್ಸ್ ಹೇಳಿದ್ನಲ್ಲ ವ್ಯಾಲ್ಯುವೇಟರ್ ಮೇಲೆ ಡಿಪೆಂಡ್. ದೇವ್ರು ಹೊರ ಕೊಡ್ಬೋದು, ಒಮ್ಮೊಮ್ಮೆ ಹೊರ ಕೊಡ್ಲಿಕ್ಕಿಲ್ಲ. ಬಟ್ ಬರೀ ರೀತಿಯಲ್ಲಿ ಬರೆದ್ರೆ ಅಂದರೆ ಡೆಫಿನೆಟ್ಲಿ ವರ ದೇವ್ರು ಕೊಡೋದಿಲ್ಲ. ನಾವೇ ವರ ಕೊಡೋರು ನಾವೇ, ತಗೊಳ್ಳೋರು ನಾವೇ. ಇದು ಗೊತ್ತದಲ್ಲ ನಿಮಗೆ? ಇದೊಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಅದಲ್ಲ ಯಾವುದೋ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಸರ್ ಇದನ್ನ ಮಾಡ್ತಿರಲ್ಲ, ಇದು ಆಗ್ಬೋದು ರಿಪೀಟ್ ಅಂತ ತಿಳ್ಕೊಂಡು. ಯಾಕೆ ಆಗ್ಬಾರ್ದ್ರಿ? ಆದ್ರೆ ಪ್ಯಾಸೇಜ್ ಅಂತದೆಲ್ಲ ಖಂಡಿತ ಆಗೋದಿಲ್ಲ. ಇದು ಯಾಕೆ ರಿಪೀಟ್ ಆಗಬಾರ್ದು ಅಂತ ಏನಿಲ್ಲ, ಆಗಬಹುದು. ಆದ್ದರಿಂದ ಇದನ್ನ ಬಿಡಿಸ್ಕೊಡ್ತೇನೆ. ಏನು ಮಾಡೋದು? ಇದನ್ನ ಒಂದು ಪ್ಯಾರಾಗ್ರಾಫ್ ಇರ್ತದೆ, ಓದ್ಕೋಬೇಕ್ರಿ. ಇದರೊಳಗೆ ಪ್ರನೌನುಗಳನ್ನ ಅಂಡರ್ಲೈನ್ ಮಾಡುತ್ತಾರೆ. ಈ ಪ್ರನೌನುಗಳು ಯಾವುದೋ ಒಂದು ನೌನಿನ ಬದಲಾಗಿ ಬಂದಿರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬೆಂಗಳೂರು ಇಸ್ ಎ ಬಿಗ್ ಸಿಟಿ ವಿಚ್ ಈಸ್, ಈಗ ಐ ಲಿವ್ ಇನ್ ಬೆಂಗಳೂರು ವಿಚ್ ಈಸ್ ಬಿಗ್ ಸಿಟಿ. ವಿಚ್ ಅಂಡರ್ಲೈನ್ ಮಾಡ್ತಾನ. ವಿಚ್ ಅಂದ್ರೆ ಯಾವುದು ಅಂತ ಕೇಳ್ತಾನ. ನೀವು ಬೆಂಗಳೂರು ಅನ್ಬೇಕು. ಇಲ್ಲಿ ವಿಚ್ ಕೊಟ್ಟಿರ್ತಾನ, ಇಲ್ಲಿ ಬೆಂಗಳೂರು ಅಂತ ತಿಳ್ಕೊಂಡು ಎಲ್ಲೋ ಜಂಬಲ್ ಕೊಟ್ಟಿರ್ತಾನ. ಇದನ್ನ ತಂದು ಇದಕ್ಕೆ ಜೋಡಿಸ್ಬೇಕು. ಎಸ್, ಈ ರೀತಿ ಇದಕ್ಕೆ ಆನ್ಸರ್ ಮಾಡಬೇಕು. ಬರ್ರಿ, ಕೊಟ್ಟದನ್ನ ಪ್ಯಾಸೇಜ್ ಓದ್ಬೇಕ್ರಿ. ಅದರಲ್ಲಿ ಪ್ರನೌನು ಯಾರ ಬದಲಾಗಿ ಬಂದಿರತಕ್ಕಂಥ, ಯಾವ ನೌನಿನ ಬದಲಾಗಿ ಬಂದಿರತಕ್ಕಂಥ ಪ್ರನೌನ್ ತಿಳ್ಕೊಂಡು ಗೊತ್ತು ಮಾಡ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಫ್ರೆಂಡ್ಸ್, ಮೊದಲಂತೂ ಓದ್ತೇನೆ. ಗೋಲ್ಡ್ ಸ್ಮಿತ್ ವಾಸ್ ಆಲ್ಸೋ ಕಾಲ್ಡ್ ಡಾಕ್ಟರ್ ಗೋಲ್ಡ್ ಸ್ಮಿತ್ ಬಿಕಾಸ್ ಹಿ ಅಂದರೆ ಗೋಲ್ಡ್ ಸ್ಮಿತ್ರನ್ನು, ಡಾಕ್ಟರ್ ಗೋಲ್ಡ್ ಸ್ಮಿತ್ರನ್ನು. ಹಿ ಹ್ಯಾಡ್ ಸ್ಟಡಿಡ್ ಮೆಡಿಸಿನ್. ಓಕೆ, ಹಿ ಅಂದರೆ ಇಲ್ಲಿ ಬಂತು ಹಿ ಅಂತೇಳಿ. ನಾನೇನು ಮಾಡೀನಿ ಫ್ರೆಂಡ್, ವಿದ್ಯಾರ್ಥಿಗಳು ನಿಮ್ಗೆ ಆನ್ಸರ್ ಬರೀ ಸ್ಟೈಲ್ ಹೇಳ್ತೀನಿ. ಎ ಲಿಸ್ಟನ್ನು ಮೊದಲು ಬಡಿಸ್ಕೊಂಡು ಇದು ಕರೆಕ್ಟಾಗಿ ಆನ್ಸರ್ ನಂಬರ್ 13 ಅಂತ ಬರ್ಕೊ. ಇದೇನು ಬರಿಬೇಡ, ಎ ಅಂತ ಬರೀ. ಇದನ್ನು ಇಕ್ಯುರೇಟ್ ಇದಕ್ಕಿದ್ದಂಗೆ ಬರ್ಕೋಬೇಕು. ಬಿ ಬರಿಬೇಡ, ಬಿ ಅಂತ ಬರ್ಕೋರಿ ಅಷ್ಟೇ. ಸೈಡ್ ಬರೆದ್ಬಿಟ್ಟು ಅದನ್ನು ಬ್ಲ್ಯಾಂಕ್ ಇಟ್ರಿ. ಇಲ್ಲ ಹಿ ಅಂದರೆ ಯಾರಾಗ್ತಾರ? ಅಂದರೆ ಆಪ್ಷನ್ ನೋಡ್ರಿ.
ಹಿ ಅಂದರೆ ಡಾಕ್ಟರ್ ಗೋಲ್ಡ್ ಸ್ಮಿತ್ ಅಂತೈತಿ. ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್ ಅನ್ನಬಾರ್ದು. ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್ ಯಾವಾಗ ಆಗ್ತದಂದ್ರೆ ಹಿಜ್ಜಿದ್ರೆ ಅವನ ಗೋಲ್ಡ್ ಸ್ಮಿತ್ ಅನ್ನ ಅಂತ ಆಗ್ತೈತಿ. ಹಿ ಅಂತೈತಿ ಅವನು ಗೋಲ್ಡ್ ಸ್ಮಿತ್ ಅನು ಅಂತೇಳಿ ಡಾಕ್ಟರ್ ಗೋಲ್ಡ್ ಸ್ಮಿತ್. ಫೋರ್ತ್ ಅದಲ್ಲೂ ಎಸ್ ಹಿಂಗತೆ ಬರ್ಕೊಂಡು ಬಿ ಹಾಕಿ ಅದ್ರ ಮುಂದೆ 4 ಅಂತ ಬರೆದು ಡಾಕ್ಟರ್ ಗೋಲ್ಡ್ ಸ್ಮಿತ್ ಅಂತ ಬರಿಬೇಕ್ರಿ. ಎಲ್ಲವೂ ಹಿಂಗೆ ಆನ್ಸರ್ ಮಾಡ್ಬೇಕು ನೋಡ್ರಿ. ಎಕ್ಸ್ಟ್ರಾ ಒಂದಿರ್ತೈತಿ ಅದನ್ನ ಕೈ ಬಿಡ್ಬೇಕ್ರಿ. ಸರಿನಾ? ಬರೀ ಮಾಡಿಕೊಡ್ತೇನೆ. ಒನ್ ಡೇ ಎ ಪುವರ್ ವುಮನ್ ವಿಸಿಟೆಡ್ ಎಟ್ ಹಿಜ್ ಹೌಸ್ ಅಂತದ. ಹಿಜ್ ಅಂದ್ರೆ ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್. ಹಿಜ್ ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್ ಇಲ್ಲ ಇದು ಕರೆಕ್ಟ್ ಐತೆ ನೋಡ್ರಿ. 3ನೇದ್ದು ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್ ಬರ್ತೀನಿ ನೋಡ್ರಿ ಇಲ್ಲಿ. ಹಿಸ್ ಹೌಸ್ ಆ್ಯಂಡ್ ಶಿ ಅಂತದ. ಶಿ ಅಂದ್ರೆ ಯಾರು? ವುಮನ್. ಶಿ ಅಂದ್ರೆ ವುಮನ್ ಕರೆಕ್ಟ್. 5ನೇದ್ದು ಅಂತದ ಎ ಪುವರ್ ವುಮನ್. ಇಲ್ಲಿ ಬರಿಬೇಕ್ರಿ 5th ಅಂತ ಬರ್ದ ಎ ಪುವರ್ ವುಮನ್ ಅನ್ಬೇಕು. ಶಿ ಅಂದ್ರೆ ಶಿ ಆಸ್ಕ್ಡ್ ಹಿಮ್ ಇಫ್ he would come to see her husband. ಹೌದಲ್ಲ? ಹೂ ಅಂತದ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ನಿಮಗೆ. ಹೂ, ವಿಚ್, ಆಮೇಲೆ ಹೇರ್ ಅಂತ ಒಂದು ಬರ್ತದೆ. ಏನು ಗೊತ್ತಿರಲಿ ನಿಮಗ. ಇಲ್ಲೊಂದು ಚೂರು ಬರೀತೀನಿ ನೋಡ್ರಿ. ಇಲ್ಲ ಸ್ವಲ್ಪ ಹೂ, ವಿಚ್, ದಟ್, ಹೇರ್. ಇವು 4ಗಳೇನದಾವಲ್ರಿ, ಇವು ಪ್ರಣವನಗಳಾಗಿ ಬಂದಾಗ ಡೆಫಿನೆಟ್ಲಿ ಇದರ ನೌನು ಇದ್ರ ಹಿಂದ್ಗಡೆನೆ ಇರ್ತೈತ್ರಿ. ನಿಮ್ಗೆ ಹೇಳ್ಬೇಕಂತಂದ್ರ ಇಲ್ಲ ಐತ್ ನೋಡ್ರಿ. ಹೂ ಅಂತ ಐತಿಲ್ಲ, ಇದ್ರ ಹಿಂದ್ಗಡೆನೆ ಇರ್ತಕ್ಕಂಥ ನೌನು ಇದ್ರ ನೌನು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಸ್ವಂತ. ಕೊಡ್ಲಿ? I met Shakuntala. I met Shakuntala, who is the CR of our class. I met Shakuntala, ಹೂದಿಂದ ಯಾವ ನೌನ್ ಐತ್ರಿ? ಶಕುಂತಲ. ಹೂ ಕೊಡ್ತಾರ, ನೌನ್ ಯಾವುದು ಅಂತ ಕೇಳ್ತಾರ, ಶಕುಂತಲ ಅಂತ ಬರೀಬೇಕು. ಇದೇ ತರಹನ ಹೂಕ್ ಬರ್ತೈತಿ, ವಿಚ್ ಬರ್ತೈತಿ, ದಾಟ್ ಬರ್ತೈತಿ, ವೇರ್ ಬರ್ತೈತಿ. 99%. 1% ಇದರ ಹಿಂದೆ ಬರ್ಲಾರ್ದ ಸ್ವಲ್ಪ ಹಿಂದೆಲ್ಲರೂ ಬರ್ಬೋದು. ಸರಿ ತಾನೆ? ಓಕೆ, ಬರ್ರಿ ಮಾಡ್ಕೊಡ್ತೇನೆ ನಿಮಗೆ. ಇವು ಮತ್ತೆ ಎಲ್ಲವೂ ಹಂಗಲ್ಲ. ಈ ಪ್ರಣವನಗಳು ಬಂದಾಗ ಮಾತ್ರ ಇದರ ನೌನುಗಳು 99% ಅದರ ಹಿಂದೆ ಇರ್ತದೆ. ಅಂದ್ರೆ ಹೂ ಅಂದ್ರೆ ಹರ್ ಹಸ್ಬೆಂಡ್. ಹೂ ಎಲ್ಲೈತಿ? ಇಲ್ಲೈತಿ ನೋಡ್ರಿ. ಮಾಡಿ ನೋಡ್ರಿ. ಪುವರ್ ವುಮನ್ಸ್ ಹಸ್ಬೆಂಡ್. ಹೂ ಆಯ್ತು. ಎಸ್, ಹೂ ವಾಸ್ ಸಿಕ್ ಅಂಡ್ ವುಡ್ ನಾಟ್ ಈಟ್ ಎನಿ ಫುಡ್. Goldsmith gave her a small box, which ಅಂದ್ರೆ ಸ್ಮಾಲ್ ಬಾಕ್ಸ್ ರೀ. which ಸ್ಮಾಲ್ ಬಾಕ್ಸ್ had money in it. ಓಕೆ, ಎಸ್, ಈ ರೀತಿ ನೀವು ಮಾಡಬೇಕಾಗ್ತದೆ. ಇನ್ನು ಏನು ಮಾಡ್ತೀವಿ ಅಂದ್ರೆ ಸೆಕೆಂಡ್ 2 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಮಾಡೋದು ಬರ್ತದೆ. ಇಲ್ಲಿ 2 ಸೆಂಟೆನ್ಸಸ್, 2 ಫ್ರೇಸಸ್, 2 ವರ್ಡ್ಸ್ ಅಲ್ಲಿ ಆನ್ಸರ್ ಮಾಡಬಹುದು. ಹಾಗಾಗಿ ಇದನ್ನು ಮಾಡ್ಕೊಂಡೇನಿ. ಗಿವ್ ಎನಿ 2 ಇಮೇಜಸ್. ಬಟ್ ಸ್ಟೂಡೆಂಟ್ಸ್ ಇವೆಲ್ಲ ಆನ್ಸರ್ ನಾನು ಲೆಸನ್ ವೈಸ್ ಮಾಡೀನಿ. ಅವನ್ನೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಲೆಸನ್ ನಾಗೂ ಬಿಡಿಸೀನಿ. 1 ಮಾರ್ಕ್ ಕ್ವಶನ್ಸ್ ಎಲ್ಲ ಲೆಸನ್ ನಾಗೂ ಬಿಡಿಸೀನಿ. 3 ಮಾರ್ಕ್ ಕ್ವಶನ್ಸ್ಗಳು ಇನ್ನು 2 ಯೂನಿಟ್ ಮಾಡಬೇಕು. 4 ಮಾರ್ಕ್ ಕ್ವಶನ್ಸ್ ಇನ್ನೂ ಮಾಡಬೇಕು. ಗಿವ್ ಎನಿ 2 ಇಮೇಜಸ್ ದಟ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್ ಇನ್ ರೋಮಿಯೋ ಅಂಡ್ ಜೂಲಿಯಟ್. ರಿಚ್ ಜುವೆಲ್ ಇನ್ ಆನ್ ಇಥಿಯೋಪ್ಸ್ ಇಯರ್. ಎಸ್ ನೋವಿ ಡಾವ್. 2 ಇಮೇಜ್ ಕೊಟ್ಟೇನ್ರಿ. ಇಮೇಜ್ ಅಂದ್ರೆ ಹೋಲಿಕೆ ಮಾಡಿದ್ರಿ. What do bows and arrows refer to? Bows refers to what? Arrows refer to what? Bows refers to parents. Arrows refers to children. Am I right? Okay. Next question. 16th question. What were the parents of Vandana Shiva? ಮೊನ್ನೆ ಬಂದಿತ್ತು. 1ನೇ ಕ್ವಶನ್ ಪೇಪರ್ನಾಗ ಬಂದಿತ್ತು ಅಂತ ಅನ್ಸದ. ಎಲ್ಲೋ ನೋಡಿ, ಅಯ್ಯೋ ಸಾಕಷ್ಟು ಸಲ ಕ್ವಶನ್ ಪೇಪರ್ ಸಾಕಷ್ಟು ಬಿಡಿಸಿವಲ್ಲ. ವಾಟ್ ವಾಸ್ ದ ಪೇರೆಂಟ್ಸ್ ಅಂತ ಕರೀತಾರೆ. ಇಬ್ಬರದ್ದು ಬರಿಬೇಕು ನಾವ್ರೆ. ಫಾದರ್ ವಾಸ್ ಫಾರೆಸ್ಟ್ ಕನ್ಸರ್ವೇಟರ್, ಮದರ್ ವಾಸ್ ಎ ಫಾರ್ಮರ್. ಫಾದರ್ ವಾಸ್ ಎ ಅಂತ ಬರಿಬೇಕಿಲ್ಲ. ಎ ಫಾರೆಸ್ಟ್ ಕನ್ಸರ್ವೇಟರ್, ಮದರ್ ವಾಸ್ ಎ ಫಾರ್ಮರ್. ಲಾಸ್ಟ್ ಆಫ್ ದಿಸ್ ಕ್ವಶನ್. ವೇರ್ ಡಸ್ ವಾಟರ್ ಸಿಟ್ ಇನ್ನೋಸೆಂಟ್ಲಿ ಇನ್ ದ ಪೋಯಮ್ ವಾಟರ್? ವೇರ್ ಡಸ್ ಇಟ್ ಡಾನ್ಸ್ ಇಂಟು ಇನ್?
ವೇರ್ ಡಸ್ ಇಟ್ ಡಾನ್ಸ್ ಇಂಟು ಅನ್ಬೇಕು, ಇನ್ ಅನ್ಬಾರ್ದ್ರಿ. ವಾಟ್ ಅನ್ಬೇಕು ಒಂದಿಲ್ಲ. ವಾಟ್ ಡಸ್ ಇಟ್ ಡಾನ್ಸ್ ಇಂಟು ಇಟ್ ಇನ್ ಇದೇನು, ವಾಟ್ ಡಸ್ ಇಟ್ ಡಾನ್ಸ್ ಇಂಟು ಇನ್, ಯಾವುದ್ರೊಳಗೆ ಡಾನ್ಸ್ ಮಾಡ್ಕೊಂತ ಹೋಗ್ತೈತಿ. ಇಲ್ಲ ವೇರ್ ತೊಗೊಂಡಂದ್ರೆ ಇನ್ ಕೈ ಬಿಟ್ಟು ಬಿಡ್ಬೇಕ್ರಿ. ವೇರ್ ಇನ್ನು ಕರೆಕ್ಟ್ ಆಗೋದಿಲ್ಲ ಅಂತ ಅನ್ಕೊಂಡಿನಿ. ಕ್ವಶನ್ನಲ್ಲಿ ಸ್ವಲ್ಪ ಇದು ಇದೆ ಅಂತ ಅನ್ಕೊಂತೀನಿ. ವಾಟ್ ತಗೋಬೇಕಿಲ್ಲಿ. ವೇರ್ ಆರ್ ಯು ಲುಕಿಂಗ್ ಅಂತ ಅನ್ಬೇಕು, ಇಲ್ಲಕಂದ್ರೆ ವಾಟ್ ಆರ್ ಯು ಲುಕಿಂಗ್ ಆಟ್ ಅನ್ಬೇಕ್ರಿ. ಎಲ್ಲಿ ನೋಡಕತ್ತೀಯೋ ಅನ್ಬೇಕು, ಯಾವ್ದು ಕಡೆ ನೋಡ್ಲಿಕ್ಕತ್ತೀಯೋ ನೀನು ಅಂತ ಅನ್ಬೇಕು. ವೇರ್ ಆರ್ ಯು ಲುಕಿಂಗ್ ಆಟ್ ತಪ್ಪಾಗ್ತತಿ. ವಾಟ್ ಆರ್ ಯು ಲುಕಿಂಗ್ ಆಟ್, ಇಲ್ಲೇ ವಾಟ್ ಬಂದ್ರೆ ಚೆನ್ನಾಗಿರ್ತದೆ, ಇರ್ಲಿ ಬಿಡ್ರಿ. ಏನ್ ಮಾಡ್ತಾರ, ಎಸ್ ವೇರ್ ಡಸ್ ಇಟ್ ಸೆಟ್ ಇನ್ನೋಸೆಂಟ್ಲಿ ಅಂತಂದ್ರೆ ಇಟ್ ಸಿಟ್ಸ್ ಇನ್ನೋಸೆಂಟ್ಲಿ ಇನ್ ಬಿಸ್ಲರಿ ಬಾಟಲ್. ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಮಾಡ್ಕೊಂಡೆ, ಒಂಚೂರು ನೆನಪಾರ್ದಂಗಾಗಿತ್ತು, ನೆನಪಿತ್ತು, ಅದ್ರ ಕನ್ಫರ್ಮೇಶನ್ ಓಪನ್ ಮಾಡೋದು ಇದ್ರ ಸಲುವಾಗಿ. ವೇರ್ ಡಸ್ ಇಟ್ ಡಾನ್ಸ್ ಇಂಟು ಅಂತದ, ಇಟ್ ಡಾನ್ಸಸ್ ಇಂಟು ಪೆಪ್ಸಿ ಮ್ಯಾನ್ಸ್ ಬಾಟಲ್ ಅಂತದ. 3 more questions already told. I have told and I cannot answer these questions now. 4 more questions cannot be answered now. Passage not necessary. ಬಟ್ ಇದು ಮಾಡಬಾರ್ದು ಅಂತೇನಲ್ಲ ವಿದ್ಯಾರ್ಥಿಗಳೇ, ನೀವು ಮಾಡಬೇಕು. ಯಾಕಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತಾರಲ್ಲ ಹಂಗ. ಇದನ್ನ ನನಗೆ ಮಸ್ತದಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬರ್ತೀನಿ, ಪ್ಯಾಸೇಜ್ ಪೋಯಮ್ಗೆ ಬರ್ತೇನೆ. ಪೋಯಮ್ ಕಾಂಪ್ರಹೆನ್ಷನ್. ಇಲ್ಲಿ ಪೋಯಮ್ಮು ಎಲ್ಲಿಯೂ ಇರ್ತಾವ ಅಂದ್ರೆ ವರ್ಕ್ ಬುಕ್ನಾಗ ಕೊಟ್ಟಿರ್ತಕ್ಕಂಥ 15 ಪೋಯಮ್ದಲ್ಲಿ ಯಾವ್ದಾದ್ರು ಒಂದಿರ್ತದೆ. ಇದನ್ನ ಆನ್ಸರ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು. ಏನಂದ್ರೆ ಇದೇ ಪೋಯಮ್ ಅಲ್ಲಿ ಬರಿಬೋದು. ಓಕೆ, ಇದನ್ನು ಸ್ವಲ್ಪ ಸಮರಿ ಕೊಟ್ಟು ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಆನ್ಸರು ಮಾಡ್ತೀನಿ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ನಿಮ್ಗೆ. ಇದು ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಅಂತ ಬರೆದಂಥ ಪೋಯಮ್ ಇದ್ರಿ. ಇದೊಂದು ಪೋಯಮ್ ಹಿಂದಕ್ಕೆ ನಾವು ಕಲಿಸಿನ್ರಿ. ಇದನ್ನ ಹೈಸ್ಕೂಲ್ಗೆ ಏನೋ ಇರ್ತದೆ, 9th PUC ಫಸ್ಟ್ ಇಯರ್ ಬಂದಿತ್ತು. ಹೋಮ್ ದೆ ಬ್ರಾಟ್ ಹರ್ ವಾರಿಯರ್ ಡೆಡ್ ಅಂತೇಳಿ. ಅಂದ್ರೆ ಈ ಸೆಂಟೆನ್ಸ್ ಇಟ್ ಸೆಲ್ಫ್ ಇಸ್ ವೆರಿ ಕ್ಯಾಚಿ. ಇದೆ ಟೈಟಲ್. ಹೋಮ್ ದೇ ಬ್ರಾಟ್ ಹರ್ ಡೆಡ್ ವಾರಿಯರ್ ಹೋಮ್ ಅಂತ ಬೇಕದು. ಅಂದ್ರೆ ಒಬ್ಬ ಸೋಲ್ಜರ್ ಇರ್ತಾನ, ಅವ ಸತ್ ಬಿಟ್ಟಿರ್ತಾನ. ಅವನ್ನ ಮಣಿ ತಗೊಂಡ್ ಬರ್ತಾರಲ್ಲ, ಅವನ ಬಾಡಿ ಮಣಿ ತಗೊಂಡ್ಬರ್ತಾರ. ಆ ಸೋಲ್ಜರ್ನ ಹೆಂಡತಿ ಒಟ್ಟ ಅಳೋದಿಲ್ಲ. ಯಾಕೆ ಅಳೋದಿಲ್ಲ ಅಂದ್ರೆ ಅವಳು ಸಾತ್ ಬಿಡಬೇಕು, ನನ್ನ ಗಂಡ ಸತ್ಮೇಲೆ ನಾನು ಇನ್ನೇನು ಪ್ರಯೋಜನ ಬದುಕಬೇಕಂತ ತಿಳ್ಕೊಂಡು ಫೀಲಿಂಗ್ಸ್ ಅನ್ನ ಕಂಟ್ರೋಲ್ ಮಾಡಿಬಿಟ್ಟು ಬರ್ಸ್ಟ್ ಆಗಿ ಸತ್ ಹೋಗ್ಬಿಡ್ಬೇಕಂತ ತಿಳ್ಕೊಂಡು ಒಟ್ಟ ಅಳೋದಿಲ್ಲ. ಆದರೆ ಆಕಿ ಜೊತೆಗಿರ್ತಕ್ಕಂಥ ಹೆಣ್ಮಕ್ಳೆಲ್ಲ ಏನ್ ಮಾಡ್ತಾರ, ನನ್ನ ಗೆಳತಿ ಅಳವಳಿಕಿ ಈಗ ಅಳದೆ ಹೋದ್ರೆ ಸತ್ಯ ಹೋಗ್ಬಿಡ್ತಾವ. ಅಯ್ಯೋ ಶಿವನೇ, ಏನಾರು ಮಾಡಿ ಪ್ಲಾನ್ ಮಾಡಿ ಆಕಿನ ಅಳಿಸೋ ಪ್ರಯತ್ನ ಮಾಡ್ತಾವ. 1 ಪ್ರಯತ್ನ ಫೇಲ್ ಆಗ್ತದೆ, 2 ಪ್ರಯತ್ನ ಫೇಲ್ ಆಗ್ತದೆ, 3ನೇ ಪ್ರಯತ್ನ ಒಂದು ಓಲ್ಡ್ ಇಸ್ ಗೋಲ್ಡ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಏನ ಅಂತಾರ ಆ ಅಂಥದ್ದು ಒಬ್ಬಕ್ಕೆ ನರ್ಸ್ 90 years ಹೆಣ್ಮಗಳು ಬಂದು ಒಂದು ಟ್ರಿಕ್ ಯೂಸ್ ಮಾಡ್ತಾರ. ಆ ಸೋಲ್ಜರ್ಸ್ನ ಹೆಂಡತಿ ಅಳುವಲ್ಲಿ ಫೇಲ್ ಆಗೋದಿಲ್ಲ, ಹತ್ತು ಬಿಡ್ತಾಳ. ಅಂಥದ್ದೊಂದು ಕಥೆ ಹೇಳ್ತಕ್ಕಂಥದ್ದೊಂದು ಪೋಯಮ್ ಇದು. ಬರ್ರಿ ಫ್ರೆಂಡ್. ಹೋಮ್ ದೇ ಬ್ರಾಟ್ ದೇ ಪ್ರನೌನ್ರಿ ಹರ್ ವಾರಿಯರ್ ಡೆಡ್, ಅವ್ರ ಹೆಂಡತಿ. ಶಿ ನಾರ್ ಸೂನ್ಡು ನಾರ್ ಅಟಡೆ ಕ್ರಾ. ಸೂನ್ ಅಂದ್ರೆ ಬೌಳಿಗೆ ಬಂದ್ ಬೀಳೋದ್ರಿ, ಕಣ್ಚಕ್ರ ಬಂದ್ ಬೀಳೋದು. ಅಟ್ಟರ್ ಅಂದ್ರೆ ಒಂದ್ ಶಬ್ದ ಮಾತಾಡೋದ್ರಿ. ಒಂದ್ ಸ್ವಲ್ಪ ಬೌಳಿಗೆ ಬಂದ್ ಬೀಳಿಲ್ಲ, ಒಂದ್ ಶಬ್ದ ಏನೋ ಮಾತಾಡ್ಲಿಲ್ಲ, ಚೀರಾಡ್ದು ಮಾಡ್ಲಿಲ್ಲ. ಗಾಪ್ ಚುಪ್, ಯಾಕೆ ಕುಂತಂತ ಆಕೆ ಗೊತ್ತದ, ಸಾಯ್ಬೇಕು. ಇವ್ರಿಗೆ ಗೊತ್ತಾಗ್ತದೆ ಸಾಯ್ತಾಳಿಕೆ ಅಂತೇಳಿ. ಆಲ್ ಹರ್ ಮೇಡನ್ಸ್ ವಾಚಿಂಗ್ ಸೈಡ್, ಆಕಿನ ವಾಚ್ ಮಾಡ್ಕೊಂತಿರ್ತಕ್ಕಂಥ ಮೇಡನ್ಸ್ ಹೇಳ್ತಾರ, ಅಯ್ಯೋ ಶಿವನೇ, ಶಿ ಮಸ್ಟ್ ಬಿ ಆರ್ ಶಿ ವಿಲ್ ಡೈ. ಅದಕ್ಕೆ ಆಕಿನ ಅಳಿಸೋ ಪ್ರಯತ್ನ ಮಾಡ್ತಾರೆ. ಎದ್ದು ದೆನ್ ದೇ ಪ್ರೈಸ್ಡ್ ಹಿಮ್, ಅವನೆಲ್ಲ ಹೊಗಳ್ತಾರೆ. ಅವಲ್ಲು ಹೆಂಗ ಹೊಗಳ್ತಾರ, ಸಾಫ್ಟ್ ಆಗಿ ಲೋ ಆಗಿ ಹೊಗಳ್ತಾರ. ಹೊಗಳಿಕೆ ಕೇಳಿ ದುಃಖ ಉಕ್ಕಿ ಬಂದು ಆಕಿ ಅಳಲಿ ಅಂತ ಹೇಳಿ ಹೆಂಗ ಹೊಗಳ್ತಾರ. ಕಾಲ್ಡ್ ಹಿಮ್ ವರ್ದಿ ಟು ಬಿ ಲವ್ಡ್, ನಿನ್ನ ಗಂಡ ಏನವ ಪ್ರೀತಿ ಮಾಡಲು ಯೋಗ್ಯವಿರುವಂತ ಗಂಡ. ಟ್ರೂಯೆಸ್ಟ್ ಫ್ರೆಂಡ್ ಅಂಡ್ ನೋಬಲೆಸ್ಟ್ ಫ್ರೋ, ಫ್ರೆಂಡ್ಗಳಿಗೆ ಟ್ರೂಯೆಸ್ಟ್ ಫ್ರೆಂಡ್, ವೈರಿಗಳಿಗೆ ನೋಬಲೆಸ್ಟ್ ವೈರಿ. ಇವನಂತ ಫ್ರೆಂಡ್ ಅನ್ನು ಸಿಗೋದಲ್ಲ, ಇವನಂತ ವೈರಿನೂ ಸಿಗೋದಲ್ಲ. ಫೋ ಅಂದ್ರೆ ವೈರಿ. ಹಿಂಗ ಹಾಡಿದಾಗ ಆಕೆ ಅಳ್ತಾಳ ಅಂತ ತಿಳ್ಕೊಂಡಿದ್ರು. ಎಷ್ಟು ಶೀನ ಎದುರಿಸ್ಬೇಕು ನಾರ್ಮೂಡ್. ಮಾತಾಡಲಿಲ್ಲ, ಅಲಗಾಡನೂ ಇಲ್ಲ, ಹೃದಯ ಅಲಗಾಡಲಿಲ್ಲ. ಅವಾಗ ಸ್ಟೋಲ್ ಎ ಮೇಡನ್ ಫ್ರಮ್ ಹರ್ ಪ್ಲೇಸ್. ಹೌದಲ್ಲ, ಎ ಮೇಡನ್ ಒಬ್ಬಕ್ಕಿ ಹೆಣ್ಮಕ್ಳು ಎದ್ಲು. ಸ್ಟೀಲ್ ಅಂದ್ರೆ ಕಳತನದಿಂದ ಮ್ಯಾಕ್ ಎಳ್ದು, ಹಗೂರ್ಕ ಯಾರಿಗೆ ಗೊತ್ತಾಗಲಾರ್ದಂಗೆ ಹಗೂರ್ಕ ಮ್ಯಾಕ್ ಎದ್ಲು. ಫ್ರಮ್ ಹರ್ ಪ್ಲೇಸ್ ಲೈಟ್ಲಿ ಟು ದಿ ವಾರಿಯರ್ ಸ್ಟೆಪ್ಡ್ ಅಂತ. ನಿಮಗೆ ವಂಡರ್ಫುಲ್ ಇದು. ನಮಗೆಲ್ಲ ಹಳೆ ಕಾಲದೊಳಗೆ ಬೇರೆ ಇತ್ತಿದ್ದು, ಸ್ಟೆಪ್ಡ್ ಅಂತ ಕೊಟ್ಟಾರ. ಹಳೆ ಕಾಲದೊಳಗೆ ಹೆಂಗಿರ್ತಂದ್ರ, ಇದು ಆ ಪೋಯಮ್ದಲ್ಲಿ ಇತ್ತು, ಎಷ್ಟೋ ಗುದ್ದಾಟ ಮಾಡಿದ್ರು ಸಂಬಂಧನವ್ರೆ. ಹಳೆ ಕಾಲದೊಳಗೆ ಸ್ಟೆಪ್ಡ್ ಅಂತ ಇತ್ತು. ಹೆಂಗಿತ್ತಂದ್ರ ಸ್ಟೆಪ್ಡ್ ಅಂತಿತ್ತು. ಈ ಶಬ್ದ ನೋಡಿದ್ರೆ ಡಿಕ್ಷನರಿ ಒಳಗೆ ಇಲ್ಲ ರೀ. ಏನಿದು ಅಂತ ತಿಳ್ಕೊಂಡು ಒದ್ದಾಡಿದ್ರು ನಾವೆಲ್ಲ ಟೀಚರ್ಗಳೇ. ಎಲ್ಲೋ MA ಓದುವಾಗ ಬಂದಿತ್ತು.
ಆದರೂ ಸ್ವಲ್ಪ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ಸ್ನ ಒಂದು ಡಿಕ್ಷನ್ನ ಸ್ಟೈಲ್ ಅದರದು. ಸ್ಟೆಪ್ಟ್ ಅಂದ್ರೆ ಏನು ಅಂತ ತಿಳ್ಕೊಂಡು ಆಮೇಲೆ ಯಾರೋ ಒಬ್ಬರು ಎಕ್ಸ್ಪರ್ಟ್ ಟೀಚರ್ ಒಂದು ಕಾನ್ಫರೆನ್ಸ್, ನಾನು ಸಣ್ಣವಿದ್ದವಾಗ ಯಾವುದೋ ಒಂದು ಕಾನ್ಫರೆನ್ಸ್ ತೊಳಗೆ ಯಾರೋ ಒಬ್ಬರು ಸರ್ ಹೇಳಿದ್ರು, ಒಬ್ರು ಭಾಳ ಚಲೋ ಶಾನೆ ಸರ್ ಅವ್ರು ಹೇಳ್ಬಿಟ್ರು, ಸ್ಟೆಪ್ಟ್ ಅಂದ್ರೆ ಹಂಗಲ್ರಿ ಅದು, ಆಲ್ಫ್ರೆಡ್ ಟೆನಿಸನ್ ಅವರ ಪೊಯೆಟಿಕ್ ಡಿಕ್ಷನ್ ಸ್ಟೈಲ್ ಅದು. ಇದನ್ನ ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡ್ತೀವಿ, ಸ್ಟೆಪ್ಡ್ ಅನ್ಬಾರ್ದ್ರಿ, ಸ್ಟೆಪ್ಟ್ ಅನ್ಬೇಕು. ಪ್ರೊನೌನ್ಸಿಯೇಷನ್ ಹೆಂಗೆ ಆಗ್ತೈತೆ ಹಂಗೆ ಸ್ಪೆಲ್ಲಿಂಗ್ ಬರ್ತಿದ್ರು ಅವರು ಸರ್. ಒರಿಜಿನಲಿ ಇದು ಐತ್ರಿ, ಇದನ್ನ ಸ್ವಲ್ಪ ಮಾಡಿಫೈಡ್ ಆಗಿ ಮಾಡ್ತೀವಿ, ಈಗಿನವ್ರು ಮಾಡ್ಯಾರ ಅದನ್ನ, ಆ್ಯಕ್ಚುಲಿ ಮಾಡಬಾರ್ದು ಅಂತ ಐತಿ, ಮಾಡ್ಯಾರ. ಇದೇ ಐತಿ ಒರಿಜಿನಲ್ ಟೆಕ್ಸ್ಟ್ ಬುಕ್ನಲ್ಲಿ, ಒರಿಜಿನಲ್ ಅವ್ರ ಬುಕ್ಕ ನೋಡಿದ್ರೆ ಇದೇ ಐತಿ, ನಾ ಕಲಿಸಿನಲ್ಲ. ಸ್ಟೆಪ್ಟ್ ಅಂದ್ರೆ ಆ ಹೆಣ್ಮಗಳು ಏನ್ ಮಾಡ್ತಾಳ, ಹಗೂರ್ಕೊಬ್ಬಕ್ಕಿ ಮ್ಯಾಗ್ ಎದ್ಲು ತನ್ನ ಜಾಗದಿಂದ ಲೈಟ್ಲಿ, ಅಂದ್ರೆ ಹಗೂರ್ಕ ಲೈಟ್ ಆಗಿ ಸ್ಟೆಪ್ ಟು ದಿ ವಾರಿಯರ್. ವಾರಿಯರ್ ವರ್ಡ್ಸ್ಗಳು ಹೆಂಗ್ ಬರ್ದಾರ ನೋಡ್ರಿ ಇವರು, ಹೆಂಗ್ ಬೇಕಂಗ್ ಬರೀತಾರೆ ಸುಳ್ಳಿವಾಗಿ. ಸ್ಟೋಲ್ ಎ ಮೇಡನ್ ಫ್ರಾಮ್ ಅವರ್ ಪ್ಲೇಸ್ ಲೈಟ್ಲಿ ಟು ದಿ ವಾರಿಯರ್ ಸ್ಟೆಪ್ಟ್. ಹಗೂರ್ಕ ವಾರಿಯರ್ ಹತ್ರ ಬಂದ್ಲು, ಸೋಲ್ಜರ್ ಹತ್ರ ಬಂದ್ಲು. ಟೂಕ್ ದ ಫೇಸ್ ಕ್ಲಾತ್ ಫ್ರಾಮ್ ದ ಫೇಸ್, ಮುಖದಗೆಲ್ಲ ಗಾಯ ಆಗೈತೆ ರಕ್ತ ಪಾಕ್ತ, ಆ ರಕ್ತ ನೋಡಿಕೆ ಅಳಿಸ್ಬೇಕಂತ ಹೇಳ್ಕೊಂಡು ಹಗರ್ಕ ಮುಖದ ಮ್ಯಾಗ ಬಟ್ಟೆ ತೆಗೆದು ಅಳ್ತಾಳ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದ್ರೆ ನಿರೀಕ್ಷೆ ಖುಷಿ ಆಯ್ತು. ಎಟ್ ಶಿ ನೈದರ್ ಮೂಡ್ ನಾರ್ ವ್ಯಾಪ್ಟ್, ಅಲಗಾಡ್ಲಿಲ್ಲ, ಹೃದಯ ಇದು ಆಗ್ಲಿಲ್ಲ, ಅಳಲಿಲ್ಲ. ಲಾಸ್ಟ್ ಒಂದು ಪ್ರಯತ್ನ, ರೋಸ್ ಅಂದ್ರೆ ಗುಲಾಬಿ ಅಲ್ಲ, ರೈಸ್ ರೋಸ್ ರೈಸ್ ಅನ್ನ ಮ್ಯಾಕ್ ಎದ್ಲು. ಯಾರು, ಎನರ್ಸ್ ಆಫ್ 90 years, ಅನುಭವ ಇರುವಲ್ಲಿ ಅಮೃತ ಇರ್ತದೆ ಅಂತಾರಲ್ಲ ಆ ಥರ. 90 ವರ್ಷದ ಮುದುಕಿ ಇವೆಲ್ಲ ಮೇಡನ್ಸ್ಗಳಿಗೆ ನೀಗ್ತತಾ ಇದೆಯಲ್ಲ, ದೊಡ್ಡ ಕೆಲಸಕ್ಕೆ ನಡೆಸೋದು. ಲಾಸ್ಟ್ ಬಂದ್ ರೋಸ್ ಎ ನರ್ಸ್ ಆಫ್ 90 years ಮ್ಯಾಕ್ ಎದ್ಲು. ಸೆಟ್ ಹಿಸ್ ಚೈಲ್ಡ್ ಅಪಾನ್ ಹರ್ ನೀ, ಆ ಸೋಲ್ಜರ್ಗೆ ವಾರಿಯರ್ಗೆ ಒಂದು ಬೇಬಿ ಇತ್ತು, ಒಂದು ಕೂಸಾಗ ಹುಟ್ಟಿತ್ತು, 4 ತಿಂಗಳು ಇರ್ಬೇಕ್ರಿ. ಆ ಕೂಸ್ ತಗೊಂಡು ಆ ಹೆಣ್ಮಗಳ ತೊಡೆ ಮೇಲೆ ಹಾಕ್ಬಿಡ್ತಾಳೆ. ಆಕೆಗೆ ಆ ಕೂಸಿನ ಬಗ್ಗೆ ಬದುಕ್ಬೇಕು ನಾನು ಅಂತ ಆಸೆ ಬರಲಿ, ಅವಾಗ ತಗೊಳ್ತಾಳ ಅಂತ ಹೇಳ್ರಿ, ಸಕ್ಸಸ್ ಆಗ್ಬಿಟ್ಟಲ್ರಿ. ಸೆಟ್ ಹೀಸ್ ಚೈಲ್ಡ್ ಅಂದ್ರೆ ವಾರಿಯರ್ಸ್ ಚೈಲ್ಡ್ ಅಪಾನ್ ಹರ್ ನೀ, ಅವಳ ತೊಡೆ ಮೇಲೆ ಆ ಕೂಸ್ ತಂದು ಹಾಕ್ಬಿಡ್ತಾಳ. ಗಂಡನ ಮುಂದೆ ಕುಂತಿದ್ಲಾಕಿ ಏನು ಮಾತಾಡ್ಲಾರ್ದೆ ಸತ್ತು ಹೋಗ್ಬಿಡ್ಬೇಕಂತೇಳಿ. ಆಕೆ ಇದೊಂದು ಕೂಸಿತ್ತು, ಯಾರ ಕೈಯಾಗ ಇತ್ತು, ತಗೊಂಡು ಬಂದು ಆಕೆ ತೊಡೆ ಮ್ಯಾಗ ಹಾಕ್ಬಿಡ್ಲಿಕ್ಕೆ ನರ್ಸ್. ಏನಾಯ್ತು ನೋಡು, ಲೈಕ್ ಸಮ್ಮರ್ ಟೆಂಪೆಸ್ಟ್ ಕೇಮ್ ಹರ್ ಟಿಯರ್ಸ್. ಕಣ್ಣೀರು ಹೆಂಗೆ ಬಂದು ಅಂದ್ರೆ ಸಮ್ಮರ್ ಟೆಂಪೆಸ್ಟ್ ಬಂದಾಗ ಬಂತು, ಬ್ಯಾಸಿಗೆ ಕಾಲದ ಬಿರುಗಾಳಿ ಬೀಸ್ದಂಗ ಶವ್ ಅಂತ ಹರಿಲಿಕ್ಕೆ ಹತ್ಬಿಟ್ರಿ ಕಣ್ಣೀರು. ಹೇಳ್ತಾಳ ಹೆಣ್ಮಗಳು, ಆಕೆ ವರ್ಡ್ಸ್ ಇವ್ರಿ, ಸ್ವೀಟ್ ಮೈ ಚೈಲ್ಡ್ ಐ ಲಿವ್ ಫಾರ್ ದಿ ಅಂತೇಳಿ. ಅಯ್ಯೋ ಮಗುವೆ, ನಿನ್ನ ಸಲುವಾಗಿ ನಾನು ಬದುಕ್ತೀನಿ ಅಂತ. ಸರಿನಾ? ಓಕೆ. ಈ ತರದ ಪೋಯಮ್ ಕಲಿಸೇವ್ರಿ ನಾವು, ಬರ್ರಿ ನೋಡೋಣ. ಹೂ ವೇರ್ ವಾಚಿಂಗ್ ದ ವಾರಿಯರ್ಸ್ ವೈಫ್. ಎ ಕ್ವಶನ್ಗೆ ನಾನು ಏನ್ ಮಾಡ್ತೀನಿ, ಆನ್ಸರ್ ಬರೀದಿಲ್ಲ, ನಾನಿಲ್ಲೇ ಗೊಂದಲ ಆಗೋದಿಲ್ಲ, ಟೈಮ್ ಭಾಳ ತಗೋತ ಅಂತೇಳಿ. ಎ ಕ್ವಶನ್ಗೆ ಆನ್ಸರ್ ಇಲ್ಲಿ ಬರ್ತೀನಿ ನೋಡ್ರಿ. ಎ ಕ್ವಶನ್, ಹೂ ವೇರ್ ವಾಚಿಂಗ್ ಹರ್ ಅಂತದ, ಆಲ್ ಹರ್ ಮೇಡನ್ಸ್, ಫ್ರೆಂಡ್ಸ್, ಏಜ್ ಗ್ರೂಪ್ನವರು. ಹೂ ವೇರ್ ವಾಚಿಂಗ್ ಹರ್, ಆಲ್ ಹರ್ ಮೇಡನ್ಸ್ ವೇರ್ ವಾಚಿಂಗ್ ಹರ್. ಹೌ ಡಿಡ್ ದ ವಾರಿಯರ್ಸ್ ವೈಫ್ ರಿಯಾಕ್ಟ್ when her husband was brought dead? ಹೆಂಗ್ ಮಾಡಿದಾಕೆ, whom they brought her warrior dead ತಂದಾಗ ಹೆಂಗಕ್ಕೆ ಬಿಹೇವಿಯರ್ ಬಿ ಇಲ್ಲ ನೋಡಿ. she nor soon nor uttered a cry. ಈ ಆನ್ಸರ್ ಬರೀರಿ. ಸಿ ಕ್ವಶನ್, where was the warriors brought dead? ಡೆಡ್ ವಾರಿಯರ್ನ ಎಲ್ಲಿಗೆ ತಂದ್ರು, ಹೋಮ್. ಸಿ ಕ್ವಶನ್ಗೆ ಆನ್ಸರ್, ದೇ ಬ್ರಾಟ್ ಹರ್ ಡೆಡ್ ವಾರಿಯರ್. ಸಿ ಕ್ವಶನ್. ಇನ್ನು ಡಿ ಕ್ವಶನ್ಗೆ, ಹೌ ಓಲ್ಡ್ ವಾಸ್ ದ ನರ್ಸ್. ಇಲ್ಲೇ ಈಗ ಒಂದು ಹಂಗೆ ಹೇಳ್ತೇನೆ, ಇತ್ತೀಚಿನ ಕಾಲದೊಳಗೆ ಈಗ 2025-26 ಹೊಸ ಸಿಸ್ಟಮ್ ಏನಪ್ಪ ಅಂದ್ರೆ, ಇಲ್ಲಿ ಬಂದಿರುವಂತ ಪ್ರಕಾರನ ಕ್ವಶನ್ಸ್ಗಳು ಇರ್ತಾವ ಅಂತ ಇರೋದಿಲ್ರಿ. ಒಂದನೇ ಕ್ವಶನ್ ಲಾಸ್ಟ್ ಲೈನ್ದಲ್ಲಿ ಬಂದಿರುವಂತ ಪಾಯಿಂಟ್ ಮೇಲೆ ಇರಬಹುದ್ರಿ, ಆದ್ರೂ ಮಾಡ್ಯಾರ. ಮೊದಲು ಹಂಗಿರ್ಲಿಲ್ರಿ, ಒಂದನೇ ಕ್ವಶನ್ ಒಂದನೇ ಲೈನ್ದಲ್ಲಿ, ಎರಡನೇ ಕ್ವಶನ್ ಅದ್ರ ನಂತರ ಲೈನ್ದಲ್ಲಿ ಹಿಂಗೆಲ್ಲ ಬರ್ತಿದ್ರಿ. ಈಗ ಹಂಗಲ್ಲ ರೀ, ಯಾಕೋ ಪುಣ್ಯಕ್ಕೆ ಒಂದನೇದ್ದು ABC ಕ್ವಶನ್ಸ್ಗಳು ಇನಿಷಿಯಲ್ ಲೈನ್ಸ್ಗಳಲ್ಲಿ ಬರುವಂಗೆ ನೋಡ್ಕೊಂಡಾರ. ಹಂಗಿಲ್ಲ, ಈ ಹಿಂದಿನ ಕ್ವಶನ್ ಪೇಪರ್ ಬಿಡಿಸಿನಲ್ಲ, ಫಸ್ಟ್ ಕ್ವಶನ್ ಲಾಸ್ಟ್ ಲೈನ್ದಾಗ ಐತಿ ಇನ್ಫಾರ್ಮೇಶನ್. ಹಿಂಗಾಗಿ ನೀವು ಇಲ್ಲೇ ಫಸ್ಟ್ ಕ್ವಶನ್ಗೆ ಆನ್ಸರ್ ಫಸ್ಟ್ ಲೈನ್ದಾಗ ಬರ್ತಂತ ಬಿಡ್ರಿ, ಈ ವರ್ಷದ ಇಲ್ಲ. ಫಸ್ಟ್ ಕ್ವಶನ್ಗೆ ಆನ್ಸರ್ ಲಾಸ್ಟ್ ಲೈನ್ದಲ್ಲಿ ಇರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದ್ರಿ. ಹುಡಿ ಬರಿಬೇಕ್ರಿ. ಒಂದು ಟೆಕ್ನಿಕ್ ಏನಂದ್ರೆ, ಇಲ್ಲಿರ್ತಕ್ಕಂಥದ್ದು ವರ್ಡ್ಸ್ಗಳನ್ನ ನೋಡ್ಕೋಬೇಕು. ವಾಚಿಂಗ್, ಹೂ ಆರ್ ವಾಚಿಂಗ್ ವಾರಿಯರ್. ವಾಚಿಂಗ್ ವಾರಿಯರ್ ಅಂತ ಐತಿಲ್ರಿ, ವಾಚಿಂಗ್ ವಾರಿಯರ್
ವಾಚಿಂಗ್ ವಾರಿಯರ್ ಅಂತ ಐತಲ್ಲ, ವಾಚಿಂಗ್ ಅನ್ನೋ ಶಬ್ದದ ಮುಂದೆ ಇರ್ತಕ್ಕಂಥ ಅದೊಂದು ಲೈನ್ ಪೂರ ತೆಗೆದು ಬರೆದು ಬಿಡ್ರಿ. ತಿಳಿದವರು ತಿಳಿದು ಬರೀತೀರಿ ಕರೆಕ್ಟಾಗಿ. ಸಾಧಾರಣ ಹುಡುಗರಿಗೆ ಏನು ಮಾಡ್ರಿ ನೀವು ಈ ಮೆಥಡ್ ಅಪ್ಲೈ ಮಾಡ್ರಿ. ಓಕೆ, ಇಷ್ಟು ಕ್ವಶನ್ ಮಾಡಿದೆ ನಿಮಗೀಗ. ಹೌ ಓಲ್ಡ್ ವಾಸ್ ಇಲ್ಲೈತೆ ನೋಡ್ರಿ. ಎಷ್ಟೈತದ್ದು ಡಿ ಕ್ವಶನ್. ರೋಸ್ ಎ ನರ್ಸ್ ಆಫ್ 90 years. ಇದನ್ನು ತುಂಬ್ರಿ. 90 years. ಹೌ ಓಲ್ಡ್ ವಾಸ್ ದ ನರ್ಸ್? 90 years. ಹೂ ಟುಕ್ ದ ಫೇಸ್ ಕ್ಲಾತ್ ಫ್ರಮ್ ದ ಫೇಸ್ ಆಫ್ ಡೆಡ್ ವಾರಿಯರ್ ಅಂದ್ರೆ ಈ ಕ್ವಶನ್. ಈಗ ಆನ್ಸರ್ ಎಲ್ಲಿ ಬೈತಿ? ಇಲ್ಲಿ ಬರ್ತದೆ. ಸ್ಟೋಲ್ ಎ ಮೇಡನ್ ಫ್ರಾಮ್ ಅವರ್ ಪ್ಲೇಸ್ ಲೈಟ್ಲಿ ಟು ದಿ ವಾರಿಯರ್ ಸ್ಟೆಪ್ಟ್ ಟೂಕ್ ದ ಫೇಸ್ ಕ್ಲಾತ್ ಫ್ರಮ್ ದ ಫೇಸ್. ಅದಲ್ಲ ಹೂ ಟೂಕ್ ಅಂತದ ಮೇಡನ್. ಇಲ್ಲಿ ಐತದ ಆನ್ಸರ್. ಮತ್ತೆ ಈ ಕ್ವಶನ್ ಆನ್ಸರ್ ಬರಿಬೇಕಾದ್ರೆ 3 ಲೈನ್ ಬರಿಬೇಕಾಗ್ತದೆ ನೋಡ್ರಿ. ಮತ್ತೆ ಬರೆದ್ರೆ ಒಂದು ನೇಮ್ ಅಲ್ಲ, ಆದಷ್ಟು ಅರ್ಥ ಮಾಡ್ಕೊಂಡು ಬರಿಬೇಕ್ರಿ. ಅರ್ಥ ಮಾಡ್ಲಾರ್ದಾಗ ಎಸ್ ಬ್ಲೈಂಡ್ ಮೆಥಡ್. ಈ ಕ್ವಶನ್ಗೆ ಹೂ ಏನದಲ್ಲ, ಹೂ ಟುಕ್ ದ ಫೇಸ್ ಕ್ಲಾತ್ ಅಂತ ಇಲ್ಲ ಅದ ನೋಡ್ರಿ. ಸ್ಟೋಲ್ ಎ ಮೇಡನ್, ಒಬ್ಬ ಕೆದ್ಲು. ಟುಕ್ ದ ಫೇಸ್ ಕ್ಲಾತ್ ಫ್ರಮ್ ದ ಫೇಸ್. ಹಾಗಾದ್ರೆ ಫೇಸ್ ಇಂದ ಫೇಸ್ ಕ್ಲಾತ್ ಅಂತ ತೆಗೆದವ್ರು ಯಾರು ಅಂದ್ರೆ ಎ ಮೇಡನ್. ಎಫ್ ಕ್ವಶನ್ ಆಯ್ತೇನ್ರಿ ಈಗ? ಇಲ್ಲ, ಈ ಕ್ವಶನ್ ಆಯ್ತು. ಎಫ್ ಕ್ವಶನ್. ವಾಟ್ ಡಿಡ್ ದ ವಾರಿಯರ್ಸ್ ವೈಫ್ ಡೂ ಆಫ್ಟರ್ ದ ರಿಮೂವಲ್ ಆಫ್ ದ ಫೇಸ್ ಆಫ್ ದ ಕ್ಲಾತ್? ತೆಗೆದ ನಂತರ ಹೆಣ್ಮಗಳು ವಾರಿಯರ್ ವೈಫ್ ಏನ್ ಮಾಡಿಲ್ಲ? ಟುಕ್ ದ ಫೇಸ್ ಕ್ಲಾತ್ ಫ್ರಮ್ ದ ಫೇಸ್. ಇದಾದ್ಮೇಲೆ ಅಕ್ಕಿ ಏನ್ ಮಾಡಿದ್ರಿ? ಎಫ್ ಕ್ವಶನ್. ಯಟ್ ಶಿ ನೈದರ್ ಮೂಡ್ ನಾರ್ ವ್ಯಾಪ್ಟ್. ಇದ್ರ ಮಾಡಿಲ್ಲ ಅಕ್ಕಿ. ಎಫ್ ಕ್ವಶನ್ ಆಯ್ತು ಈಗ. ನೆಕ್ಸ್ಟ್ ಜಿ ಕ್ವಶನ್. ಹೂ ಸೆಟ್ ದ ಚೈಲ್ಡ್ ಆನ್ ವಾರಿಯರ್ಸ್ ವೈಫ್? ಹೌದಲ್ಲ, ವಾರಿಯರ್ಸ್ ವೈಫ್ನಿ ಅಂತ ಬರೋದಕ್ಕೆ. ಅದಕ್ಕೆ ಹೂ ಸೆಟ್ ದ ಚೈಲ್ಡ್ ಆನ್ ದ ನೀಸ್ ಆಫ್ ವಾರಿಯರ್ಸ್ ವೈಫ್ ಅನ್ಬೇಕಾಗಿತ್ತು ಅಂತ. ಕರೆಕ್ಟ್ ಕ್ವಶನ್ ಒಂದು ಸ್ವಲ್ಪ ತಪ್ಪೈತ್ರಿ ಅದು. ಹೂ ಸೆಟ್ ದ ಚೈಲ್ಡ್ ಆನ್ ದ ನೀಸ್ ಆಫ್ ವಾರಿಯರ್ಸ್ ವೈಫ್ ಅಂತಂದ್ರೆ ರೋಸ್ ಎ ನರ್ಸ್ ಆಫ್ 90 years ಅಂತ ಐತಲ್ಲ. ಈ ಎಫ್ ಜಿ ಕ್ವಶನ್ಗೆ ಆನ್ಸರ್ ಎ ನರ್ಸ್ ಆಫ್ 90 years. ಈ ಲೈನ್ ಅಂತಲ್ಲ, ಈ ಲೈನ್ ಪೂರ ಬರ್ರಿ. ಆಗಲೇ ಹೌ ಓಲ್ಡ್ ಅಂತ ಕೇಳಿದಾಗ 90 ಅಷ್ಟೇ ಬರ್ರಿ. ಇದಕ್ಕೆ ಹೂ ಸೆಟ್ ಅಂತ ಕೇಳಲ್ಲ, ಎ ನರ್ಸ್ ಆಫ್ 90 years. ಜಿ ಕ್ವಶನ್ಗೆ ಆನ್ಸರ್. ಜಿ ಆದ್ಮೇಲೆ ಎಚ್. ಮೇಕ್ ಎನ್ ಎಂಟೋನಿಮ್ ಫಾರ್ ದ ವರ್ಡ್ ವರ್ದಿ. ವರ್ದಿ ಇಸ್ಕೊಟ್ಟು ಅದಕ್ಕೆ ಅಪೋಸಿಟ್ ಅನುವರ್ದಿರಿ. ಯೋಗ್ಯ ಅಯೋಗ್ಯ ಅಣ್ಣ ಹಚ್ಬೇಕು, ಪ್ರಿಫಿಕ್ಸ್. ಕಂಪ್ಲೀಟ್ ದ ಅನಾಲಜಿ. ರಿಲೇಷನ್ ನೋಡ್ಬೇಕ್ರಿ. ಕಾಯ್ ಡಾಯ್ ಏನ್ ರಿಲೇಷನ್ ಐತಿ? ರೈಮಿಂಗ್ ವರ್ಡ್. ಹಂಗ ನೀ ಇದಕ್ಕೆ ರೈಮಿಂಗ್ ವರ್ಡ್. ಇಲ್ಲಿ ನೋಡ್ರಿ, ಈ ರೈಮಿಂಗ್ ವರ್ಡ್ ಎಟ್ ದ ಎಂಡ್ ಆಫ್ ಈಚ್ ಲೈನ್ ಕಾಣಿಸ್ಕೊಂತವ್ರಿ. ಕ್ರಾಯ್ ಡಾಯ್ ಇಲ್ಲಿಂದ ತಗೊಂಡಾರ. ಇನ್ನೊಂದು ಯಾವ್ದು ತಗೊಂಡಾರ? ನಮಗ್ ಕೊಟ್ಟದ್ದು ಯಾವ್ದು ಕೊಟ್ಟವ್ರಿ? ನೀ ಕೊಟ್ಟಾರ. ನೀ ಎಲ್ಲೈತಿ ನೋಡ್ಬೇಕ್ರಿ. ನೀ ಇಲ್ಲೈತಿ. ನೀ ರೈಮಿಂಗ್ ವರ್ಡ್ ಆಗ್ತಕ್ಕಂಥದ್ದು ದಿ ಓಲ್ಡ್ ಇಂಗ್ಲಿಷ್ ಯು ಅಂತ ಹೇಳಿದ್ರು. ಹಾಗಾದ್ರೆ ಇಲ್ಲಿ ಏನ್ ಬರಿತೀರಿ? ದಿ ಅಂತ ಬರಿತೀರಿ. ಯು ಅಂತಂಗದು ಮಾಡರ್ನ್ ಇಂಗ್ಲಿಷ್ ಒಳಗೆ. ಪೊಯೆಟಿಕ್ ಡಿಕ್ಷನ್ ಅಂತೀವ್ರಿ, ಯಾಕಂದ್ರೆ ಬಿಬ್ಲಿಕಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ನೆಕ್ಸ್ಟ್ ಎಲ್ಲಿ ಬರ್ತೀರಿ? ಗ್ರಾಮರ್ಗೆ ಬರ್ತೀರಿ. ರೇರೈಟ್ ಆಸ್ ಡೈರೆಕ್ಟೆಡ್. ಗ್ರಾಮರ್ ಏನೈತಿ ನೋಡ್ಬೇಕು, ಬ್ರಾಕೆಟ್ ನೋಡಿದಾಗ ಅದನ್ನ ಮಾಡಬೇಕು. ಯೂಸ್ ಪ್ರಾಪರ್ ಆರ್ಟಿಕಲ್ ಅಂತಾರ. ಬರ್ರಿ ನೋಡೋಣ. ಮೊದಲ ಬರ್ದಿಟ್ಟಿ ನಾನು. ಯಾಕಂತ ಕೇಳಿದ್ರಂದ್ರೆ ಬರೆಯಾಕ ಟೈಮ್ ಹೆಚ್ಚಿಗೆ ಹೋಗ್ಬಿಡ್ತೈತಿ. ವಿನಾಕಾರಣ ಕೆಲಸ ಮಾಡಿ ಇಟ್ಕೊಂಡು ಎಲ್ಲ ರೆಡಿಮೇಡ್ ತೊಗೊಂಡೋಗಿ ಅಲ್ಲಿ ಊಟಕ್ಕೆ ನೆಟ್ಬಿಡೋದು. ಅಲ್ಲಿ ಒಯ್ದು ಅವ್ರ ಮುಂದೆ ಅಡಿಗೆ ಮಾಡ್ಕೊಂತ ಕೊಡುವಂಗಿಲ್ಲ ಅನ್ನುವಂಥ ಉದ್ದೇಶದಿಂದ ಮಾಡೇನು ಫ್ರೆಂಡ್. ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ ಹಾಗೆ ಮಾಡಿದ್ರೆ. ದ ಲೆಕ್ಚರರ್ ಇನ್ ಇಂಗ್ಲಿಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ಫಸ್ಟ್ ಅಸೈನ್ಮೆಂಟ್ ಆನ್ 1 day ಅಂತ. ಯಾಕೆ ದ ತುಂಬಿನಿ? ಇದು ಆರ್ಡಿನಲ್ ನಂಬರ್ ಅಂತಾರೆ ಇದಕ್ಕೆ. ಆರ್ಡಿನಲ್ ನಂಬರ್ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಇದು ಆರ್ಡಿನಲ್ ನಂಬರ್. ಈ ಆರ್ಡಿನಲ್ ನಂಬರ್ ಹಿಂದ್ಗಡೆ ಯಾವಾಗಲೂ ಡೆಫಿನೆಟ್ ಆರ್ಟಿಕಲ್ ದ ಇರ್ಬೇಕಂತ ಗ್ರಾಮರ್ ರೂಲ್ಸ್ ಅದ. ಹಿಂದಿನ ವಿಡಿಯೋದಲ್ಲಿ ಸನ್ ಏನೋ ಬಂದಿತ್ತು, ಅರ್ತ್ ಬಂದಿತ್ತು. ಕೋಪರ್ನಿಕಸ್ ಸೆಡ್ ದ ಅರ್ತ್ ಅಂತ ಏನೋ ಬಂದಿತ್ತು. ಅರ್ತ್ ಸಣ್ಣ, ಮೂನು, ಸ್ಕೈ ಈ ವರ್ಡ್ಸ್ಗಳು ಯೂನಿವರ್ಸಲ್ ಒಂದಿರುವುದರಿಂದ ಆ ವರ್ಡ್ಗಳು ಬಂದ್ರೆ ದ ಬರ್ಬೇಕಂತ ಐತಿ. ನನ್ನ ನೆನಪದ ಅಲ್ಲಿ ದ. ಯಾಕೆ ದ ಬರ್ಬೇಕು ಅನ್ನೋದನ್ನ ನಮಗೆ ಗೊತ್ತಿರ್ಬೇಕ್ರಿ. ಇದಕ್ಕೆ ಯಾಕೆ ದ ಬರ್ಬೇಕಂದ್ರೆ ಆರ್ಡಿನಲ್ ನಂಬರ್ಸ್ ಫಸ್ಟ್, ಸೆಕೆಂಡ್. ಕಾರ್ಡಿನಲ್ ನಂಬರ್ಸ್ 1 2 3 4 5 ಕಾರ್ಡಿನಲ್ ನಂಬರ್ಸ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆರ್ಡಿನಲ್ ನಂಬರ್ಸ್. ಆರ್ಡಿನಲ್ ನಂಬರ್ಸ್ ಇದ್ದಿದ್ರೆ ಅದರಿಂದ ಡೆಫಿನೆಟ್ ಆರ್ಟಿಕಲ್ ಬರ್ತೈತಿ. ಅದರಿಂದ ದ ಹಾಕ್ರಿ. ಇದು ಬರ್ರಿ. ದಿಸ್ ರಾಸ್ಕಲ್ ಯು ಮಸ್ಟ್ ವಿತ್ ಸಮ್ ಚೀಪರ್ ವೇ ಫೈಂಡ್ ಆಫ್ ಡೀಲಿಂಗ್.
ಇದನ್ನು ನಾವು rearrange ದ ಸಿಗ್ಮೆಂಟ್ಸ್ ಇಂಟು ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಇದೆಲ್ಲ ಕ್ಯಾಪಿಟಲ್ ಆಗಬಾರ್ದು. ಇದೆಲ್ಲ ನಾ ಮಾಡಿ ನೋಡ್ರಿ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದ ರಾಸ್ಕಲ್. ಮೀನಿಂಗ್ ಐತಿ, ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಬರ್ತೇನೆ. ಇದು ಸಬ್ಜೆಕ್ಟ್ ಹೊರಬ್ ಅಗ್ರಿಮೆಂಟ್ ಅಂತ ಕರಿತೀವ್ರಿ. ಅಂದ್ರೆ ಇಲ್ಲೇ ಬಯೋಡೈವರ್ಸಿಟಿ ಅಂತ ಸಬ್ಜೆಕ್ಟ್ ಸಿಂಗ್ಯುಲರ್ ಪ್ಲೇಯರ್ ನೋಡ್ಬೇಕ್ರಿ. ಇದು ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಬರ್ತೈತಿ, ಪ್ಲೇಯರ್ ಇದ್ರೆ ಹ್ಯಾವ್ ಬರ್ತೈತಿ. ಬಯೋಡೈವರ್ಸಿಟಿ ಸಿಂಗ್ಯುಲರ್ ಅದ, ಅದಕ್ಕೆ ಹ್ಯಾಸ್. ಓಕೆ, ಆನ್ಸರ್ ಬರೀದ್ ಹೆಂಗೆ ಅಂತ ಹೇಳಿದ್ರಿ. ಇದಕ್ಕೆಲ್ಲ ಆನ್ಸರ್ ಹೆಂಗೆ ಬರೀತೀರಿ ಮತ್ತೆ ನೀವ್ರೆ? ಇದಕ್ಕೆಲ್ಲ ಹಿಂಗತೆ ಬರೆದು ಇದನ್ನ ಬರೀಬಾರ್ದ್ರಿ, ಇದನ್ನ ಅಂಡರ್ಲೈನ್ ಮಾಡ್ಬೇಕ್ರಿ. ಇದನ್ನ ಬರೀಬಾರ್ದ್ರಿ, ಇದನ್ನ ಬರೀಬಾರ್ದ್ರಿ, ನೇರವಾಗಿ ಇದನ್ನ ಬರೆದು ಬಿಡ್ಬೇಕ್ರಿ. ಇದನ್ನ ಬರಿಬೇಕ್ರಿ, ಇದನ್ನ ಬರಿಬೇಕ್ರಿ, ಇದನ್ನ ಬರೀಬಾರ್ದ್ರಿ. ಹುಷಾರಾಗಿ ಕಲಿಬೇಕು ಇದನ್ನೆಲ್ಲ. ಮತ್ತೆ ಇದನ್ನ ಬರಿಬ್ಯಾಡ್ರಿ, ಇದನ್ನ ಅಂಡರ್ಲೈನ್ ಮಾಡ್ರಿ, ಇದನ್ನೆಲ್ಲ ಅಂಡರ್ಲೈನ್ ಮಾಡ್ರಿ. ಹಿಂಗೆಲ್ಲ ಮಾಡ್ಬೇಕು ನೋಡ್ರಿ. ಇದು 4th ಕ್ವಶನ್. ನಿಮ್ಗೇನು ಹಿಂಗತೆ 4 ಒಂದೊಂದು ಮಾರ್ಕಿನ 4 ಡಿಫ್ರೆಂಟ್ ಟಾಪಿಕ್ ಮೇಲೆ, ಡಿಫ್ರೆಂಟ್ ಅಂದ್ರೆ ಫಿಕ್ಸ್ಡ್ ಅದಾವ್ರಿ ಇವು. ನಮ್ದು ಇದು ನೋಡ್ರಿ, ಬ್ಲೂ ಪ್ರಿಂಟ್ ನೋಡ್ರಿ, ಇವು ಎಕ್ಸ್ಪ್ಲನೇಷನ್ ಮಾಡೇನೆ. ಇದರ ಟಾಪಿಕ್ ಮೇಲೆ ಇರ್ಬೇಕು ಅನ್ಸ. ಯಾವ್ದಾರ ಒಂದು ಟಾಪಿಕ್ ಮೇಲೆ ಗ್ರಾಮರ್ ತೆಗಿದಿಲ್ಲ. ಇಲ್ಲ ಇವೇ ಇರ್ಬೇಕಂತದ ನೋಡ್ಕೊಟ್ರೆ ಅದ್ರ ಮೇಲೆ ಇರ್ತದ, ಅವನ್ನೇ ಪ್ರಾಕ್ಟೀಸ್ ಮಾಡ್ರಿ. ಗುರಿ ಇಟ್ಟು ಹೊಡೆದಿರ್ತದ. ಇವನ್ನ 4 ಬಿಡಿಸ್ರಿ. ಒಂದು ಇಲ್ಲಕಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ, ಅದರಲ್ಲಿ ಲಿಂಕರ್ಗಳನ್ನ ತುಂಬೋದಿರ್ತದ. ನೀವ್ರಿ ಅದ್ರ ಮಾಡ್ರಿ. ಒಂದು ಈ ಲಿಂಕರ್ಗಳನ್ನ ಹೆಂಗೆ ತುಂಬೇಕಂತಂದ್ರ ಪ್ಯಾರಾಗ್ರಾಫ್ ಬರ್ಕೋಬೇಕ್ರಿ. ಇದನ್ನ ಬರಿಬ್ಯಾಡ್ರಿ, ಇವನ್ನೂ ಬರ್ಕೋಬ್ಯಾಡ್ರಿ. ಈ ಪ್ಯಾರಾಗ್ರಾಫ್ ಬರೀರಿ, ಇದನ್ನ ತುಂಬಿದ್ದನ್ನ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡ್ರಿ. ಅಷ್ಟು ಹಂಗ ಮಾಡ್ಬೇಕ್ರಿ. ಕೆಲವೊಬ್ಬ ಜನ ಏನ್ ಮಾಡ್ತಾರಂದ್ರ, ಇದು ಕ್ವಶನ್ ನಂಬರ್ ಏನ್ ಮಾಡ್ತೀರಿ, ಇದು 31 ಅಂತೀರಿ, ಬಿ ಅಂತೀರಿ. ಬಿ ಅಂದು ಆಫ್ಟರ್ ಅದು ಕಾಮ ಹಾಕಿ ಮುಂದೆ ಎಸ್ ದೋ, ಅದು ಕಾಮ ಹಾಕಿ ಮುಂದೆ ಹವ್ಯವರ್, ಅದು ಕಾಮ ಹಾಕಿ ಮುಂದೆ ಬಿಕಾಸ್ ಅಂತ ಹಿಂಗತೆ ಬರೀ 4 ವರ್ಡ್ಗಳು ಬರೀತಾರ್ರಿ. ನೇಮ್ ಅಲ್ಲ, ದೇವ್ರು ಬಹುತೇಕ ದೇವ್ರುಗಳು ಹೊರ ಕೊಡೋದಿಲ್ರಿ. ಹಂಗೆ ಬರಿಬಾರ್ದು ಅಂತ ಐತಿ, ಹಂಗೆ ಬರಿಬಾರ್ದು. ದೇವ್ರಂದ್ರೆ ವ್ಯಾಲ್ಯೂ ಅಡ್ರೆಸ್ ಕೊಡಕ್ ಆಗುದಿಲ್ಲ. ನ್ಯಾಯಯುತವಾಗಿದ್ರು ಕೊಡ್ತೇವಲ್ರಿ ನಾವು. ಆದ್ದರಿಂದ ಕಳ್ಕೊಬೇಡ್ರಿ ಮಾರ್ಕ್ಸ್. ದಯಮಾಡಿ ಪ್ಯಾರಾಗ್ರಾಫ್ ಅನ್ನ ಬರೀರಿ. ಗೊತ್ತಿರ್ಲಿ ನಿಮ್ಗೊಂದು ಪಾಯಿಂಟ್. ಆಗಲೇ ಒಂದ್ಸಲ ಹೇಳೀನಿ, ಈ ಸಲ ರಿಪೀಟ್ ಮಾಡ್ತೀನಿ ಒಂದ್ಸಲ. ಇಲ್ಲಿ ಬ್ರಾಕೆಟ್ ನ ಕೊಟ್ಟಿರ್ತಕ್ಕಂಥ ಲಿಂಕರ್ಸ್ಗಳು, ಕಂಜಂಕ್ಷನ್ಸ್ಗಳು, ಲಿಂಕರ್ಸ್ಗಳು ದೇ ಆರ್ ಟೇಕನ್ ಫ್ರಮ್ ಟೆಕ್ಸ್ಟ್ ಬುಕ್ ಆರ್ ವರ್ಕ್ ಬುಕ್. ಬಟ್ ಪ್ಯಾರಾಗ್ರಾಫ್ ವಿಲ್ ಬಿ ಟೇಕನ್ ಫ್ರಮ್ ಟೆಕ್ಸ್ಟ್ ಬುಕ್, ಮೇ ನಾಟ್ ಬಿ ಟೇಕನ್ ಫ್ರಮ್ ಟೆಕ್ಸ್ಟ್ ಬುಕ್. ಗೊತ್ತಿರ್ಲಿ. ಏನ್ ಮಾಡ್ಕೋಬೇಕು ನೀವು, ಇದರ ಅರ್ಥ ಗೊತ್ತಿರ್ಬೇಕ್ರಿ. ಬಿಕಾಸ್ ಅಂದ್ರೆ ಗೊತ್ತದ ಕಾಸ್ ಅಂಡ್ ಎಫೆಕ್ಟ್. ಆಫ್ಟರ್ ಅಂದ್ರೆ ಟೆಂಪರಲ್ ಟೈಮ್. ಹವೆವರ್ ಅಂತಂದ್ರ ಸೊ ಕಾಸ್ ಅಂಡ್ ಅಪೋಸಿಟ್ ಎಫೆಕ್ಟ್. ಯಾಸ್ದೋ ಅಂತಂದ್ರ ಇದು ಕಾಸ್ ಅಂಡ್ ಅಪೋಸಿಟ್ ಎಫೆಕ್ಟ್. ಯಾಸ್ದೋ ಇಲ್ಲ, ಯಾಸ್ದೋ ಅಂತಂದ್ರ ಕಂಡೀಷನಲ್ ಇದ್ರಿ. ಸ್ವಲ್ಪ ನೋಡ್ತೇನೆ. ಯಾಸ್ದೋ ಹಿ ಹ್ಯಾಡ್ ಕಮ್. ಹೌದು ಎಜಿಫ್ ಅಂದಂಗ್ರಿ ಇದು. ಯಾಸ್ದೋ ಅಂತಂದ್ರ ಎಜಿಫ್ ಕಂಡೀಷನಲ್ ತರಹ. ಬರ್ರಿ ನೋಡೋಣ. ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಹಿಸ್ ಸ್ಟೋರಿ. ಇದು ದ ಗಾರ್ಡನ್ ಲೆಸನ್ ಸೆಲೆಕ್ಟ್ ಆಗಿತ್ತು, ಬಟ್ ಮಾಡಿಫಿಕೇಶನ್ ಮಾಡ್ಯಾರ. ಎಕ್ಸಾಕ್ಟ್ಲಿ ಟೆಕ್ಸ್ಟ್ ಬುಕ್ನಾಗ ಇದ್ದಂಗಿಲ್ಲ ಅದು ವರ್ಡ್ಸ್ಗಳು. ಮಾಡಿಫಿಕೇಶನ್ ಮಾಡಿ ಕೊಡ್ಬೋದು. ನಮ್ಮ ಲೆಸನ್ದಾಗ ಬಂದಿರತಕ್ಕಂಥ ಮ್ಯಾಟರ್ನ ಸ್ವಲ್ಪ ಚೇಂಜಸ್ ಮಾಡಿ ಕೊಡ್ಬೋದು ಅಂತ ಐತ್ರಿ. ಎಕ್ಸಾಕ್ಟ್ ಅಲ್ಲಿದ್ದ ಇರ್ಲಿಕ್ಕಿಲ್ಲ ರೀ. ಒಂದ್ಸಾರಿ ವಿದ್ಯಾರ್ಥಿಗಳು ಹಂಗ ಹೇಳ್ತೀನಿ ನಿಮ್ಗೆ, ಈ ಪ್ಯಾರಾಗ್ರಾಫ್ ಐತಲ್ಲ, ಈಗೇನು ಗ್ರಾಮರ್ ಕೊಟ್ಟಿರ್ತಕ್ಕಂಥ ಲೈನ್ಗಳು ಪ್ಯಾರಾಗ್ರಾಫ್ಗಳು ಏನದಾವಲ್ರಿ, ಈ ಪ್ಯಾರಾಗ್ರಾಫ್ಗಳು ಅದಾವಲ್ಲ, ಇವು ಒಮ್ಮೆ 2 ಮಾರ್ಕ್ಸಿನ 3 ಮಾರ್ಕ್ಸಿನ ಕ್ವಶನ್ಗೆ ಆನ್ಸರ್ನು ಆಗ್ತಿರ್ತಾವ್ರಿ. ಒಂದೊಂದ್ಸಾರಿ ಸ್ವಲ್ಪ ಹಂಗೇನಾರು ಇದ್ರೆ ನೋಡ್ಕೋಬೇಕು, ಇದ್ರ ಬಳಸ್ಕೊಂಡ್ಬಿಡ್ಬೇಕ್ರಿ. ಇದು ಕೊಟ್ಟಿರ್ತಕ್ಕಂಥ ಯಾವುದೋ ಏನೋ ಗ್ರಾಮರ್ ಕೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದೊಂದು ಪ್ಯಾರಾಗ್ರಾಫ್ ಯಾವುದೋ ಮ್ಯಾಗ್ ಕೊಟ್ಟಿರ್ತಕ್ಕಂಥ 2 ಮಾರ್ಕ್ಸ್ 3 ಅಥವಾ 3 ಮಾರ್ಕ್ ಕ್ವಶನ್ಸ್ಗೆ ಆನ್ಸರ್ ಆಗ್ತಿರ್ತೈತಿ. ಅಂತ ಟೈಮ್ದಲ್ಲಿ ಹೊಡೆದು ಬಿಡಬೇಕು ಚಾನ್ಸ್. ಸ್ವಲ್ಪ ಹಂಗ ಗೊತ್ತಿರಲಿ ನಿಮಗೆ. ಕೆಲವೊಂದು ಹುಡುಗರು ವಿದ್ಯಾವಂತರ ಜೊತೆಗೆ ಬುದ್ಧಿವಂತರು ಇರ್ತಾರೆ. ಇದು ಬುದ್ಧಿವಂತಿಕೆ ಇದು. ಬರ್ರಿ ನೋಡೋಣ. ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಇಸ್ ಸ್ಟೋರಿ. ಓಕೆ, ಆಫ್ಟರ್ ಪ್ರೊಸೀಡಿಂಗ್ ಟು ಸಮ್ ಎಕ್ಸ್ಟೆಂಟ್, ಬರಬರಿ ಅದಾರೆ. ಹಿ ಸ್ಟಾರ್ಟೆಡ್ ಟು ಫಂಬಲ್. ಏನೋ ಹುಡುಕಾಡ್ತಾನ. ಹೆಂಗಂದ್ರೆ ಎಸ್ ದೋ ಅಂತ ತಿಳ್ಕೊಂಡು, ಅಂತೆ ಹಾಗೆ ಎಸ್ ಇಫ್. ಹೆಂಗೆ ಹುಡುಕಾಡ್ತಾನಂತ, ಹಿ ಹ್ಯಾಡ್ ಕಮಿಟೆಡ್ ಎ ಮಿಸ್ಟೇಕ್. ನಿಮ್ಗೆ ಗೊತ್ತದ ಲೆಸನ್, ನಾನು ವಿವರಿಸಿ ಹೇಳಕ್ಕೆ ಹೋಗೋದಿಲ್ಲ. ಒಂದು ಅರ್ಧ ಬಾವಿ ದಂಡೆ ಮೇಲೆ ಕುಂತು ಅದು ಫಾಲೇಜ್ ಎಲ್ಲ ಬಿದ್ದಿರ್ತದ್ರೆ, ಸನ್ ರೈಸ್ ಫಾಲೇಜ್ನಾಗ ಹಾಸಿ ಬರ್ತದ. ಆ ಓನರ್ಸ್ ವೈಫನ್ನ ಕುಂದರ್ಸ್ಕೊಂಡು ಗಾರ್ಡ್ನರ್ ಏನೋ ಹೇಳ್ತಾನೆ ಅವ್ರಿಗೆ, ತನ್ನ ಕತೆ ಹೇಳ್ತಾನೆ. ಬಸವಯ್ಯ ಸಂಗೋಜಿ ಹಿಂಗತೆ ಏನೋ ಕತೆ ಹೇಳ್ತಾನಲ್ಲ, ಅದನ್ನ ಹೇಳುವಾಗ ಬರ್ತೈತಿ ಇದು. ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಹಿಸ್ ಸ್ಟೋರಿ. ಆಫ್ಟರ್ ಪ್ರೊಸೀಡಿಂಗ್ ಟು ಸಮ್ ಎಕ್ಸ್ಟೆಂಟ್ ಹಿ ಸ್ಟಾರ್ಟೆಡ್ ಟು ಫಂಬಲ್. ಯಾಕಂದ್ರೆ ಸಂಗೋಜಿ ಅಂತ ಹೇಳ್ಬಿಟ್ಟಿರ್ತಾನ,
ಅಯ್ಯೋ ಸಂಗೋಜಿ ಅಲ್ರಿ, ದೇ ಶುಡ್ ಗೆಟ್ ಡಿಸ್ಗೈಸ್ ಅಂತ ತಿಳ್ಕೊಂಡು ಅದೇನು ಚೇಂಜ್ ಮಾಡ್ತಾನ, ಬಸವಯ್ಯ ಅಂತ ಚೇಂಜ್ ಮಾಡ್ತಾನಲ್ಲ ತಮ್ಮನದು ಕರೆಕ್ಟ್ ಇರ್ತದೆ. ಹೆಂಗೆ ಹುಡುಕಾಡ್ತಾನ ಅಂತಂದ್ರೆ, ಈ ಕಂಡಕ್ಟರ್ ಚೇಂಜ್ ಕೊಡ್ರಿ, ₹2 ಇದ್ರ ಕೊಡ್ರಿ ಅಂತಾರಲ್ಲ, ಪಕ್ಕದ ಹುಡುಕಾಡ್ತೀವಲ್ಲ ನಾವ್ರಿ. ಹಂಗತಿ ಏನು ಹೇಳಪ್ಪ ಅವನ ಹೆಸರು ಅಂತ, ಯಾಸ್ ದೋ ಹಿ ಹ್ಯಾಡ್ ಕಮಿಟೆಡ್ ಮಿಸ್ಟೇಕ್, ಏನೋ ಮಿಸ್ಟೇಕ್ ಮಾಡ್ತಾರೆ. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ, ಬ್ಯಾಡ ಹೋಗ್ಬಿಡ್ಬೇಕಂತ ಅನಿಸ್ತದ ಮನಸ್ಸಿನಾಗ ಅನ್ಕೋತಾರ್ರಿ. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ, ತಂದ ಭಾರ ಆಗಿರ್ತತಲ್ಲಿ, ಇವೇನು ಕತಿ ಎಬ್ಸನಪ್ಪ ನನಗೆ ಅಜ್ಜಮ, ನಾನು ಒಲ್ಲೆ ಹೋಗ್ಬಿಡ್ಬೇಕು ಅಂತ ಅನಿಸ್ತೈತ್ರಿ. ಬಟ್ ಅನ್ನೋದಿಲ್ಲ ಬಾಯಿಂದ ರೀ, ಗೊತ್ತಿರಲಿ ನಿಮಗೆ. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ ಸೇಯಿಂಗ್ ದ್ಯಾಟ್, ಇವನು ಹಿಂಗತಿ ಹೇಳ್ಬಿಡ್ಬೇಕು, ಇಟ್ ವಾಸ್ ನನ್ ಆಫ್ ಮೈ ಕನ್ಸರ್ನ್. ಏನು ಬಿಡಪ್ಪ ಅಜ್ಜ, ನೀ ಹೇಳೋ ಕತೆ ನನಗೆ ಸಂಬಂಧ ಇಲ್ಲ, ಸೂತಿರಲ್ಲ, ನಂದೇ ಒಂದು ದೊಡ್ಡ ಕತೆ ಐತಿ, ಹೋಗ್ಬಿಡ್ತೀನಿ ಅಂತ ಅನಿಸ್ತೈತಿ ಆಕಿಗ್ರಿ, ಅನಿಸ್ತೈತಿ. ಬಟ್ ಅನಿಸ್ತಂತೆ ನಡ್ಕೊಳ್ದಿಲ್ಲ. ಹವೆವರ್ ಆದರೂ ಎಟ್ ಅಂದಂಗೆ ಏನು ಮಾಡ್ತಾಳೆ ಆಕಿ, ಶಿ ಕಂಟಿನ್ಯೂಡ್ ಟು ಸೆಟ್, ಅಲ್ಲೇ ಕುಂದಿರ್ತಾಳ. ಯಾಕೆ ಅಂತ ಕೇಳಿದ್ರೆ, ದೇರ್ ಕ್ವಯಟ್ಲಿ ಸುಮ್ಮನೆ ಕುಂದರ. ಯಾಕೆ ಅಂತ ಕೇಳಿದ್ರೆ, ಬಿಕಾಸ್ ಶಿ ಡಿ ನಾಟ್ ವಾಂಟ್ ಟು ಹರ್ಟ್ ದ ಓಲ್ಡ್ ಮ್ಯಾನ್. ಇವಾಗ ಓಲ್ಡ್ ಮ್ಯಾನ್ ಅದನ, ನಮ್ಮ ಮನೆ ಆಳಿರುವಲ್ಲ ಕರೆ, ಬಟ್ ಯಜಮಾನ ಮನುಷ್ಯ ಅದಾನ, ವಯಸ್ಸಿಗೆ ಕಿಮ್ಮತ್ ಕೊಡಬೇಕು. ಏನೋ ಹೇಳ್ತಿರಂತಾನ ಪಾಪ, ಹೋಗಪ್ಪ ಹೋಗೋ ಅಂತ ಬಿಟ್ಬಿಟ್ರೆ ಅವ್ನ ಮನುಷ್ಯ ನೋವಾಗ್ತೈತಿ, ಬೇಡ ಹಂಗೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಅವರ ಒಂದು ಕತೆ ಹೇಳ್ತಾನೆ. ಹೇಳಪ್ಪ ಮನಸ್ಸಿರೋದಿಲ್ಲ. ಹವ್ಯವಾರ ಆದಾಗ್ಯೂ ನಮ್ಮ ಕಡೆ ರೊಕ್ಕಿಲ್ಲ, ಆದಾಗ್ಯೂ ಸಾಲ ಪಾಲ ಮಾಡಿರ ದೀಪಾವಳಿ ಹಬ್ಬಕ್ಕೆ ಫ್ಯಾಮಿಲಿಗೆ ಡ್ರೆಸ್ ತರ್ತೀವಲ್ಲ, ಹಂಗೆ ಕುಂದ್ರೋ ಮನಸ್ಸಿಲ್ಲಕ್ಕಿಗೆ, ಆದಾಗ್ಯೂ ಸಹಿತ ಏನೋ ಕುಂದಿರ್ತಾರ. ಯಾಕಂತ ಕೇಳಿದ್ರೆ ಅವನಿಗೆ ಹರ್ಟ್ ಮಾಡಬಾರ್ದು ಅಂತೇಳಿ. ಓಕೆ, ನೆಕ್ಸ್ಟ್ 32nd ಕ್ವಶನ್ನು. ಇಲ್ಲೇ 2 ಥರದ ಕ್ವಶನ್ ಇರ್ತಾವ್ರಿ ನಿಮಗೆ. ಬ್ಲೂ ಪ್ರಿಂಟ್ನಲ್ಲಿ ಕೊಟ್ಟಿರ್ತಾರೆ, ಇದ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತೀವಿ ಅಂತೇಳಿ. ಇಲ್ಲಿ ಮೂರು ಟಾಪಿಕ್ ಅದಾವ್ರಿ ಇಲ್ಲಿ. ಅಂದ್ರೆ ಡೂ ಫಾರ್ ಯೂಸ್ ಮಾಡಿಕೊಂಡು ಕ್ವಶನ್ ಮಾಡೋದೈತ್ರಿ, ಆಮೇಲೆ ಒಂದು ಫ್ರೇಮಿಂಗ್ ಕ್ವಶನ್ ಐತಿ, ಆಮೇಲೆ ಒಂದು ಕ್ವಶನ್ ಟ್ಯಾಗ್ ಐತಿ. ಈ 3 ಟಾಪಿಕ್ ಮೇಲೆ 2 ಕ್ವಶನ್ಸ್ಗಳು ಕೇಳ್ತಾರೆ. ಇಲ್ಲದೆ ಹೋದ್ರೆ ಏನು ಕೇಳ್ತಾರೆ, ಇಲ್ಲಿ ಎರರ್ ಐಡೆಂಟಿಫಿಕೇಶನ್ ಬಗ್ಗೆ 2 ಕ್ವಶನ್ಸ್ ಕೊಟ್ಟಿರ್ತಾರೆ. ನೀವು 2 ಇವನರ ಮಾಡ್ತೀರಿ, ಇಲ್ಲ ಇವನರ ಮಾಡ್ತೀರಿ. ಓಕೆ, ನಾನಂತೂ 2 ಮಾಡಿಕೊಡ್ತೀನಿ. ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, 2 ಕ್ವಶನ್ ಟ್ಯಾಗ್ ಅಂತದ, ಕರೆಕ್ಟಾಗಿ ಕ್ವಶನ್ ಟ್ಯಾಗ್ ಆ್ಯಡ್ ಮಾಡಬೇಕು. ಹೀ ಈಸ್ ಎ ಗ್ರೇಟ್ ಆ್ಯಕ್ಟರ್ ಅವ್ರು ಕೊಟ್ಟಿರ್ತಾರೆ, ನೀವೇನು ಮಾಡಬೇಕು, ಹೀ ಈಸ್ ಎ ಗ್ರೇಟ್ ಆ್ಯಕ್ಟರ್ ಅಂತ ಬರೆದು ಕ್ವಶನ್ ಟ್ಯಾಗ್ ಆ್ಯಡ್ ಮಾಡಿರಿ. ಇದು ಆನ್ಸರ್ ಏನಾಗ್ತೈತೆ ಇದಕ್ಕೆ, ಹೀ ಈಸ್ ಎ ಗ್ರೇಟ್ ಅಫರ್ಮೇಟಿವ್ ಸೆಂಟೆನ್ಸ್ ನೆಗೆಟಿವ್ ಮಾಡಿರಿ. ಈಸ್ ತಗೋರಿ, ನಾಟ್ ಶಾರ್ಟ್ ಫಾರ್ಮ್ ಹಾಕ್ಬೇಕ್ರಿ. ಇಸಂಟ್ ಹಿ, ಇಲ್ಲಕಂದ್ರೆ ಈಸ್ ಹಿ ನಾಟ್, 2 ಮಾಡ್ಬೋದು. ಏನಾದರೂ ನಿಮಗೆ ಡೌಟ್ ಅನ್ಸಿದ್ರೆ ಕಮೆಂಟ್ ಮಾಡಿರಿ, ನಿಮ್ಗೆ ಏನು ಬೇಕಂತ ಹೇಳ್ತೇನೆ ನಾನು. ಓಕೆ, ಒಂದು ಸ್ವಲ್ಪ ಇದನ್ನ ಹೇಳ್ತೇನೆ. ಇಡೀ ಹೋಲ್ ಟಾಪಿಕ್ ಅಂದ್ರೆ ಕಷ್ಟ ಆಗ್ತದೆ. ಯಾವ್ದಾದ್ರು ಒಂದು ಪಾಯಿಂಟ್ ನಿಮ್ಗೆ ಎಲ್ಲ ಡಿಫಿಕಲ್ಟ್ ಅನ್ಸಿದ್ರೆ ಕೇಳಿದ್ರೆ ಡೆಫಿನೆಟ್ಲಿ ಹೇಳ್ತೇನೆ. ಓಕೆ, ಹಿ ಈಸ್ ಎ ಗ್ರೇಟ್ ಆ್ಯಕ್ಟರ್, ಇಸಂಟ್ ಹಿ, ಇಲ್ಲಾಂದ್ರೆ ಈಸ್ ಹಿ ನಾಟ್. ವಿದ್ಯಾರ್ಥಿಗಳೇ ಇದನ್ನು ಬರೀರಿ, ಇದನ್ನು ಬರೋದು ಅಂಡರ್ಲೈನ್ ಮಾಡ್ರಿ. 2 ಬರಿಬೇಕನ್ ಸರ್ ಅಂದ್ರೆ 1 ಬರೀರಿ ಸಾಕಾಗ್ತದೆ. ಮತ್ತು ಇದನ್ರಿ ಸರ್ ಬರಿಬಾರ್ದಿರ್ತಮ್ಮ, ನೋ ಡೋಂಟ್ ರೈಟ್ ಇಟ್. ಕಮಿಂಗ್ ಟು ಸೆಕೆಂಡ್ ಕ್ವಶನ್, ಇದೇನಿರ್ತೈತೆ ಅಂದ್ರೆ, ಒಂದು ಕ್ವಶನ್ ಟ್ಯಾಗ್ ಮೇಲೆ, ಒಂದು ಫ್ರೇಮಿಂಗ್ ಕ್ವಶನ್ ಮೇಲೆ, ಒಂದು ಡೂ ಫಾರ್ಮ್ ಯೂಸ್ ಮಾಡಿಕೊಂಡು ಕ್ವಶನ್ ಮಾಡೋದು. ಶಿ ಲೈಕ್ಸ್ ಚಾಕ್ಲೇಟ್ಸ್. ಫ್ರೇಮ್ ಮೇಕ್ ಎ ಕ್ವಶನ್ ಯೂಸಿಂಗ್ ಡೂ ಫಾರ್ಮ್ ಅಂತ. ಶಿ ಲೈಕ್ಸ್ ಅಂದ್ರೆ ಡಸ್ ಶಿ ಲೈಕ್ ಚಾಕ್ಲೇಟ್ಸ್ ಅಂತ ಮಾಡ್ತೀವಲ್ಲ, ಆ ಥರ ಒಂದು ಕ್ವಶನ್. ಈ 3 ಟಾಪಿಕ್ಗಳಲ್ಲಿ ಯಾವುದಾದ್ರೂ 2 ಕ್ವಶನ್ಸ್ಗಳು ಕೇಳ್ತಾರೆ. ಇದು ಫ್ರೇಮಿಂಗ್ ಕ್ವಶನ್. ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್. ಕಬಡ್ಡಿ ಅಂಡರ್ಲೈನ್ ಆಗಿದೆ. ಫ್ರೇಮ್ ಕ್ವಶನ್ ಸೊ ಹ್ಯಾಸ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ಸೊ ಅಂತಿಲ್ಲಲ್ಲೇ ನನ್ನ ಬಾಯಿಗೆ ಅವ್ರು ರುಡ ಬಿದ್ದುಬಿಟ್ಟವ್ರಿ ಅಂತಂದು. ಫ್ರೇಮ್ WH ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ನಾವೇನು ಫ್ರೇಮ್ ಕ್ವಶನ್ ಸೊ ಹ್ಯಾಸ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್ ಅಂತೇಳಿ ಅಲ್ಲಿ ಇಲ್ಲದಿದ್ದರೆ ಓದ್ಬಿಡ್ತೀನಿ ನಾನು. ಕಲಿಸಿ 35 ವರ್ಷ ಕಲಿಸಿನಲ್ರಿ. ಓಕೆ, ಬರ್ರಿ ಏನದ, ನಾವಿಲ್ಲೇ ಇದನ್ನು ಅಂಡರ್ಲೈನ್ ಮಾಡಿದಂಥ ವರ್ಡ್ ನೋಡ್ಬೇಕ್ರಿ. ಏನು ಕಬಡ್ಡಿ ಅದ, ಕಬಡ್ಡಿ ಆನ್ಸರ್ ಬರ್ಬೇಕಂದ್ರೆ ನಾವು ವಾಟ್ ತಗೋಬೇಕಾಗ್ತದೆ. ಉಳಿದ ಸೆಂಟೆನ್ಸ್ ಇಂಟ್ರಾಗೇಟಿವ್ ಮಾಡ್ಕೊಂಡು ಇದಕ್ಕೆ ಜೋಡಿಸ್ಬಿಡ್ಬೇಕ್ರಿ. ವಾಟ್ ವಿ ಪ್ಲೇಡ್ ಅಂತದ್ದು ಡಿಡ್ ವಿ ಪ್ಲೇ. ವಾಟ್ ಡಿಡ್ ವಿ ಪ್ಲೇ ಡ್ಯೂರಿಂಗ್ ಸ್ಕೂಲ್ ಡೇಸ್. ವಾಟ್ ಡಿಡ್ ವಿ ಪ್ಲೇ ಹಂಗಾರ ಮಾಡ್ರಿ. ಇದು ವಿ ಅಂತ ಸಬ್ಜೆಕ್ಟ್ ಇದ್ದಾಗ ಇದನ್ನು ವಿನರ ಮಾಡ್ಬೋದು, ಯು ಮಾಡ್ಬೇಕಂತಾರೆ ಕೆಲವು ಜನ. ಉಯ್ಯರ ಮಾಡ್ರಿ, ಯುವರ ಮಾಡ್ರಿ. ನನಗೆ ವಿ ಮಾಡ್ಬೇಕಂತ ಅನಿಸ್ತದೆ. ಕೆಲವು ಜನ ಯು ಮಾಡಿರ್ತಾರೆ. ಅದು ಒಂದು ರೀತಿ ನಾವು ಆ್ಯಕ್ಚುಲಿ ಕ್ವಶನ್ ಮಾಡ್ಲಿಕ್ಕೆ ಹತ್ತೀವಿ ಅಷ್ಟೇ. ನಾವು ಯಾರಿಗಾರ ಕ್ವಶನ್ ಕೇಳಲಿಕ್ಕೆ ಹತ್ತಿಲ್ಲ. ಹಂಗತೆ ಅನ್ಕೊಂಡ್ರೆ ಯು ಅಂತ ಕೇಳ್ಬೇಕಾಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ವಿ ಮಾಡ್ರಿ, ಇಲ್ಲಕಂದ್ರೆ ಯು ವಾರ ಮಾಡ್ರಿ, ನಡೀತದ. ವಾಟ್ ಡಿಡ್ ವಿ ಬೈ, ವಾಟ್ ಡಿಡ್ ವಿ ಪ್ಲೇ ಡ್ಯೂರಿಂಗ್ ಸ್ಕೂಲ್ ಡೇಸ್. ಹೌದಲ್ಲ, ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್. ಎಸ್, ಇದನ್ನು ಹಿಂಗತೆ. ಇದೆಲ್ಲ ಏನು ಬರಿಬಾರ್ದ್ರಿ, ಇದನ್ನೆಲ್ಲ ರೀ ಟೇರ್ವಾಗಿ ಆನ್ಸರ್ ಬರೆದ್ಬಿಟ್ರಿ, ಕ್ವಶನ್ ಮಾರ್ಕ್ ಕೊಡ್ರಿ. ಇದು ಬರಿಬೇಡ್ರಿ, ಇದು ಬರಿಬೇಡ್ರಿ, ಏನು ಬರಿಬಾರ್ದ್ರಿ, ಬರಿಬಾರ್ದ್ರಿ ಎಲ್ಲ. ನೋ. ಮತ್ತು ಇದು ಬೇಡ ಅಂದ್ರೆ ಅವು 2 ಕ್ವಶನ್ ಬಿಟ್ಬಿಟ್ಟು ಇದನ್ನು ತೊಗೋಬೋದು ನೀವು ರೀ. ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್.
each sentence, two sentences are given, and each sentence has got some mistake, error ಇರ್ತೈತೆ ಇದ್ರೊಳಗೆ. We have to find it out and we have to correct it. ಇಲ್ಲಿ ಹಾಗಾದ್ರೆ ಪ್ರತಿ ಸೆಂಟೆನ್ಸ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಇರ್ತೈತೆ, ಮತ್ತೆ ಇನ್ನೊಂದ್ ಕಡೆ ಎಲ್ಲರೂ ಇರ್ತಾರ ಅಂತ ಅನ್ಕೋಬೇಡ್ರಿ, ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡಿರ್ತಾನ್ರಿ. ಆ ಮಿಸ್ಟೇಕ್ ಯಾವ್ದಂತ ಕಂಡುಹಿಡಬೇಕು, ಅದನ್ನ ಸರಿಪಡಿಸಿ ಪೂರ್ಣ ಆನ್ಸರ್ ಬರೀಬೇಕು. ಚಿಲ್ಡ್ರನ್ ಲೈಕ್ಸ್ ಅಂತ ಕೊಟ್ಟಾರ ಅವರು. ಎಸ್ ಹೊರಬಿಗೆ ಮೇನ್ ಸಿಂಪಲ್ ಪ್ರೆಸೆಂಟ್ನೊಳಗ ಪೆನ್ ಸಬ್ಜೆಕ್ಟ್ ಇಸ್ ಥರ್ಡ್ ಪರ್ಸನ್ ಇದ್ದಾಗ ಬರ್ತೈತೆ. ಇದು ಚೈಲ್ಡ್ ಇದ್ರೆ ಲೈಕ್ಸ್ ಅಂತ ಆಗ್ತಿತ್ತು, ಚಿಲ್ಡ್ರನ್ ಅಂತದ ಪ್ಲೂರಲ್ ಇದ್ದಾಗ ಲೈಕ್ಸ್ ಯಾಕೆ ಬರ್ತೈತ್ರಿ, ದೇಹದೊಳಗೆ ಬರ್ತೈತೆ. ಅದರಿಂದ ಎಸ್ ಬರಬಾರ್ದು. ಅದಕ್ಕೆ ನಾನು ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಅಂತ ಮಾಡ್ರಿ, ಇದನ್ನ ಬಿಟ್ಬಿಡೋದು, ಇದು ಮಾಡ್ಬಿಡೋದು. ಏ ಸಣ್ಣ ಅಂತಾರ, ಆಗಲೇ ಹೇಳಿದ್ದೆ ನಾನು, ನೆನಪು ಬಂದಿರ್ಬೇಕು ನಿಮ್ಗೆ. ಈಗ ಸಣ್ಣ, ಮೂನು, ಅರ್ತ್, ಸ್ಕೈ ಹಿಂದ್ಗಡೆ ದ ಬರ್ಬೇಕಂತೈತಿ. ಇವ್ರು ಏ ಸಣ್ಣ ಅಂತಾರ, ಆರ್ಟಿಕಲ್ ಮಿಸ್ಟೇಕ್ ಇದು. ಇದಕ್ಕೇನಂತ ಕರಿತೀವಿ, ಇದಕ್ಕೆ ಸಬ್ಜೆಕ್ಟ್ ಹೊರಬ ಮಿಸ್ಟೇಕ್ ಅಂತ ಕರಿತೀವಿ. ಇದಕ್ಕೆ ಲೈಕ್ಸ್ ಬರೋದಿಲ್ಲ, ಸಬ್ಜೆಕ್ಟ್ ಹೊರಬ ಅಗ್ರಿಮೆಂಟ್ ಇದು. ಅದು ಆ ಟಾಪಿಕ್ PUC ಫಸ್ಟ್ ಇಯರ್ ವರ್ಕ್ ಬುಕ್ನಾಗ ಅದ ನೋಡ್ರಿ, ಕೊಟ್ಟಾರ. ಸೆಕೆಂಡ್ ಇಯರ್ದಾಗ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ನನಗೆ. PUC ಫಸ್ಟ್ ಇಯರ್ ವರ್ಕ್ ಬುಕ್ನಾಗ ಲಿಸ್ಟ್ ಕೊಟ್ಟಾರ, ಎರರ್ ಐಡೆಂಟಿಫಿಕೇಶನ್ ಅಂತ ಹೇಳಿ ಟಾಪಿಕ್ ಇದೊಳಗ್ರಿ. ಅಲ್ಲಿ ನೋಡ್ರಿ, ಸೆಕೆಂಡ್ ಇಯರ್ ವರ್ಕ್ ಬುಕ್ನಾಗ ಇಲ್ರಿ ಇವು. ಇಲ್ಲ ಅಂತ ಅನ್ಕೊಂಡೇನಿ, ಇಲ್ಲ ರೀ, ನಾನು ನೋಡಿದಂಗ ಇಲ್ಲ ಫ್ರೆಂಡ್. ಇನ್ನ ಈ ಆರ್ಟಿಕಲ್ ಸಂಬಂಧಪಟ್ಟಿದ್ದನು ಫಸ್ಟ್ ಇಯರ್ದಾಗ ಕೊಟ್ಟಾರ. ಮೊದಲು ಇವೆಲ್ಲ ಈಗ ತಂದಾರಿ, ಇದು ಸೆಕೆಂಡ್ ಇಯರ್ದೊಳಗ 1 ವರ್ಷ ಆಯ್ತದ. ಹಿಂಗಾಗಿ ವರ್ಕ್ ಬುಕ್ ಆ ಪ್ರಕಾರ ಇನ್ನೂ ರೆಡಿ ಆಗಿಲ್ಲ ಅಂತ ಅನ್ಕೋತೀರಿ, ಬಂದಿಲ್ಲ. ಇಲ್ಲೇ ದ ಮಾಡ್ರಿ. ಈ ಎರಡುಗಳಲ್ಲಿ ಇವನ್ನರ ಬಿಡಿಸ್ರಿ, ಇಲ್ಲ ಇವನ್ನರ ಬಿಡಿಸ್ರಿ. ಇವನು ಬಿಡಿಸ್ಬೇಡ್ರಿ, ಎರಡು ಬಿಡಿಸ್ಬೇಡ್ರಿ. ಒಂದೊಂದು ಹುಡುಗರು ಬಿಡಿಸ್ತಾರೆ. ಯಾಕೆ ಬಿಡಿಸ್ತಾರೆ? ನಮ್ಮ ಮನೆ ನಮ್ಮ ಹುಡುಗಿ ಟಾಪರ್, ಅದು ಟಾಪರ್ ಹುಡುಗಿ. ಅದು ಹೆಂಗೆ ಮಾಡಿಬಿಟ್ಟಾಳ ಅಂದ್ರೆ, ಇದನ್ನು ಬಿಡಿಸಾಳ, ಇದನ್ನು ಬಿಡಿಸಾಳ, ಇವೆರಡು ಬಿಡಿಸಾಳ, ಜೊತೆಗೆ ಇವನ್ನ ಎರಡು ಬಿಡಿಸಾಳ. ಯಾಕೆ ವಾವಿ ಹಿಂಗೆ ಯಾಕೆ ಮಾಡಿದೆ ಅಂತ ಕೇಳಿದೆ. ಇಲ್ಲ ಸರ್, ಇದ್ರಾಗ ಒಂದು ಯಾವುದೋ ಬಗ್ಗೆ ನಮ್ಗೆ ಸ್ವಲ್ಪ ಡೌಟ್ ಆತ್ರಿ, ಅದಕ್ಕೆ ಈ ಒಂದು ಅಕಸ್ಮಾತ್ ಇದು ಹೋದ್ರ ಸಹಿತ ಇದು ಇರ್ತೈತಲ್ಲ ಅಂದ್ಲು. ಅಡ್ಡಿಲ್ ಬಡವ, ನಿಂದು ಟೆಕ್ನಿಕ್ ಚಲೋ ಐತೆ. ಯಾಕಂದ್ರೆ ಉದಾಹರಣೆ ಕೊಟ್ಲೊಂದು, ಈಗ ಮ್ಯಾಚ್ ಬಾಕ್ಸ್ ಇರ್ತದ, ಒಂದ ಕಡ್ಡಿ ಒಳಗೆ ಇತ್ತಪ್ಪ ಅಂದ್ರೆ ಕೊರಿದ್ರಾಗ ಹತ್ಲಿಕ್ಕಂದ್ರೆ, ಹಾಗಾಗಿ 2, 3, 4 ಇಟ್ಕೋಬೇಕು. ಆದ್ದರಿಂದ ಒಂದೇ ಬರದೆ ಅಕಸ್ಮಾತ್ ಏನೋ ತಪ್ಪಾಗಿ ಆನ್ಸರ್ ಮಾರ್ಕ್ಸ್ ಬರ್ಲಿಕ್ಕೆ ಅದಕ್ಕೆ ಒಂದಿಷ್ಟು ಬರ್ದಿನ ಸರ, ಸರಿಯಾಗಿದ್ರೆ ಇಲ್ಲೇ ಬರ್ತೈತಿ, ಸರಿಯಾಗಿರ್ಲಿಕ್ಕೆ ಇಲ್ಲಿ ಬರ್ತೈತಿ. ನಾವು ವ್ಯಾಲ್ಯೂಯೇಷನ್ ಮಾಡೋರು ಏನು ಮಾಡ್ತೀವಿ, ನೀವು ಬರ್ದಂದ್ರೆ ಇದನ್ನು ಚೆಕ್ ಮಾಡ್ತೀವಿ, ಇದನ್ನು ಚೆಕ್ ಮಾಡ್ತೀವಿ, ಇವೆರಡಕ್ಕೂ ಕೂಡಿಸ್ಕೊಂಡು ಮಾರ್ಕ್ ಕೊಡ್ಬೇಕಂತೈತಿ. 2 ಸರಿಯಾಗಿದ್ರೆ 2 ಕೊಡ್ತೀವಿ, 1 ಸರಿಯಾಗಿದ್ರೆ 1 ಕೊಡ್ತೀವಿ. ಮತ್ತೆ ಇದನ್ನು ಚೆಕ್ ಮಾಡ್ತೀವಿ, ಇದನ್ನು ಚೆಕ್ ಮಾಡ್ತೀವಿ. ಇದು 2 ಸರಿಯಾಗಿದ್ರೆ 2 ಕೊಡ್ತೀವಿ. ಇದಕ್ಕೆ 1 ಬಂದೈತಿ, ಇದಕ್ಕೆ 2 ಬಂದೈತಿ. ಏನು ಮಾಡ್ಬೇಕಂತ ರೂಲ್ ಐತಂದ್ರೆ, ಒಂದನ್ನ ಎಕ್ಸ್ಟ್ರಾ ಅಂತ ಬರೆದು ಕೈ ಬಿಟ್ಟು ಹೆಚ್ಚು ಅಂಕಗಳು ಬಂದಿರತಕ್ಕಂಥ ಕ್ವಶನ್ ಅನ್ನ ಕೌಂಟ್ ಮಾಡ್ಬೇಕಂತೈತ್ರಿ. ಆ ಹುಡುಗಿಗೆ ನಾ ಕ್ಲಾಸ್ನಾಗ ಹೇಳಿದ್ದೆ, ಸರ್ ನೀವೇ ಹೇಳಿದ್ದಲ್ರಿ, ಅದಕ್ಕೆ ಆ ಪ್ರಕಾರ ಮಾಡೇನಿ ಸರ್. ಮತ್ತು ನನಗೊಂದು ಲಾಭ ಅದು ಹಂಗಾಗಿತ್ತು, ಅದು ಒಂದು ತಪ್ಪು ಮಾಡಿದ್ಲಕ್ಕಿ. ಹಾಗಾಗಿ ಇಲ್ಲಕ್ಕಿಗೆ 2 ಮಾರ್ಕ್ಸ್ ಬಂತು, ಇಲ್ಲಿ 1 ಬಂತು. ಹಿಂಗಾಗಿ ಒಬ್ರು ಮೊನ್ನೆ ಇದು ಏನಾಯ್ತು ಅಂದ್ರೆ, ಒಬ್ಬರು ಹಿಂಗಾಗಿ 30 ಶಾನೆ ಹುಡುಗದು 32 ತಗೊಂತು, ಇದು 33 ಏನೋ 4 ತಗೊಂತು. ಅಕ್ಕಿನ ಸ್ವಲ್ಪ ಸಾಧಾರಣ ಇರ್ಬೇಕು, ಟ್ರಿಕ್ ಯೂಸ್ ಮಾಡಿ, ಬುದ್ಧಿ ಹೆಂಗ ನೀವು ಏನು ಮಾಡ್ಬೋದು, ಹಿಂಗೆ ಬರಿಬೋದು ಅನ್ನಿಸ್ತಾರೆ. ಅಪರಾಧ ಅಲ್ಲ, ಒಂದು ದೃಷ್ಟಿಯಿಂದ ಬರೀದು ಚಲೋ ರೀ, ನಿನ್ನಿಷ್ಟ. ಬರೆದು ಬಿಡು ನೀನು ಅಂತ ನಾ ಹೆಂಗೆ ಹೇಳಿ. ಹಿಂಗತೆ ಆಯಿತು ನಮ್ಮ ಕ್ಲಾಸ್ನಲ್ಲಿ. ಎರಡೂ ಬರೆದಂಥ ವಿದ್ಯಾರ್ಥಿಗಳು ಹಿಂಗತೆ ಲಾಭ ಆಯಿತು. ಓಕೆ, ಇನ್ನು ನೀವು ಯಾವ ಟ್ರಿಕ್ ತಗೊಂಡು ಕಾನ್ಫಿಡೆನ್ಸ್ ಇತ್ತಂದ್ರೆ ಕರೆಕ್ಟಾಗಿ ಬರೆದ್ಬಿಟ್ರಿ, ಒಂದೇ ಬರೀರಿ. ಸ್ವಲ್ಪ ಡೌಟ್ ಇತ್ತಪ್ಪ ಅಂದ್ರೆ 2 ಬರೀರಿ. ಅಪರಾಧ ಅಲ್ಲ, ಚೆಕ್ ಮಾಡ್ಬೇಕಂತದ. ಯಾವುದಕ್ಕೆ ಹೆಚ್ಚು ಮಾರ್ಕ್ಸ್ ಬರ್ತೈತಿ ಅದನ್ನ ಹಿಡಿಬೇಕಂತೈತಿ. ಮತ್ತೇನೋ ಸ್ಟೂಡೆಂಟ್ ಫ್ರೆಂಡ್ಲಿ ಇಲ್ಲನ್ರಿ ನಮ್ದು ರೂಲ್ಸು. ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಅಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸ್ ಇಸ್ ಗಿವನ್ ಬಿಲೋ ಅಂತದ. 1 ಬಾಕ್ಸ್ ತುಂಬಿದ್ರೆ ಅರ್ಧ ಮಾರ್ಕ್ ಅಂತ 4 ಬಾಕ್ಸ್ ಇರ್ತವೆ, 2 ಮಾರ್ಕ್ಸ್ ಇರ್ತದೆ. ಏನು ಮಾಡ್ಕೋಬೇಕು ವಿದ್ಯಾರ್ಥಿಗಳೇ, ಇದನ್ನ ಫಸ್ಟ್ ಕ್ಲಾಸ್ ಆಗಿ ಓದ್ಬೇಕ್ರಿ. ಆನ್ಸರ್ ಬರೋ ರೀತಿ ಹೇಳ್ತೀನಿ ನಿಮಗ್ರೆ, ಇದನ್ನು ಬರಿಬಾರ್ದು. ಪ್ಯಾರಾಗ್ರಾಫ್ ಈ ಲೈನ್ ಆಗಲಿ ಈ ಪ್ಯಾರಾಗ್ರಾಫ್ ಆಗಲಿ ಬರಿಬಾರ್ದ್ರಿ. ನೇರವಾಗಿ ಇದಲ್ಲ, ಇದು ಏನು ಮಾಡ್ಬಿಟ್ರಿ, ಇದು ಇದು ಏನು ಮಾಡ್ರಿ, ಇದು ಡಯಾಗ್ರಾಮ್ ಹಾಕ್ರಿ. ಆ ಡಯಾಗ್ರಾಮ್ ಹಾಕಿ ಕರೆಕ್ಟಾಗಿ ನಂಬರ್ ಹಾಕ್ಬೇಕ್ರಿ. ಭಾಳ ಹುಷಾರ್ರಿ. ಈ ಕ್ಲೂನು ಬರೀರಿ, ನಂಬರ್ನು ಬರ್ರಿ, ಬಾಕ್ಸ್ನ ತುಂಬಬೇಕಾದದ್ದನ್ನ ಬರೀರಿ. ಇಲ್ಲ ಕೆಲವು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರಂದ್ರೆ, ನಂಬರ್ 1 ಆನ್ಸರ್ ನಂಬರ್ 33, ನಂಬರ್ 1 ಅಂದು ಇದನ್ನು ಬರೀದು, ನಂಬರ್ 2 ಅದ್ರ ಕೆಳಗೆ ಬರೀದು ಇದನ್ನು ಬರೀದು, ನಂಬರ್ 3 ಬರೀದು ಇದನ್ನು ಬರೀದು, ನಂಬರ್ 4 ಬರೀದು ಇದನ್ನು ಬರೀದು. ಬರಿಬೋದ್ರಿ. ಅದರ ರೂಲ್ ಏನು ಹೇಳ್ತಂದ್ರೆ, ಡಯಾಗ್ರಾಮ್ ಹಾಕ್ರಿ ಅಂತ ಹೇಳ್ತದೆ. ಮತ್ತು ಅಕಸ್ಮಾತ್ ಹಿಂಗತೆ ಬರ್ದು ಅಂದ್ರೆ ಸರ್ ಮಾರ್ಕ್ಸ್ ಕೊಡ್ತೇವ್ರಿ.
ಓಕೆ ಫ್ರೆಂಡ್, ಇದನ್ನೇ ಫಸ್ಟ್ ಪ್ಯಾರಾಗ್ರಾಫ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನು, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಿಸ್ ಗಿವನ್ ಬಿಲೋ ಅಂತ ಇದೆ. ದ ಫ್ಯಾಂಟಮ್ ಈಸ್ ಎ ಫಿಕ್ಷನಲ್ ಕಾಮಿಕ್ strip hero who was created by Lee Falk, an American. He lives in the fictional African country of Bangala, solving the problems of the tribal people. He is also called Mr. Walker, the ghost who walks. Walker ಅದಕ್ಕೆ ವಾಕ್ಸ್ ಅಂತ ಇರ್ಬೇಕು. Lee Falk also created the character Mandrake. ಇಲ್ಲೊಂದು ಕಾಮ ಬರ್ಬೇಕಂತ ಅನ್ಸುತ್ತೆ. ದ ಮ್ಯಾಜಿಷಿಯನ್. ಓಕೆ ಬರ್ರಿ. ದ ಫ್ಯಾಂಟಮ್ ಕ್ರಿಯೇಟೆಡ್ ಬೈ ಲೀ ಫಾಕ್ ಅಂತ ಬರ್ರಿ. ಅನದರ್ ಟೈಮ್ ಲೀ ಫಾಕ್ಗೆ ಇನ್ನೊಂದು ಹೆಸರದ. ಹಿ ಲಿವ್ಸ್ ಇನ್ ಫಿಕ್ಷನ್ ಆಫೀಸ್ ಇನ್ ಬಂಗಾಲ್. ಅದಕ್ಕೆ ಹಿ ಈಸ್ ಆಲ್ಸೋ ಕಾಲ್ಡ್ ಇದು ಹೌದಲ್ಲ, ಫ್ಯಾಂಟಮ್ ಕ್ರಿಯೇಟೆಡ್ ಬೈ ಲೀ ಫಾಕ್. ಈ ಫ್ಯಾಂಟಮ್ಗೆ ಅನದರ್ ನೇಮ್ ಇದೆ ಮಿಸ್ಟರ್ ವಾಕರ್. ಅನದರ್ ನೇಮ್ ಮಿಸ್ಟರ್ ವಾಕರ್. ಲಿವ್ಸ್ ಇನ್ ಬಂಗಲ್ ಅವರೇ ಕೊಡ್ತಾರೆ. ಅದನ್ನು ಬಿಟ್ಟು ಬಿಡೋದ್ರಿ. ನೀವು ಬಾಕ್ಸ್ ಅನ್ನೋದನ್ನು ಬಿಟ್ಟು ಬಿಡ್ರಿ. ಅದನ್ನೇನು ಬರೀದ ಅವಶ್ಯಕತೆ ಇಲ್ರಿ. ಇದನ್ನೇ ಬರೀದ ಅವಶ್ಯಕತೆ ಇಲ್ಲ. ಬೇಕಂತಂದ್ರೆ ಬರೀರಿ. ಅವ್ರು ಬರ್ದದನ್ನು ಬರೀರಿ, ನೀವು ಬರ್ದನ್ನು ಬರ್ರಿ. ಇದಕ್ಕೆ ನಂಬರ್ ಹಾಕ್ರಿ. ಇದಕ್ಕೆ ನಂಬರ್ ಇರೋದ್ರಲ್ಲಿ ನಂಬರ್ ಹಾಕ್ಬೇಡ್ರಿ. ನ್ಯಾಷನಾಲಿಟಿ ಅಂತಾರ, ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಮಾಡ್ಯಾರ. ಯಾರ್ದು ನ್ಯಾಷನಾಲಿಟಿ ಅಂದ್ರೆ ಲಿಂಕ್ ಕೊಟ್ಟಾರ ನೋಡ್ರಿ. ಲೀ ಫಾಕ್ದ ನ್ಯಾಷನಾಲಿಟಿ ಬರಿಬೇಕು ನಾವು. ಲೀ ಫಾಕ್ ಇಲ್ಲಿದನ, ಅವ್ನ ನ್ಯಾಷನಾಲಿಟಿ ಯಾವುದು? ಅಮೆರಿಕನ್ ಅಂತಾರ. ಹಾಗಾದ್ರೆ ಅವ್ನ ನ್ಯಾಷನಾಲಿಟಿ ಅಮೆರಿಕಾ. ಸ್ವಲ್ಪ ಟ್ವಿಸ್ಟ್ ಮಾಡ್ಯಾರ. ಸಾಧಾರಣ ಹುಡುಗರಿಗೆ ಲೆಕ್ಕ ಹತ್ತೋದು ಕಷ್ಟ ಅದ. ಲೀ ಫಾಕ್ ಅನದರ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತಾನ. ಲೀ ಫಾಕ್ ಅನದರ್ ಕ್ಯಾರೆಕ್ಟರ್ ಯಾವುದದು? ಲೀ ಫಾಕ್ ಆಲ್ಸೋ ಕ್ರಿಯೇಟೆಡ್ ಅನದರ್ ಕ್ಯಾರೆಕ್ಟರ್ ಮ್ಯಾಂಡ್ರೇಕ್. ಇದು ಮ್ಯಾಂಡ್ರೇಕ್. ಓಕೆ ಮಾಡೇನಿ. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್. ಇದು ಇಂಡೈರೆಕ್ಟ್ ಸ್ಪೀಚ್ ಬರ್ತೇನೆ. ಇಂಡೈರೆಕ್ಟ್ ಸ್ಪೀಚ್ ಭಾಳ ಜನ ವಿದ್ಯಾರ್ಥಿಗೆ ತಿಳಿದಿಲ್ಲ ಅಂತ ಅನ್ಕೋತೀನಿ. ಬರ್ರಿ ನೋಡೋಣ. ರೂಫ್, ವಿ ಹ್ಯಾವ್ ಎ ಮಿನಿಸ್ಟರ್ ಫ್ರಮ್ ಅವರ್ ವಿಲೇಜ್. ಡೂ ಯು ವಾಂಟ್ ಹಿಮ್ ಟು ಲೂಸ್ ದಿಸ್ ಎಲೆಕ್ಷನ್? ಯಾರಿಗೆ ಕೇಳ್ತಾನೆ? ಎಲ್ಡರ್ಸ್ ಕೇಳ್ತಾನೆ. ರೂಫ್ ಟೋಲ್ಡ್, ಸ್ವಲ್ಪ ಸ್ಪೀಡ್ ಮಾಡ್ಬೇಕಾಯ್ತು, ಒಂಚೂರು ಕೆಲಸ ಬಂತ್ರಿ. ರೂಫ್ ಟೋಲ್ಡ್ ದ ಎಲ್ಡರ್ಸ್, ಯಾಕಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅದ. ರೂಫ್ ಟೋಲ್ಡ್ ದ ಎಲ್ಡರ್ಸ್. ಈ ಡೈರೆಕ್ಟ್ ಇಂಡೈರೆಕ್ಟ್ ಸಾಕಷ್ಟು ವಿಡಿಯೋ ಮಾಡಿ ಹಾಕಿನಿ. ಎಲ್ಲ ಕ್ವಶನ್ಸ್ಗಳನ್ನ ಬಿಡಿಸೀನಿ, ನೀವು ನೋಡ್ಕೋಬಹುದು. ಸಪ್ರೇಟ್ ಬಿಡಿಸೇನ್ರಿ. ರೂಫ್ ಟೋಲ್ಡ್ ದ ಎಲ್ಡರ್ಸ್ ದ್ಯಾಟ್. ನಿಮ್ಗೆ ಅನ್ಕೋಬಹುದು ಟೋಲ್ಡ್ ಯಾಕೆ ಬರ್ತೈತಿ, ಆಸ್ಕ್ ಯಾಕೆ ಬರಲ್ಲ. ಹಾಗೇನಾದ್ರೆ ಡೌಟ್ ಬಂದ್ರೆ ಕಮೆಂಟ್ ಮಾಡ್ರಿ. ರೂಫ್ ಟೋಲ್ಡ್ ದ ಎಲ್ಡರ್ಸ್ ದ್ಯಾಟ್. ಇಲ್ಲ ಅದ ನೋಡ್ರಿ. ವಿ ಹ್ಯಾವ್ ಎ ಮಿನಿಸ್ಟರ್, ದೇ ಹ್ಯಾಡ್ ಎ ಮಿನಿಸ್ಟರ್ ಫ್ರಾಮ್ ಅವರ್ ವಿಲೇಜ್ ಅಂತದ, ಫ್ರಾಮ್ ದೇರ್ ವಿಲೇಜ್. ಮತ್ತೆ ಸೆಂಟೆನ್ಸ್ ಕಂಟಿನ್ಯೂ ಆಗ್ತದ. ಆ್ಯಂಡ್ ಅನ್ರಿ. ಹಿ ಅಂತಂದ್ರಿ. ಹಿ ಅಂದ್ರೆ ರೂಫ್ ಅಂದು. ಇಲ್ಲೇ ಎರಡನೇ ಸೆಂಟೆನ್ಸ್ ಕ್ವಶನ್ ಇರುವುದರಿಂದ ಆಸ್ಕ್ ಅನ್ರಿ. ಆಸ್ಕಡ್ ದೆಮ್. ಎಷ್ಟೋ ಕ್ವಶನ್ ಐತಿ ಹೌದಲ್ಲ, ಅದಕ್ಕೆ ಇಫ್ ಅನ್ರಿ. ಇಫ್ ಡೂ ಯು ವಾಂಟ್ ಹಿಮ್, ಇಫ್ ದೇ ವಾಂಟೆಡ್ ಹಿಮ್ ಟು ಲೂಸ್ ಇನ್ ದ್ಯಾಟ್ ಇಲೆಕ್ಷನ್, ಟು ಲೂಸ್ ಇನ್ ದ್ಯಾಟ್ ಇಲೆಕ್ಷನ್. ನೆಕ್ಸ್ಟ್ ಎಲ್ಡರ್ಸ್ ಕೇಳ್ತಾರ. ನೋ, ಎಲ್ಡರ್ಸ್ ಡಿನೈಡ್ ಇಟ್ ಆ್ಯಂಡ್ ಟೋಲ್ಡ್ ಹಿಮ್ ದಟ್. ಏನು ಹೇಳ್ತಾರ ಅವಾಗ? ವಿ ವಿಲ್ ನಾಟ್ ಬಿಟ್ರೆ. ಹೌದಲ್ಲ, ದೇ ವುಡ್ ನಾಟ್ ಬಿಟ್ರೆ ಅಂತ ಮಾಡಿರ್ಬೇಕಲ್ಲ. ಎಸ್, ದೇ ವುಡ್ ನಾಟ್ ಬಿಟ್ರೆ ದೇರ್ ಸನ್. ಮತ್ತೊಂದು ಸೆಂಟೆನ್ಸ್ ಆ್ಯಂಡ್ ದೇ ಟೋಲ್ಡ್ ಹಿಮ್. ಹೌದಲ್ಲ, ಮಾಡಿರಲ್ಲ. ಆ್ಯಂಡ್ ಹಿ ಕಂಟಿನ್ಯೂಡ್ ಅಂತಾರೆ, ಯಾಕಂದ್ರೆ ಇದು ಅಸರ್ಟಿವ್ ಅದರಿ, ಅದರಿಂದ ಇದು ಅಸರ್ಟಿವ್. ಆ್ಯಂಡ್ ಹಿ ಕಂಟಿನ್ಯೂಡ್ ದಟ್ ಏನದರೆ? ವಿ ಶಾಲ್ ಸಿ ಹಿಮ್ ವಿನ್. ವಿ ಶಾಲ್, ದೇ ವಿಲ್, ದೇ ವುಡ್ ಸಿ ಹಿಮ್ ವಿನ್. ಲಾಸ್ಟ್ ಸೆಂಟೆನ್ಸ್. ರೂಫ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ರೂಫ್ ಥ್ಯಾಂಕ್ಡ್ ದೆಮ್ ಫಾರ್ ದೇರ್ ಸಪೋರ್ಟ್. ಓಕೆ, ಲಾಸ್ಟ್ ಕ್ವಶನ್ ಮಾಡೋದು, ಅನಂತರ ಮಾಡಲಾರದ್ರಿ. ಇದೊಂದು ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಈಜಿ ಕೊಟ್ಬಿಟ್ಟಾರ ಸರ್. ಸ್ಟೂಡೆಂಟ್ ಗ್ರೀಟಿಂಗ್ ಮಾಡ್ತಾನ. ಗ್ರೀಟಿಂಗ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಸರ್ ಅಂದಿರ್ತಾನ. ಗುಡ್ ಮಾರ್ನಿಂಗ್ ಅಂದಿರ್ತಾನೆ ಅಂತ ಹೆಂಗೆ ಗೊತ್ತಾಗ್ತಂದ್ರೆ, ವೆರಿ ಗುಡ್ ಮಾರ್ನಿಂಗ್ ಅಂತ ಸರ್ ಅನ್ಬೇಕಾದ್ರೆ ಅವಾಗ ಗುಡ್ ಮಾರ್ನಿಂಗ್ ಅಂದಿರ್ತಾನ್ರಿ. ಅವಾಗ ಒಂದೇನೋ ಕೇಳ್ತಾನವ, ಏನು ರಿಕ್ವೆಸ್ಟ್ ಮಾಡ್ತಾನ ಗೊತ್ತಾಗೋದಲ್ಲ. ಇದ್ರ ನೋಡಿದ್ಮೇಲೆ ಗೊತ್ತಾಗ್ತೈತಿ. ಇದೇನೋ ಡೈಲಾಗ್ ಕಂಪ್ಲೀಷನ್ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಭಾಳ ಡೀಟೇಲ್ ಆಗಿ ಹೇಳೀನಿ ನಾನು. ಆ ವಿಡಿಯೋಗಳನ್ನು ನೋಡ್ರಿ, ಅಂದ್ರೆ ಹೆಂಗೆ ಬರೀಬೇಕು ಅಂತ ಗೊತ್ತಾಗ್ತೈತಿ. ಶೋರ್ ಯು ಕ್ಯಾನ್ ಹ್ಯಾವ್ ದ ಬುಕ್ ಅಂತಾರ. ಅದಕ್ಕೆ ಇವ್ರು ಏನು ಮಾಡ್ತಾರೆ? ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್. ನಾ ಮಾಡಿರಲಿ. ಗುಡ್ ಮಾರ್ನಿಂಗ್ ಸರ್. ಇದನ್ನು ಬರೀರಿ, ಅಂಡರ್ಲೈನ್ ಮಾಡ್ರಿ. ಇದನ್ನು ಬರಿಬ್ಯಾಡ್ರಿ. ಇದನ್ನೂ ಬರೀರಿ, ಅಂಡರ್ಲೈನ್ ಮಾಡಬೇಡ್ರಿ. ಕ್ಯಾನ್ ಐ ಹ್ಯಾವ್ ಎ ಬುಕ್ ಸರ್? ಕರೆಕ್ಟ್. ಎಸ್
ಶ್ಯೂರ್ ಯು ಕ್ಯಾನ್ ಹ್ಯಾವ್ ಎ ಬುಕ್. ಫುಲ್ ಪಾಯಿಂಟ್. ಸ್ಟೂಡೆಂಟ್ ಅಂತಾರ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಸರ್, ಸಾಕಾಗ್ತದೆ. ಫ್ರೆಂಡ್ಸ್, ಲೆಟರ್ ರೈಟಿಂಗ್ ಬಗ್ಗೆ ನಿಮಗೆ ಆಗಲ್ಲ ಹೇಳೀನಿ ಸ್ಟಾರ್ಟಿಂಗ್ ದ ಬಿಗಿನಿಂಗ್ ಆಫ್ ದಿಸ್ ವಿಡಿಯೋ. ಏನು ಹೇಳಿದಂದರೆ ಸಾಕಷ್ಟು ಲೆಟರ್ಗಳನ್ನ ಹಾಕಿ ನಾನು ಅವನ್ನೆಲ್ಲ ನೋಡ್ಕೊಂಬಿಟ್ರಿ. ಎಲ್ಲ ಬೇಡ ಫ್ರೆಂಡ್, 2-3 ಲೆಟರ್ನ ನೋಡಿದ್ರೆ ಸಾಕು, ಆರಾಮಾಗಿ ಈ ಲೆಟರ್ 100% ಬರೀತೀರಿ ನೀವ್ರೆ. ಆತ್ಮವಿಶ್ವಾಸ ನಿಮಗಿಲ್ಲ, ಬಟ್ ನನಗೈತೆ. ನಿಮ್ಮ ಕಡೆ ನೀವು ಮಾಡ್ತೀರಿ ಅಂತ ತಿಳ್ಕೊಂಡು. ಇದನ್ನು ಕೂಡ ರೀ, ಇದೇನಿದು ಸ್ಪೀಚ್ ಮೇಕಿಂಗು, ಸ್ಪೀಚ್ ರೈಟಿಂಗು, ಇದನ್ನು ಕೂಡ ಅಷ್ಟೇ ರೀ. ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಹಾಕಿನಿ ಸ್ಪೀಚ್ ರೈಟಿಂಗ್ ಬಗ್ಗೆ. 2-3 ವಿಡಿಯೋಗಳು ನೋಡ್ರಿ, ಡೆಫಿನೆಟ್ಲಿ ಈ ಸ್ಪೀಚ್ ಮೇಕಿಂಗ್ಗೆ ನೀವು ಆನ್ಸರ್ ಬರಿತೀರಿ. ಓಕೆ, ಎಸ್. ನೆಕ್ಸ್ಟ್ ಇನ್ನು ಮುಂದಿನ ಕ್ವಶನ್ ಪೇಪರ್ಗೆ ಹೋಗ್ತೀನಿ. 3 ಮಾರ್ಕ್ ಕ್ವಶನ್ಸು, 4 ಮಾರ್ಕ್ ಕ್ವಶನ್ಸು. ನನ್ನ 2 ಚಾನಲ್ಗಳನ್ನ ನೋಡ್ತಾ ಇರ್ರಿ. ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ, ಪಟ್ಟಣಕಲ್ಲಿ ಇಂಗ್ಲೀಷ್ ಅಕಾಡೆಮಿ, 2 ಚಾನಲ್ಗಳೆಲ್ಲ ಹಾಕ್ತಾ ಇರ್ತೇನೆ. ಎಸ್, ಎಕ್ಸಾಮ್ ಸೀಸನ್ ಅಲ್ಲ, ಸ್ವಲ್ಪ ಹಾರ್ಡರ್ ಮಾಡ್ತೇನೆ ನಾನು ವರ್ಕ್. ಓಕೆ, ನಿಮಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.